ಹರೇ ಕೃಷ್ಣ, ಹರಿ ಬೋಲ್, ದಂಡವತ್ ಪ್ರಣಾಮ್ ಎಲ್ಲರಿಗೂ. ಇವತ್ತಿನ ಈ ಮಂಗಳವಾರದ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಅತಿ ಶೀಘ್ರದಲ್ಲೇ ನಾವು ನಮ್ಮ ಗೋಪಿ ಸೇನೆ ಆನ್ಲೈನ್ ಕ್ಲಾಸ್ ಶುರು ಮಾಡಿ 1 ವರ್ಷಗಳನ್ನ ಪೂರೈಸ್ತಾ ಬರ್ತಾ ಇದೀವಿ. ಅಂಡ್ ಮುಂದಿನ ವಾರ ಕ್ಲಾಸ್ 50th ಕ್ಲಾಸ್ ಕೂಡ ಆಗಿರುತ್ತೆ. 50 ಕ್ಲಾಸ್ಗಳನ್ನ ಕೂಡ ಮುಗಿಸಿದೀವಿ. ಸೊ ಮುಗ್ಸಕ್ಕೆ ಬಂದಿದೀವಿ ಹತ್ರದಲ್ಲಿ. ಮೈಟ್ ಬಿ ಲಾಸ್ಟ್ ವೀಕ್ ಕ್ಯಾನ್ಸಲ್ ಆಗಿರ್ಲಿಲ್ಲ ಅಂದಿದ್ರೆ ಈ ವೀಕ್ 50th ಕ್ಲಾಸ್ ಇರ್ತಿತ್ತೇನೋ. ಓಕೆ ಫೈನ್, ನೋ ಪ್ರಾಬ್ಲಮ್. ನಾವು ನಮ್ ಜಗನ್ನಾಥನ ಚಪ್ಪನ್ ಭೋಗ ಮಾಡೋ ಒಂದು ಬಿಸಿನಲ್ಲಿ ಇದ್ವಿ. ಸೊ ಹಾಗಾಗಿ ಕ್ಲಾಸ್ ಕ್ಯಾನ್ಸಲ್ ಮಾಡಿತ್ತು. ಸೊ ನೆಕ್ಸ್ಟ್ ವೀಕ್ 50th ಪ್ರೋಗ್ರಾಮ್ ಇರುತ್ತೆ. ಸೊ ನೋಡೋಣ ಎಲ್ಲಾರ್ ಕಡೆಯಿಂದ ಏನೇನ್ ಕಾಂಟ್ರಿಬ್ಯೂಟ್ ಆಗತ್ತೆ. 50ನೇ ಕ್ಲಾಸ್ಗೆ ನಾವೊಂದು ಕಾಂಟ್ರಿಬ್ಯೂಷನ್ ಕೂಡ ಮಾಡೋಣ. ಅದಕ್ಕೆ ಒಂದೇ ಒಂದು ನಿಮಿಷ ಮಾತಾಜಿ. ಓಕೆ, ಇವತ್ತಿನ ಕ್ಲಾಸ್ ನ ಪ್ರೇಯರ್ಸ್ ಮುಖಾಂತರ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನಗಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗ್ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹೇ ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ತಡ ಮಾಡದೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮೊದಲಿಗೆ ವೈಷ್ಣವ ಭಜನೆ. ಸೊ ವೈಷ್ಣವ ಭಜನೆ ಆಡೋದಿಕ್ಕೆ ನಮ್ ಜೊತೆ ಇವತ್ತು ಬರ್ತಾ ಇದ್ದಾರೆ ನಮ್ಗೆಲ್ಲಾರ್ಗೂ ತುಂಬಾ ಪರಿಚಿತರು. ಜೊತೆಗೆ ನಮ್ಮೆಲ್ಲರಿಗೂ ಜೊತೆ ಯಾವಾಗ್ಲೂ ಗೋಪಿ ಸೇನೆಯಲ್ಲಿ ಅವರ ಒಂದು ಕೊಡುಗೆ ಇದ್ದೇ ಇರತ್ತೆ. ಅವರೇ ಭಕ್ತಿನಿ ಶೈಲಜಾ ನಾಯಕ್ ಮಾತಾಜಿ ಅವರು. ಸೊ ಎಲ್ಲಾರ್ಗೂ ಗೊತ್ತಿದೆ, ಇವರು ಬೇಸಿಕಲಿ ಸಿರ್ಸಿ ಅವರು. ಸೊ ಇವರು ತಮ್ಮ ಭಕ್ತಿಯನ್ನ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಕೃಷ್ಣನಲ್ಲಿ ತಮ್ಮ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಭಜನೆ ಆಡೋದು ಅಂದ್ರೆ ಮಾತಾಜಿಗೆ ತುಂಬಾ ಅಂದ್ರೆ ತುಂಬಾ ಪ್ರಿಯವಾದ ಒಂದು ಸೇವೆ. ಸೊ ಮಾತಾಜಿನ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಕರೆಯೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಗೋಪಿಸೇನಾ ತಂಡದ ಎಲ್ಲಾ ಹಿರಿಯ ಮಾತಾಜಿಯವರಿಗೆ ನನ್ನ ದಂಡವತ್ ಪ್ರಣಾಮಗಳು. ಇಂದು ನಾನು ಪುರಂದರದಾಸರ ಭಜನೆ ಹಾಗೂ ಶ್ರೀ ಜಗನ್ನಾಥ ಸ್ವಾಮಿ ಶ್ಲೋಕ ಹೇಳಲು ಇಚ್ಛಿಸುತ್ತೇನೆ.
ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರವು ಅಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರವು ಅಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀನಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿವೆಂಬುದೇ ಪಥವಂಬಿಗ. ಸತ್ಯಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಓ ಜಗನ್ನಾಥಾಯ ನಮಃ. ಚತುರ್ಭುಜ ಜಗನ್ನಾಥ ಕಂಠ ಶೋಭಿತ ಕೌಸ್ತುಭ, ಪದ್ಮನಾಭ ವೇಡ್ಗರ್ವಸ್ಯ ಚಂದ್ರ ಸೂರ್ಯಜ ವಿಲೋಚನಾ. ಜಗನ್ನಾಥ ಲೋಕನಾಥ ನೀಲದ್ರಿ ಸೋಪಾರೋಹರಿ, ದೀನ ಬಂಧು ದಯಾ ಸಿಂಧು ಕೃಪಾಳು ಚ ರಕ್ಷಕ. ಕಂಬುಪಾನಿ ಚಕ್ರಪಾಣಿ ಪದ್ಮನಾಭೋ ನರೋತ್ತಮ, ಜಗದಂಬಾರಥೋ ವ್ಯಾಪಿ ಸರ್ವವ್ಯಾಪಿ ಸುರೇಶ್ವರ. ಲೋಕರಾಜೋ ದೇವರಾಜ ಶಕ್ರಭೂಪ ಶಭೂಪತಿ, ನೀಲಾದ್ರಿಪತಿ ನಾದಶ್ಯ ಅನಂತ ಪುರುಷೋತ್ತಮ. ತಾರ್ಕ ಶೋಚಯ ಕಲ್ಪತರು ವಿಮಲ ಪ್ರೀತಿ ವರ್ಧನ, ಬಲಭದ್ರೋ ವಾಸುದೇವ ಮಾಧವೋ ಮಧುಸೂದನ. ದೈತ್ಯಾರಿ ಪುಂಡರೀಕಾಕ್ಷೋ ವನಮಾಲಿ ಬಲಪ್ರಿಯ, ಬ್ರಹ್ಮ ವಿಷ್ಣು ವೈಷ್ಣವಂಶೋ ಮುರಾರಿ ಕೃಷ್ಣ ಕೇಶವ. ಶ್ರೀರಾಮ ಸಚ್ಚಿದಾನಂದೋ ಗೋವಿಂದ ಪರಮೇಶ್ವರ,
विष्णु जिष्णु महाविष्णु प्रभा विष्णु महेश्वरा लोककर्ता जगन्नाथो माहि कर्ता महायशो महाऋषि कपिलाचार्यो लोकचारि सुरो हरि आत्मचारी माफलाश्च शूर संसार पालका एको अनेको मम प्रियो ब्रह्मवादी महेश्वरा विभुजाश्च चतुर्बाहु शतबाहु सहस्रका पद्मपत्र विशालाक्ष पद्मगर्भः पारो हरि कथायामि सहस्राणि नमनि तव च आनग कथायामि सहस्राणि नमनि तव च आनग चतुर्भुज जगन्नाथ कंठशोभित कौस्तुभ पद्मनाभा वेङ्कटस्य चंद्र सूर्यज विलोचना जगन्नाथ ಹರೇ ಕೃಷ್ಣ. ಭಗವಂತನ ಚಿಕ್ಕ ಸೇವೆ ಮಾಡಲು ಅವಕಾಶ ನೀಡಿದ ಎಲ್ಲ ಹಿರಿಯ ಮಾತಾಜಿಯವರಿಗೆ ನನ್ನ ಅನಂತ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಸೊಗಸಾಗಿ ಜಗನ್ನಾಥನ ಶ್ಲೋಕ ಮತ್ತೆ ಒಂದು ಪುರಂದರದಾಸರ ಒಂದು ಭಜನೆ ಕೂಡ ತುಂಬಾ ತುಂಬಾ ಸುಂದರವಾಗಿ ಹಾಡಿದ್ರಿ ಮಾತಾಜಿ. ಸೊ ಯಾವಾಗ್ಲೂ ಹಿಂಗೆ ನಮ್ಗೆ ನಿಮ್ ಸೇವೆ ಇರ್ಲಿ, ನಿಮ್ಮ ಮಧುರವಾದ ವಾಣಿಯಿಂದ ನಮ್ಗೆ ಇಂಥ ಒಂದು ಭಜನೆಗಳನ್ನ ಕೇಳಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಮಾತಾಡಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಬೋಲ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಥ್ಯಾಂಕ್ ಯು. ಸೊ ಇವತ್ತು ಮುಂದಕ್ಕೆ ತಡ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲಾರ್ಗೂ ಗೊತ್ತಿದೆ, ಇದು ಒಂದು ಜಗನ್ನಾಥನ ಶೀಲ ಪ್ರಭುಪಾದರು ವರ್ಣಿಸಿದ್ದಾರೆ. ಜಗನ್ನಾಥನ ರಥೋತ್ಸವವನ್ನು ಚಾರೆಟ್ ಫೆಸ್ಟಿವಲ್ ಅಂದ್ರೆ ರಥದ ಹಬ್ಬ ಅಂತ ಹೇಳಿ ಶೀಲ ಪ್ರಭುಪಾದರು ಈ ಜಗನ್ನಾಥನ ರಥೋತ್ಸವವನ್ನ ವರ್ಣಿಸಿದ್ದಾರೆ. ಪ್ರಭುಪಾದರು ಅವರು ಕೂಡ ನಾವೆಲ್ಲ ಓದಿದೀವಿ ಶೀಲ ಪ್ರಭುಪಾದರ ಲೀಲಾಮೃತದಲ್ಲಿ. ಅವರು ಕೂಡ ಒಂದು ಚಿಕ್ಕವರಿದ್ದಾಗ ಅವರು ಒಂದು ಜಗನ್ನಾಥ ರಥೋತ್ಸವವನ್ನ ಕೂಡ ಅವ್ರ ಸ್ನೇಹಿತರ ಜೊತೆ ಸೇರ್ಕೊಂಡು ಕೋಲ್ಕತ್ತಾದಲ್ಲಿ ಚಿಕ್ಕದಾಗಿ ಮಾಡಿದ್ರಂತೆ. ಸೊ ಅಲ್ಲಿಂದ ಪ್ರಭುಪಾದರು ಈ ಒಂದು ಚಾರೆಟ್ ಫೆಸ್ಟಿವಲ್ ನ ಶುರು ಮಾಡಿ ಎಲ್ಲಾರು ಇಡೀ ದೇಶ, ಬರೀ ಭಾರತನೇ ಅಲ್ಲ, ಔಟ್ ಆಫ್ ಇಂಡಿಯಾ, ಈವನ್ ಪಾಕಿಸ್ತಾನ ಕೂಡ ಇನ್ಕ್ಲೂಡ್ ಆಗಿದೆ ಇದ್ರಲ್ಲಿ. ಅಲ್ಲಿ ಕೂಡ ಜಗನ್ನಾಥನ ರಥೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರಂತೆ. ಸೊ ನಮ್ಗೆ ಈ ಒಂದು ಜಗನ್ನಾಥನ ಸ್ನಾನ ಯಾತ್ರೆಯಿಂದ ಶುರು ಮಾಡಿ ರಿಟರ್ನ್ ರಥಯಾತ್ರೆ ಆಲ್ಮೋಸ್ಟ್ ನಮ್ಗೆ ಒಂದು 15 ದಿನ ಲೆಕ್ಕ ಬರುತ್ತೆ. 15 ದಿನಗಳು ನಮ್ಗೆ ಜಗನ್ನಾಥನ ಒಂದು ಲೀಲೆಗಳನ್ನ ಕೇಳೋದು, ಜಗನ್ನಾಥನ ಒಂದು ಕಥೆಗಳನ್ನ ಆಸ್ವಾದಿಸೋದು, ಅದು ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಈ 15 ದಿನ ಹೆಂಗ್ ಹೋಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ರಥಯಾತ್ರೆ ಅಟೆಂಡ್ ಮಾಡೋದು, ಇಲ್ಲಿ ರಥಯಾತ್ರೆ ಅಟೆಂಡ್, ಸೊ ಎಷ್ಟು ರಥಯಾತ್ರೆಗಳಾಗತ್ತೋ ಅಷ್ಟು ರಥಯಾತ್ರೆಗಳನ್ನ ಅಟೆಂಡ್ ಮಾಡ್ಬೇಕು ಅಂತ ಎಲ್ಲಾರ್ಗು ತುಂಬಾ ಕಾತುರರಾಗೂ ಇರ್ತಾರೆ. ಸೊ ಸಮಯ ಸಿಕ್ಕವರು ಹೋಗಿ ಅಟೆಂಡ್ ಕೂಡ ಮಾಡ್ತಾರೆ. ಸೊ ಆತರ ಜಗನ್ನಾಥನ ಎಷ್ಟು ಲೀಲೆಗಳು ಕೇಳಿದ್ರು ಸಾಕಾಗೋದಿಲ್ಲ. ನಾವು ಕೂಡ ಚಿತ್ರದುರ್ಗಕ್ಕೆ ಹೋಗಿ ಬರ್ಬೇಕಾರೆ ವೇಣುಕೃಷ್ಣ ಪ್ರಭುಜಿಯವರು ನಮ್ಗೆ ಎಷ್ಟೊಂದು ಪಾಸ್ಟ್ ಟೈಮ್ಸ್ ಹೇಳಿದ್ರು ಜಗನ್ನಾಥಂದು. ಸೊ ಹಂಗೆ ನಮ್ಗೆ ಎಷ್ಟು ಕೇಳಿದ್ರು ಇನ್ನು ಕೇಳ್ಬೇಕು, ಕೇಳಿದ್ದನು ಇನ್ನು ಒಂದೊಂದ್ಸಲ ಕೇಳ್ಬೇಕು ಅನ್ನೋ ಒಂದು ತವಕ ಇರುತ್ತೆ.
ಸೊ ಹಂಗೆ ಇವತ್ತು ನಮ್ ಜೊತೆ ಈ ತರ ಒಂದು ಮತ್ತೆ ಜಗನ್ನಾಥನ ಲೀಲೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ನಮ್ಗೆಲ್ಲಾ ಪರಿಚಿತರಾಗಿರೋ ಭಕ್ತಿನಿ ರೂಪಾ ಮಾತಾಜಿ ಅವರು ನಮ್ ಜೊತೆ ಇದ್ದಾರೆ. ಸೊ ಮಾತಾಜಿ ಅವ್ರ ಬಗ್ಗೆ ಸ್ವಲ್ಪ ಎಲ್ಲಾರ್ಗೂ ಗೊತ್ತಿದೆ ಅನ್ಕೊಂಡಿದೀನಿ. ಅವರು ಮೂಲತಃ ಕರ್ನಾಟಕದವ್ರೆ, ಬಟ್ ಗೋವಾದಲ್ಲಿ ನೆಲೆಸಿದ್ದಾರೆ ಇವಾಗ ಅವರು. ಸೊ ಬಾಟ್ ಅಂಡ್ ಬಾಟ್ ಹುಟ್ಟಿದ್ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ ಇದ್ರು, ಬಟ್ ಮದ್ವೆ ಆಗಿ ಮೋಸ್ಟ್ಲಿ ಮಾತಾಜಿ ಅವರು ಗೋವಾದಲ್ಲಿ ಈಗ ನೆಲೆಸಿದ್ದಾರೆ. ಸೊ ಮಾತಾಜಿ ಅವರು ಜಗನ್ನಾಥನ ಲೀಲೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಯ್ತು. ಹೌದು, ಜಗನ್ನಾಥ ಲೀಲೆಗಳನ್ನ ಇನ್ನು ಕೇಳ್ಬೇಕು ಅಂತ ನಮ್ಗೆಲ್ಲ ತುಂಬಾ ಆಸೆ ಆಯ್ತು. ಸೊ ಮಾತಾಜಿ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಮಾತಾಜಿ ಅವರಿಗೆ ಜಗನ್ನಾಥನಿಗೆ ಭೋಗ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತೆ. ಜೊತೆಗೆ ಭಜನೆ ಕೇಳೋದು, ಭಜನೆ ಮಾಡೋದು, ಭಗವಂತನ ಸೇವೆಗಳನ್ನ ಮಾಡೋದು. ಸೊ ಈ ತರ ತುಂಬಾ ಮಾತಾಜಿಗೆ, ಜೊತೆಗೆ ನಮ್ ಗೋಪಿ ಸೇನೆಯಲ್ಲಿ ಮಾತಾಜಿ ನೋಡ್ತೀವಿ, ಕಂಪೇರಿಂಗ್ ಗೆ ಯಾವಾಗ್ಲೂ ಬರ್ತಾ ಇರ್ತಾರೆ ಮಾತಾಜಿ ನಮ್ಗೆ. ಸೊ ಅವ್ರಿಗೆ ಜಗನ್ನಾಥನ್ ಬಗ್ಗೆ ಹೇಳೋದು, ಕೃಷ್ಣನ್ನ ಒಂದ್ ಭಜನೆ ಮಾಡೋದು ಅಂದ್ರೆ ತುಂಬಾ ಇಷ್ಟವಾದ ಒಂದು ಸೇವೆ. ಮಾತಾಜಿ ಅವರು ಗೋವಾಲು ಕೂಡ ಅಲ್ಲಿ ಒಂದು ಇಸ್ಕಾನ್ ನಲ್ಲಿ ಕೂಡ ಅವರು ಹೋಗಿ ಸೇವೆನ ಮಾಡ್ತಾ ಇದ್ದಾರೆ. ಸೊ ಇವರು 2020ರಲ್ಲಿ ಕೃಷ್ಣ ಕಾನ್ಶಿಯಸ್ ನಲ್ಲಿ ಕೋಲಾರದಲ್ಲಿ ಗೊತ್ತಿಲ್ಲದೆ ಅವರು ಭಗವದ್ಗೀತೆನ ಪರ್ಚೇಸ್ ಮಾಡಿದ್ರಂತೆ ಮಾತಾಜಿ. ಸೊ ಅಲ್ಲಿಂದ ಅವರ ಈ ಒಂದು ಕೃಷ್ಣ ಭಕ್ತಿಯನ್ನು ಒಂದು ಪಯಣ ಶುರು ಆಯ್ತು. ಅಲ್ಲಿಂದ ಬಂದು ನಮ್ಗೆಲ್ಲರಿಗೂ ಪರಿಚಿತ ಇರುವ ಹರ್ ಗ್ರೇಸ್ ಮೀನಾಕ್ಷಿ ಸೇವಿನಿ ಮಾತಾಜಿ, ಕೃಷ್ಣ ಸೇವಿನಿ ಮಾತಾಜಿ ಅವರ ಒಂದು ಕಾಂಟ್ಯಾಕ್ಟ್ ನಲ್ಲಿ ಬಂದು ಮಾತಾಜಿ ಅವರು ರೂಪಾ ಮಾತಾಜಿಗೆ ಮೀನಾಕ್ಷಿ ಮಾತಾಜಿ ಅವರು ಶಿಕ್ಷಕರು. ಸೊ ಅವರು ಅವ್ರ ಭಕ್ತಿ ವೃಕ್ಷ ಕೂಡ ಅಟೆಂಡ್ ಮಾಡ್ತಾರೆ. ಸೊ ಹಿಂಗೆ ಮಾತಾಜಿ ಅವರ ಭಕ್ತಿ ಪಯಣ ಶುರು ಆಗಿ, ಸೊ ಇವತ್ತು ನಮ್ಮೆಲ್ಲಾರ ಜೊತೆ ಒಂದು ಜಗನ್ನಾಥನ ಲೀಲೆಗಳನ್ನ ಕೂಡ ಹಂಚ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ರಾಮ 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 ಹರೇ ರಾಮ ಹರೇ ಹರೇ. ಹರೇ ಬೋಲ್ ರೂಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್. ಸ್ಟಾರ್ಟ್ ಮಾಡಲ ಮಾತಾಜಿ? ಸ್ಟಾರ್ಟ್ ಮಾಡಿ ಮಾತಾಜಿ. ಇಲ್ಲಿ ನೆಲೆವಿರುವ ಎಲ್ಲಾ ವೈಷ್ಣವರಿಗೆ ನನ್ನ ಕೋಟಿ ಕೋಟಿ ದಂಡವತ್ ಪ್ರಣಾಮಗಳು. ಅಷ್ಟಾಗಿ ಹೊಗಳೋದೇನು ನೆಸೆಸಿಟಿ ಇಲ್ಲ ಮಾತಾಜಿ. ನನ್ ಬಗ್ಗೆ ಹೇಳಿದ್ದೀರಾ ಅಷ್ಟೇ. ನಾನು ಒಂದು ದಾಸಿ ಅಷ್ಟೇ ಮಾತಾಜಿ, ಮತ್ತೇನು ಇಲ್ಲ. ಏನ್ ಹಿರಿಯರಿಂದ ಕೇಳಿದ್ದೀನಿ, ಏನ್ ಇದು ಶ್ರವಣ ಮಾಡಿದ್ದೀನಿ ಅದನ್ನೇ ನಾನು ಹೇಳ್ತೀನಿ, ಕಾಪಿ ಅಂಡ್ ಪೇಸ್ಟ್. ಇದ್ರಲ್ಲಿ ಏನು ನಂದು ಹೊಸದಾಗಿ ಏನು ಇಲ್ಲ. ಹಾಗಾಗಿ ನನ್ನಿಂದ ಏನಾದ್ರು ತಪ್ಪಾದ್ರೆ ದಯವಿಟ್ಟು ಹಿರಿಯ ಭಕ್ತರುಗಳು ನನ್ನನ್ನು ಕ್ಷಮಿಸ್ಬೇಕು ಅಂತ ಕೇಳ್ತೀನಿ. ಜಗನ್ನಾಥನ ಲೀಲೆ ಹೇಳೋದಕ್ಕೆ ತುಂಬಾ ಇದನ್ನು ಬೇಕು ಮಾತಾಜಿ, ಪವರ್. ಜಗನ್ನಾಥಿಗೆ ಪ್ರೇ ಮಾಡ್ತೀನಿ, ನನಗೆ ಶಕ್ತಿ ಕೊಡ್ಲಿ, ಒಳ್ಳೆ ಲೀಲೆಗಳನ್ನ ಎಲ್ಲಾ ಮನಸ್ಸಿನಲ್ಲಿ ಜಗನ್ನಾಥ ಸ್ಥಾಪಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ. ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ಮಾಬಾಯಿ ಕಿಚಡಿ ಅಂದ್ರೆ ತುಂಬಾ ಪ್ರಸಿದ್ಧ. ಅವರ ಕಿಚಡಿ ಇಲ್ಲದೆ ಜಗನ್ನಾಥ ಭೋಗ ತಗೊಳ್ಳೋದಿಲ್ಲ. ಹಾಗಾಗಿ ಕರ್ಮಾಬಾಯಿ ಯಾರು, ಎಲ್ಲಿದ್ರು, ಹೇಗೆ ಬಂದ್ರು, ಹೇಗೆ ಭಕ್ತರಾದ್ರು, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಕರ್ಮಾಬಾಯಿ ಆಕ್ಚುಲಿ ರಾಜಸ್ಥಾನದ ನಾಗೋರ್ ಜಿಲ್ಲೆಯ ಕಾಲ್ವಾ ಗ್ರಾಮದಲ್ಲಿ ಪ್ರಕಟ ಆದ್ರವರು. ಅವರು ಒಂದು ಜಾಟ್ ಸಂಪ್ರದಾಯದವರು. ಜಾಟ್ ಅಂದ್ರೆ ಕೃಷಿ ಸಮುದಾಯ ಅಂತಾರೆ, ಕೃಷಿ ಸಮೂಹದ ಜನಾಂಗ. ಅವರ ತಂದೆ ರೈತರಾಗಿದ್ರು, ತಾಯಿ ಕೂಡ ಹೌಸ್ ವೈಫ್. ಅವರು ತುಂಬಾ ಕೃಷ್ಣನ ಭಕ್ತಿ ಭಜನೆ ಮಾಡುವುದು, ಕೃಷ್ಣನ ನೈವೇದ್ಯ ಮಾಡೋದು, ತುಂಬಾನೇ ದೇವರ ಬಗ್ಗೆ ಪ್ರೇಮ ಪ್ರೀತಿ ತುಂಬಾ ಇತ್ತು. ಅವರಿಗೆ ಸಂತರ ಕೃಪೆ ಅನ್ಸುತ್ತೆ. ಅವರಿಗೆ ಏನಾಯ್ತು, ಸಂತರ ಕೃಪೆಯಿಂದ, ಮಹಾತ್ಮರ ಕೃಪೆಯಿಂದ, ಮತ್ತೆ ಗುರುದೇವ್ ಕೃಪೆಯಿಂದ ಅವರಿಗೆ ಒಂದು ಶ್ರೀ ವಿಗ್ರಹನ ಪ್ರದಾನ ಮಾಡ್ತಾರೆ. ಆ ಶ್ರೀ ವಿಗ್ರಹನ ಅವರು ತಗೊಂಡು ತಮ್ಮ ಗುರುದೇವ್ಗೆ ಕೇಳ್ತಾರೆ, ಗುರುದೇವ್ ನಮಗೆ ಜಾಸ್ತಿ ಸಮಯ ಸಿಗಲ್ಲ, ನಾವು ಕೃಷಿ ಮಾಡೋರು, ನಾವು ಹೇಗೆ ಇದನ್ನ ಆರಾಧಿಸ್ಬೇಕು, ಹೇಗೆ ಪೂಜೆ ಮಾಡ್ಬೇಕು, ನಮಗೆ ಸ್ವಲ್ಪ ನೀವು ವಿವರಣೆ ಕೊಟ್ರೆ ನಾವು ಸೇವೆಯನ್ನ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಸರಿ ಅಂದಾಗ ಅವ್ರು ಗುರುದೇವ್ ಹೇಳ್ತಾರೆ, ನೋಡಿ ಜಾಸ್ತಿ ಏನು ಮಾಡೋದಿಲ್ಲ, ನೀವು ಪ್ರತಿನಿತ್ಯ ಕೃಷ್ಣನ ಸ್ನಾನ ಮಾಡಿಸಿ, ನೈವೇದ್ಯ ಮಾಡಿ, ಅವರಿಗೆ ವಸ್ತ್ರ ಧರಿಸಿ, ಹೂವ ಮುಡಿಸಿ, ಪ್ರತಿಯೊಂದು ತಪ್ಪದೆ ಮಾಡಿ, ಏನು ಇಲ್ಲದ್ರೂ ಪ್ರಸಾದನ ಭೋಗ ಮಾಡಿ, ಅರ್ಪಣೆ ಮಾಡಿ ಸ್ವೀಕಾರ ಮಾಡಿ.
ಇಷ್ಟು ಮಾಡಿದ್ರೆ ನಿಮ್ಗೆ ಕೃಷ್ಣನ ಕೃಪೆ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವ್ರಿಗೆ ಎಷ್ಟು ಆಗುತ್ತೆ ಪ್ರತಿನಿತ್ಯ ಕೃಷ್ಣನ ಸೇವೆ ಮಾಡ್ತಾರೆ. ಪ್ರತಿನಿತ್ಯ ಕೃಷ್ಣನ್ಗೆ ಅಭಿಷೇಕ ಸ್ನಾನ, ಆ ಅಭಿಷೇಕನ ಪ್ರತಿನಿತ್ಯ ಅವರು ಸ್ವೀಕರಿಸ್ತಾ ಇರ್ತಾರೆ. ಅಭಿಷೇಕನ ನಾವು ಪ್ರತಿನಿತ್ಯ ಸ್ವೀಕರಿಸೋದು ತುಂಬಾ ಒಳ್ಳೆದು ಚರಣಾಮೃತ. ಯಾಕೆಂದ್ರೆ ಆ ಚರಣಾಮೃತದಲ್ಲಿ ಇಷ್ಟು ಶಕ್ತಿ ಇದೆ. ಪ್ರತಿನಿತ್ಯ 1 ಚಮಚ ನಾವು ಚರಣಾಮೃತ ತಗೊಂಡ್ರೆ ನಮಗೆ ಆಪತ್ಕಾಲ ಮರಣ ಬರಲ್ಲ. ಹಾಗಾಗಿ ನೀವು ಪ್ರತಿಯೊಬ್ರು ಯಾರ ಮನೆಯಲ್ಲಿ DT ಸೇವೆ ನಡೆದ್ರೆ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ನೀವು ಫ್ರಿಜ್ಜೆಲ್ಲ ನೀರಿನ ಚರಣಾಮೃತ ಸಿಗುತ್ತೆ, ದಿನ ನೀರಿನ ಅಭಿಷೇಕ, ಅದನ್ನ 1 ಚಮಚ ತಗೊಳ್ಳಿ, ನಿಮಗೆ ಯಾವ್ದು ಆಪತ್ಕಾಲ ಮರಣ ಬರಲ್ಲ. ಹಾಗಾಗಿ ಅವರು ತುಂಬಾನೇ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ದುಃಖ ಒಂದಿರುತ್ತೆ. ಏನು ಅಂದ್ರೆ ಅವರಿಗೆ ಸಂತಾನ ಇರಲ್ಲ. ಅವ್ರಿಗೆ ತುಂಬಾ ವಯಸ್ಸು. ಪ್ರತಿನಿತ್ಯ ಕೃಷ್ಣನ ಬೇಡೋದು, ಭಗವಂತ ನಮಗೆ ಸಂತಾನ ಯಾವಾಗ ಕೊಡ್ತೀಯ, ಭಗವಂತ ನಮಗೆ ಸಂತಾನ ಯಾವಾಗ ಕೊಡ್ತೀಯ, ತುಂಬಾ ಬೇಡ್ತಿದ್ದ, ಆದ್ರೆ ಸಂತಾನ ಆಗಲ್ಲ. ರಾಜಸ್ಥಾನದಲ್ಲಿ ನಿಮಗೆ ಮೀರಾಬಾಯಿನ ಗೊತ್ತು, ಕಮಲದಂತ ಅರಳಿದ್ದಾರೆ ಅವರು. ಆ ಪೃಥ್ವಿಯಲ್ಲಿ ಎಷ್ಟು ಜನ ಭಗವತ್ ಪ್ರೇಮ, ಆಮೇಲೆ ಈ ಮೊಘಲರಿಗೆ ಹೋರಾಡಿ ಭಕ್ತಿ ಮಾಡಿ ಇಷ್ಟು ಜನ ಪ್ರಸಿದ್ಧರೇ. ಅದರಲ್ಲಿ ನಮ್ಮ ಕರ್ಮಾಬಾಯಿ ಕೂಡ ಒಬ್ರು. ಹೀಗೆ ಅವರು ಪ್ರತಿನಿತ್ಯ ದಿನ ನಡೀತಿತ್ತು. ತುಂಬಾ ಬೇಜಾರಾಗ್ತಿತ್ತು ಅವ್ರಿಗೆ, ಸಂತಾನವಿಲ್ಲ ದಿನ ಬೇಡೋರು. ಒಂದು ಸರಿ ಏನಾಗುತ್ತೆ, ಅವರ ಊರಿನಲ್ಲಿ ಕಾಲ್ವಾ ಊರಿನಲ್ಲಿ ಇದು ದುಷ್ಕಾಲ ಅಂತಾರಲ್ಲ, ಫುಲ್ ಮಳೆ ಬರಲ್ಲ, ಬೆಳೆ ಇರಲ್ಲ, ಏನಿರಲ್ಲ, ಎಲ್ಲ ಒಣಗೋಗ್ಬಿಡುತ್ತೆ. ನೀರಿಲ್ಲ, ಏನಿಲ್ಲ, ತುಂಬಾ ಇದು ಬಂದ್ಬಿಡುತ್ತೆ ಅವರಿಗೆ. ಏನ್ ಮಾಡೋದು, ಅನಾವೃಷ್ಟಿ ಆಗ್ಬಿಡುತ್ತೆ. ಏನ್ ಮಾಡೋದು, ಏನು ಇಲ್ಲ. ಹಾಗೆ ಕೃಷಿ ಜನ ಅಲ್ಲ, ಹಾಗಾಗಿ ಏನೋ ಬೇಳೆ ಕಾಳು ಏನೋ ಮಾಡ್ಕೊಂಡು ತಿಂದು ಹೆಂಗೋ ಜೀವನ ನಡೆಸಿರ್ತಾರೆ. ಅದೇ ಸಮಯದಲ್ಲಿ ಅವರು ಅವರ ತಂದೆ ಹೆಸರು, ನಾನು ಹೇಳಿಲ್ಲ, ಅವ್ರ ತಂದೆ ಹೆಸರು ಹೇಳ್ಬೇಕಿತ್ತು. ಕಾಲೂಜಿ ಡೂಡಿ ಅಂತ ಒಂದು ಕೃಷಿ ಸಂಪ್ರದಾಯ ಇದೆ. ಆ ಊರಿನಲ್ಲಿ ಅವರು ವಿಶೇಷವಾಗಿ ಆ ಜನ ಸಹಿಸ್ತಾರೆ. ಆ ಊರಿನಲ್ಲೇ ಒಬ್ರು ರೈತರು ಇರೋದು ಜಾಸ್ತಿ. ಇವರ ಹೆಸರು, ರತನಿ ದೇವಿಯರ ತಂದೆ ಹೆಸರು ಚೌಧರಿ ಶ್ರೀ ಜೀವನ್ ರಾಮ್ ಡೂಡಿ. ಅವರ ತಾಯಿಯ ಹೆಸರು ರತನಿ ದೇವಿ. ತುಂಬಾ ಧಾರ್ಮಿಕ ಇರ್ತಾರೆ. ಅವಾಗ ಆ ಟೈಮಲ್ಲಿ ಅವರಿಗೆ ಪ್ರೆಗ್ನೆಂಟ್ ಅಂದ್ರೆ ಅವರು ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆದ ತಕ್ಷಣ ಹೇಗೋ ನಡೆಯುತ್ತೆ ಸ್ವಲ್ಪ ದಿನ. ಆದರೆ 10 ತಿಂಗಳಾದ ಮೇಲೆ ನಮ್ಮ ಕೃಷ್ಣ ಹುಟ್ಟಿದ ತಿಂಗಳು ಭಾದ್ರಪದ ಕೃಷ್ಣ ಪಕ್ಷ ಪ್ರತಿಪದ ತಿಥಿಯಲ್ಲಿ ನಮ್ಮ ಕರ್ಮಾಬಾಯಿಯ ಜನನವಾಗುತ್ತೆ. ಕರ್ಮಾಬಾಯಿಗೆ ಅವರ ಜನನವಾದಾಗ ಅವರು ನಮ್ಮ ತರ ಅಳ್ತಾ ಬರ್ಲಿಲ್ಲ, ಅವ್ರು ನಗ್ತಾ ಬಂದ್ರು. ತುಂಬಾ ಚೆನ್ನಾಗಿ ನಗ್ತಾ ಬಂದ್ರು. ಇಷ್ಟು ಚೆನ್ನಾಗಿ ನಗ್ತಾ ಇದ್ರು ಅಂದ್ರೆ ಅವ್ರನ್ನ ಅವರು ಡೆಲಿವರಿ ಮಾಡಿರ್ತಾರಲ್ಲ ದಾಯಿ ಮಾಡಿ, ಅವ್ರು ಕೂಡ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಮಗು, ಇದು ವಿಶೇಷ ಲಕ್ಷಣ ಇರೋ ಮಗು, ಇದು ಸಾಮಾನ್ಯ ಮಗು ಅಲ್ಲ, ಈ ತರ ಅವ್ರು ಹೇಳ್ತಾರೆ. ತುಳಸಿದಾಸ್ ಕೂಡ ಹೀಗೆ ಅವರ ಜನನಾಗಿದ್ದ. ಅವರು ಅಳ್ತಾ ಬರ್ಲಿಲ್ಲ, ನಗ್ತಾ ಬಂದ ತಕ್ಷಣ ರಾಮ್ ಅಂತ ಉಚ್ಚಾರ ಮಾಡ್ತಾರೆ. ಅದೇ ರೀತಿ ಈ ಆಚಾರ್ಯರ ಪ್ರಕಾರ ಕರ್ಮಾಬಾಯಿಯ ಪೂರ್ವ ಜನ್ಮದ ಏನು ಕಥೆ ಇಲ್ಲ. ಅವರ ಅನಿಸಿಕೆ ಏನು ಅಂದ್ರೆ ಇವರು ಕೃಷ್ಣನ ಪಾರ್ಷದನೇ ಆಗಿರ್ಬೋದು ಅಂತ ಅವರು ಅನ್ಸ್ತಾ ಇದಾರೆ, ಶೋರ್ ಇಲ್ಲ, ಹೇಳ್ತಾ ಇದ್ದಾರೆ. ಸರಿ, ಕರ್ಮಾಬಾಯಿ ಜನನ ಆದಾಗ ಅವರ ಟೈಮಿಂಗ್ ಇಷ್ಟು ಚೆನ್ನಾಗಿರುತ್ತೆ. ಕಪ್ಪು ಮೋಡ ಕವಿದು ಇಷ್ಟು ಸುರಿ ಮಳೆ ಆಗುತ್ತೆ ಅಂದ್ರೆ ಅಷ್ಟು ಮಳೆ ಆಗಿ ಪೃಥ್ವಿ ಎಲ್ಲ ತಂಪಾಗಿ ಬೇಳೆ ಎಲ್ಲ ಬೆಂದು ಎಲ್ಲಾ ಜನಗಳು ಸಂತೋಷ ಆಗ್ತಾರೆ. ಎಲ್ಲರೂ ಅಂತಾರೆ, ಅವಾಗಿಂದ ತುಂಬಾ ಜನ ಅವರಿಗೆ ಅಂತಾರೆ, ಈ ಮಗು ತುಂಬಾ ವಿಶೇಷವಾಗಿದೆ, ಅದು ಸಾಮಾನ್ಯ ನಮ್ ತರ ಅಲ್ಲ ಹೇಳ್ತಾರೆ. ಹೀಗೆ ದಿನ ಕಳೆಯುತ್ತೆ. ದಿನ ಭೋಗ ಮಾಡೋದು, ಕೃಷ್ಣನಿಗೆ ಅರ್ಪಣೆ ಮಾಡೋದು, ಕೃಷ್ಣನಿಗೆ ಸ್ನಾನ ಮಾಡಿಸೋದು, ದಂಪತಿಗಳು ತಪ್ಪದೆ ಸೇವೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕರ್ಮಾಬಾಯಿ. ಹೇಗೆ ತಾಯಿ ಭೋಗನ ತಯಾರು ಮಾಡ್ತಾರೆ, ತಂದೆ ಹೇಗೆ ಭೋಗನ ಅರ್ಪಿಸ್ತಾರೆ, ಹೇಗೆ ಅವ್ರು ಇದು ಮಾಡ್ತಾರೆ, ಪ್ರತಿಯೊಂದು ಏನೇನ್ ಮಾಡ್ತಾರೆ, ಭೋಗ ಆಮೇಲೆ ತುಳಸಿ ಹಾಕ್ತಾರೆ, ಪರ್ದೆ ಹಾಕ್ತಾರೆ, ಪ್ರತಿಯೊಂದು ತಾಯಿ ಯಾವ ತರ ಭೋಗ ಮಾಡ್ತಾರೆ. ಅವ್ರೇನ್ ತುಂಬಾ ಶ್ರೀಮಂತವಾದ ಕುಟುಂಬ ಅಲ್ಲ, ಮಧ್ಯಮ ವಯಸ್ಸವರು. ಅವ್ರ ಮನೆಯಲ್ಲಿ ಗೋಮಾತೆ ಇರೋದ್ರಿಂದ ಹಾಲು ತುಪ್ಪಕ್ಕೆ ಏನು ಕಡಿಮೆ ಇರಲಿಲ್ಲ. ಏನು ರೂಕ ಸೂಕ ಅಂತಾರೆ, ಒಣ ತಿಂಡಿ ಏನೋ ಅಡಿಗೆ ಮಾಡಿ 2 ಹೊತ್ತು ತಪ್ಪದೆ ನೈವೇದ್ಯ ಮಾಡ್ತಿರ್ತಾರೆ. ಒಂದು ದಿನ ಏನಾಗುತ್ತೆ ಅಂದ್ರೆ ಅವರಿಗೆ ಆಕಸ್ಮಿಕವಾಗಿ ಅವರಿಗೆ ಬೇರೆ ಊರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಅವರ ಸಮಾಜದಲ್ಲಿ ಒಬ್ರು ಮರಣ ಹೊಂದಿರ್ತಾರೆ. ಅದಕ್ಕೆ ಅವ್ರು ಹೋಗ್ಬೇಕಾಗಿತ್ತು. ಆದ್ರೆ ಇವರಿಗೆ ಚಿಂತೆ, ಹೇಗೆ ಹೋಗೋದು, ಬೆಳಿಗ್ಗೆ ಹೋದ್ರೆ ಸಂಜೆ ಆಗುತ್ತಲ್ಲ, ಏನ್ ಮಾಡೋದು.
ಆವಾಗ ಕರ್ಮಾಬಾಯಿ ಕೇವಲ 5 ವರ್ಷ ಅಥವಾ 6 ಅವ್ರು ತಂದೆ ತಾಯಿಯರೇ, ನೀವು ಚಿಂತೆ ಮಾಡಬೇಡಿ, ನಾನು ಕೃಷ್ಣನಿಗೆ ಭೋಗ ಅರ್ಪಿಸುತ್ತೇನೆ, ನೀವು ಚಿಂತೆ ಹೋಗಿ. ಅದಕ್ಕೆ ಅವ್ರ ತಂದೆ ಅಂತಾರೆ, ನೀನಿಷ್ಟು ಸಣ್ಣ ಹುಡುಗಿಯ, ನಿನಗೆ ಬರುತ್ತಾ? ನೀನ್ ಯಾವಾಗ ಕಲ್ತೆ? ಯಾವಾಗ ನೋಡ್ದೆ? ನಾನು ನೋಡ್ದೆ, ತಾಯಿ ಮಾಡ್ತಿರೋದನ್ನ ನಾನು ವೀಕ್ಷಿಸ್ತಿದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾವ ತರ ಮಾಡ್ತಾರೆ, ನೀವು ಯಾವ ತರ ಇದು ಮಾಡ್ತೀರಾ, ಅರ್ಪಣೆ ಮಾಡಿ ಎಲ್ಲಾನು ನೋಡ್ತಾ ಇದ್ದೆ ನಾನು ಪಿತಾಜಿ ಅಂತ ಹೇಳ್ತಾರೆ ತಂದೆಯವರು. ಅದಕ್ಕೆ ಸರಿ ಸರಿ. ಅದಕ್ಕೆ ಅವರು ರತಿನಿ ದೇವಿ ಹೇಳ್ತಾರೆ, ನೋಡಿ ಹೇಗಿದ್ರು ಬೆಳಿಗ್ಗೆ ಭೋಗ ಮಾಡ್ತಾ ಇದ್ವಿ, ಮಧ್ಯಾಹ್ನದ್ದು ಸರಿ, ಸಂಜೆ ಮಧ್ಯಾಹ್ನದ್ದು ಕರ್ಮ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೊಡೋಣ ಅವಳಿಗೆ ಅವಕಾಶ, ಸಂಜೆ ಆಗ ನಾವು ರಿಟರ್ನ್ ಬರ್ತೀವಿ, ಅವಾಗ ಅವಳ ಕೈಯಿಂದ ಅವಾಗ ನಾವು ಮಾಡಿದ್ರೆ ಆಯ್ತು ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ, ಸರಿ ಏನೋ ಮುದ್ದು ಮಾತುಗಳು ಸರಿ ಅಂತ ಅವರು ಹೋಗ್ತಾರೆ. ಆವಾಗ ನಮ್ಮ ಕರ್ಮಾಬಾಯಿ ಏನ್ ಮಾಡ್ತಾರೆ, ಓಹೋ ನಂಗೆ ಸೇವೆ ಸಿಕ್ಕಿದೆ ಕೃಷ್ಣಂದು, ನಾನು ಏನ್ ಅಡಿಗೆ ಮಾಡ್ಬೇಕು, ಏನ್ ಮಾಡ್ಬೇಕು, ಪಾಪ ಅವಳಿಗೆ ಚಪಾತಿ ಉದ್ಬೇಕಲ್ಲ, ಅವ್ರಿಗೆ ಶೇಪ್ ಬರಲ್ಲ, ಅಯ್ಯೋ ಇದು ಸರಿ ಇಲ್ಲ, ಇದು ಕೃಷ್ಣ ಏನೋ ಟ್ರೈ ಮಾಡ್ತಾರೆ. ಆದ್ರೆ ಫಸ್ಟ್ ಟೈಮ್ ಮೊದಲನೇ ಸಾರಿ ಕಿಚಡಿ ಮಾಡ್ತಾರೆ. ಎಷ್ಟು ಪ್ರಿಯವಾಗಿ ಕಿಚಡಿ ಮಾಡ್ತಾರೆ, ಕೃಷ್ಣನ ಭಾವನೆ ಇದೆ ಅಂದ್ರೆ ಸುಗಂಧಿತವಾದ ಕಿಚಡಿ ತಯಾರು ಮಾಡ್ತಾರೆ. ಕಿಚಡಿ ಮಾಡಿದ್ಮೇಲೆ ತುಂಬಾ ಬಿಸಿ ಎಲ್ಲ ಸ್ವಲ್ಪ ತಣ್ಣು ಮಾಡಿ ಕೃಷ್ಣನ ಮುಂದೆ ತಂದು ಇಡ್ತಾರೆ. ಕೃಷ್ಣ ಹಿಂದಿಯಲ್ಲಿ ಠಾಕೂರ್ಜಿ ಅಂತಾರೆ, ಅವ್ರು ತುಂಬಾ ರಾಜಸ್ಥಾನದೆಲ್ಲ ಠಾಕೂರ್ ಹೀಗೆ ಮಾತಾಡ್ತಾರೆ, ಠಾಕೂರ್ ನೀನ್ ಸ್ವೀಕರಿಸ ನೋಡ್ಕೊಂಡು ನಿಂತ್ಕೊಂತಾಳೆ ಸ್ವಲ್ಪ ಹೊತ್ತು ಮುಂದೆ. ಕೃಷ್ಣ ಬರೋದೇ ಇಲ್ಲ. ಅರೆ ಕೃಷ್ಣ ನೀನ್ ಯಾಕೆ ಬರ್ತಾ ಇಲ್ಲ? ಸ್ವಲ್ಪ ಹೊತ್ತು ನೋಡ್ತಾಳೆ, ನನ್ನಿಂದ ಏನ್ ತಪ್ಪಾಗಿದೆ, ಯಾಕೆ ಕೃಷ್ಣ ಬರ್ತಾ ಇಲ್ಲ, ನನ್ನಿಂದ ಏನ್ ತಪ್ಪಾಗಿದೆ ಅಂತ ತುಂಬಾ ಯೋಚನೆ ಮಾಡ್ತಾರೆ. ಆಮೇಲೆ ನಮ್ ತಂದೆ ತುಳಸಿದೆಲ್ಲ ಇಡ್ತಾ ಇದ್ರು, ನಾನು ಇಟ್ಟಿಲ್ಲ, ಬರೀ ನಾನು ಒಂದೇ ಐಟಮ್ ಮಾಡಿದ್ದೀನಿ, ಅದಕ್ಕೆ ಸ್ವೀಕರಿಸ್ತಾ ಇಲ್ಲ. ಈ ತರ ಯೋಚನೆ ಮಾಡಿ ತುಳಸಿ ಎಲೆನ ದಳಗಳನ್ನ ತರ್ತಾರೆ. ತಂದು ಅದನ್ನ ತೊಳೆದು ಒಂದಿಷ್ಟು ಬೆಲ್ಲ, ನೀರಿನ ಬಟ್ಲ ಮೊದಲೇ ಇರುತ್ತೆ ಲೋಟದಲ್ಲಿ ನೀರು, ಅದಕ್ಕೆ ಒಂದು ತುಳಸಿ, ಬೆಲ್ಲಕ್ಕೆ ಮತ್ತು ಕಿಚಡಿಗೆ ಅರ್ಪಿಸ್ತಾರೆ. ತುಂಬಾ ತುಪ್ಪ ಹಾಕ್ತಾರೆ. ಅವ್ರ ತಂದೆ ಹೇಳಿರ್ತಾರೆ, ತುಪ್ಪ ತುಂಬಾ ಹಾಕುವ ಕೃಷ್ಣಂಗೆ ಸುಗಂಧಿತವಾಗಿ ಭೋಗನ ಅರ್ಪಿಸ್ತಾರೆ. ತುಪ್ಪ ಹಾಕ್ತಾರೆ. ಸರಿ ಯಾಕೋ ಬರಲ್ಲ. ಮತ್ತೆ ನೋಡ್ತಾರೆ, ಕೃಷ್ಣ ಬಾರಪ್ಪ ಠಾಕೂರ್ ಸ್ವೀಕರಿಸು. ಎಷ್ಟು ನೋಡಿದ್ರು ಕೃಷ್ಣ ಬರೋದೇ ಇಲ್ಲ. ಯಾಕೆ, ನನ್ನಿಂದ ಏನ್ ತಪ್ಪಾಗಿದೆ? ಅಯ್ಯೋ ಅಪ್ಪ ಪರ್ದೆ ಹಾಕ್ತಾರೆ. ಅವ್ರು ಯಾವ ತರ ಪರ್ದೆ ಹಾಕ್ತಾರೆ ಅಂದ್ರೆ, ತಂದೆ ಈ ಕಡೆ ಪರ್ದೆ ಇಡ್ತಿದ್ರು, ತಾಯಿ ಈ ಕಡೆ ಇಟ್ಕೊಂಡು ಹಿಂಗೆ ಪರ್ದೆ ಇಟ್ಟು ಭೋಗನ ಅರ್ಪಣೆ ಮಾಡ್ತಾರೆ. ಈಗ ನಾನು ಹೆಂಗ್ ಪರ್ದೆ ಇಡೋದು, ನನ್ನ ಹತ್ರ ಹಂಗಾಗಲ್ವಲ್ಲ. ಆ ಕಡೆ ಜನ ರಾಜಸ್ಥಾನದು ಸಣ್ಣ ಮಕ್ಕಳಾಗ್ಲಿ ಆಗ ಲೆಹಂಗಾ ಉಡ್ತಾರೆ, ಅಂದ್ರೆ ನಾವು ಲಂಗ ಅಂತೀವಲ್ಲ, ಆ ತರ ಘಾಗ್ರಾ, ಆ ಸ್ಕರ್ಟ್ ಅನ್ನ, ಲಾಂಗ್ ಸ್ಕರ್ಟ್ ನ ಹಿಂಗೆ ಹಿಡಿತಾಳೆ, ಪರ್ದೆ ನಿಲ್ತಾಳೆ. ಕೃಷ್ಣ ಸ್ವೀಕಾರ ಮಾಡು. ಬರೋದೇ ಇಲ್ಲ. ಎಷ್ಟೊತ್ತು ಏನ್ ತಪ್ಪಾಯ್ತು ನಮ್ ತಂದೆ ಶ್ಲೋಕಗಳು ಹೇಳ್ತಾರೆ, ನಂಗೆ ಶ್ಲೋಕನೇ ಬರಲ್ಲ, ನಾನೇನ್ ಹೇಳಿ ಅಂತ. ಫಸ್ಟ್ ಟೈಮ್ ಅವ್ರ ಜೀವನದಲ್ಲಿ ಮೊದಲನೇ ಸಾರಿ ಪದಗಳನ್ನ ಹಾಡ್ತಾರೆ ಅವರು, ಫಸ್ಟ್ ಅಂಡ್ ಲಾಸ್ಟ್ ಪದಗಳನ್ನ ಮೊದಲೇ ಸಾರಿ ಮತ್ತೆ ಕೊನೆದಾಗಿ ಅನ್ಸುತ್ತೆ ಅವತ್ತು ಪದಗಳ ಹಾಡ್ತಾರೆ. ಇಷ್ಟು ಸುಂದರವಾಗಿ ಹಾಡ್ತಾರೆ. ಕೃಷ್ಣ ನಿಬಾ, ನಾನು ಕಿಚಡಿ ಅರ್ಪಿಸಿದ್ದೀನಿ, ನೀನು ಸ್ವೀಕರಿಸು. ತುಂಬಾ ಭಜನೆ ಹಾಡು ಎಲ್ಲ ಹೀಗೆ ತುಂಬಾ ಕಾಲ ಕಳೀತಾರೆ. ಆದ್ರೂ ಕೃಷ್ಣ ಬರದೇ ಇಲ್ಲ. ಯಾಕೋ ಏನೋ ಬರ್ತಾನೆ ಇಲ್ಲ, ನನ್ನಲ್ಲಿ ಏನ್ ಕಡಿಮೆ ಆಗಿದೆ, ನಮ್ ತಂದೆ ಭೋಗ ಕೊಟ್ಟರೆ ತಿಂತಾರೆ, ನಾನ್ ಕೊಟ್ರೆ ಯಾಕೆ ತಿಂತಾ ಇಲ್ಲ? ಅವಳಿಗೆ ಗೊತ್ತಿಲ್ಲ, ಅವ್ರು ಪರ್ದೆ ಹಾಕ್ತಿದ್ರು. ಅವ್ರು ಏನ್ ಅನ್ಕೊಂತಿದ್ರು, ಕರ್ಮವೈ ಸ್ವಂತ ಕೃಷ್ಣ ಬಂದು ತಿಂತಾ ಇದ್ರು ಅಂತ ಅವ್ರು ಅನ್ಕೊಂತ ಇದ್ರು. ಆದ್ರೆ ಅವ್ರಿಗೆ ಅದು ಗೊತ್ತಿರ್ಲಿಲ್ಲ. ತಂದೆ ತಾಯಿ ಹತ್ರ ಬರ್ತಿದ್ರು. ತುಂಬಾ ಬೇಜಾರಾಗಿ ಏನ್ ಮಾಡ್ತಾರೆ ಕೃಷ್ಣ ನೀನ್ ಬರ್ತಾ ಇಲ್ಲ, ಸರಿ ನಿಂದು ಬಾಳ ಆಯ್ತು, ನಾನು ಈಗ ಇರೋದಿಲ್ಲ, ನಾನು ಹೋಗಿ ನದಿ ನೀರಿನಲ್ಲಿ ನನ್ನ ಪ್ರಾಣ ಬಿಡ್ತೀನಿ ಅಂತ ಕಣ್ಣೀರ್ ಹಾಕಿ ಹಿಂಗ್ ಹೋಗ್ಬೇಕು ಅಂತ ಇರ್ತಾರೆ. ಅವಳ ಲೆಹಂಗಾನ ಸ್ಕರ್ಟ್ನ ಎಳಿತಾರೆ ಕೃಷ್ಣ, ಪ್ರತ್ಯಕ್ಷ ಆಗ್ಬಿಡ್ತಾರೆ, ಇಳಿದು ಬಿಡ್ತಾರೆ. ಇಳಿದ ತಕ್ಷಣ ನೋಡ್ತಾರೆ ಕೃಷ್ಣ, ಎಷ್ಟು ಖುಷಿ ಆಗುತ್ತೆ ಬಂದ್ಯಾ, ಸರಿ. ಅವ್ರಂತಾರೆ, ಕೃಷ್ಣ ಸ್ವೀಕರಿಸು. ಆ ಕಿಚಡಿನ ಅವ್ರು ಹೆಂಗ್ ತಿಂತಾರಂದ್ರೆ ಸಣ್ಣ ಮಗು ತರ, ಇಲ್ಲೆಲ್ಲಾ ಬೀಳ್ತಾ ಇರುತ್ತೆ ಮೈ ಮೇಲೆ. ಆ ಕಿಚಡಿ ತಿನ್ನೋ ರೀತಿ ಅವ್ರದ್ದು. ಅದು ನೋಡ್ಬಿಟ್ಟು ಅರೆ ಏನ್ ಕೃಷ್ಣ ನಿನಗೆ ಊಟ ಕೂಡ, ತಿಂಡಿ ಕೂಡ ಏನು ಬರಲ್ಲ ನಿನಗೆ, ಒಳ್ಳೆ ಸಣ್ಣ ಹುಡುಗ ಅಂತ ಹೇಳಿ ಒಂದು ತಾಯಿಯ ಭಾವನೆಯಿಂದ ಆ ತುತ್ತನ್ನ ಕೃಷ್ಣನ್ಗೆ ಬಾಯಲ್ಲಿ ಹಾಕ್ತಿರ್ತಾಳೆ. ಎಷ್ಟು ಚೆನ್ನಾಗಿ ತಿನ್ನಿಸ್ತಿರ್ತಾಳೆ ಅಂದ್ರೆ, ಕರ್ಮಾಬಾಯಿದು ಮಾಧುರ್ಯ ಪ್ರೇಮ ಅಲ್ಲ, ಅವ್ರದ್ದು ವಾತ್ಸಲ್ಯ ಪ್ರೇಮ. ಕೃಷ್ಣ ಮೊದ್ಲಿಂದಾನೇ ಅವರಿಗೆ ತಾಯಿ ಅಂತಾನೆ ಅನ್ಕೊಂಡಿದ್ರು, ಕರ್ಮಾಬಾಯಿ ಕೂಡ ತನ್ನ ಮಗು ಅಂತ. ಅವರ ಮಡಿಲಲ್ಲಿ ಕುತ್ಕೊಂಡು ತಿಂತಾರೆ ಯಾವಾಗ್ಲೂ ಕೃಷ್ಣ. ಎಷ್ಟು ಪ್ರೀತಿಯಾಗಿ ತಿಂತಾರೆ ಅಂದ್ರೆ ಆಹಾ ಅದ್ಭುತ. ಅದು ಕೇಳೋದಕ್ಕೂ ಚೆನ್ನಾಗ್ ಅನ್ಸುತ್ತೆ ಅವ್ರ ಲೀಲೆಗಳು. ಆಮೇಲೆ ಏನಾಗ್ತದೆ, ತಿಂದ್ಮೇಲೆ ಅವರ ತನ್ನ ಕೈಯಿಂದನೂ ಕೂಡ ಕರ್ಮಾಬಾಯಿಗೆ ತಿನ್ನಿಸ್ತಾರೆ.
ನಾವ್ ಯಾವ್ದೇ ಲೀಲೆಯಲ್ಲೂ ಕೃಷ್ಣ ತನ್ನ ಭಕ್ತ ತಿನ್ಸಿದ್ ಕೇಳಿದ್ ಕಡಿಮೆ. ಶಬರಿ ಕೂಡ ಅರ್ಪಣೆ ಮಾಡಿದ್ರು ನೈವೇದ್ಯ, ಅದು ಶಬರಿ ತಿನ್ಸಿರ್ಲಿಲ್ಲ. ಆದ್ರೆ ಇವರಿಗೆ ಕರ್ಮಾಬಾಯಿಗೆ ಇಷ್ಟು ಪ್ರೀತಿಯಿಂದ ತಾಯಿಗೆ ತಿನ್ನಿಸ್ತಾರೆ ಅಂದ್ರೆ ತೃಪ್ತಿಯಾಗಿ ತಿಂತಾಳೆ ಅವಳು. ಆಮೇಲೆ ಅವಳು ಅಂತಾರೆ, ನೋಡು ಅವ್ರಿಬ್ರದ್ದು ದೋಸ್ತಿ ಆಗ್ಬಿಡುತ್ತೆ, ಚೆನ್ನಾಗಿ ಫ್ರೆಂಡ್ಶಿಪ್ ಆಗ್ಬಿಡ್ತಾರೆ. ಅವ್ರಂತಾರೆ, ಯಾವಾಗ ನೀನ್ ಕಿಚಡಿ ಮಾಡಿದಾಗ ನಾನು ಬರ್ತೀನಿ, ನಾನು ಸ್ವೀಕಾರ ಮಾಡ್ತೀನಿ ಅಂತ ತುಂಬಾ ಖುಷಿ ಆಗ್ತದೆ. ಇಷ್ಟು ಖುಷಿ ಆಗ್ತದೆ. ಮತ್ತೆ ತಾನು ಮತ್ತೆ ಭೋಗ ಮಾಡ್ಬೇಕು, ರೆಡಿ ಮಾಡ್ಬೇಕು ಅಂತ ತಯಾರು ಮಾಡೋಕ್ಕೆ ಮತ್ತೆ ಸಂಜೆದು ಕರ್ಮಾಬಾಯಿ ಬರ್ತಾರೆ. ಅಷ್ಟೊತ್ತಿಗೆ ಅವ್ರ ತಂದೆ ತಾಯಿ ಅಲ್ಲಿಂದ ಊರಿನಿಂದ ತಿರುಗಿ ವಾಪಸ್ ಬರ್ತಾರೆ. ಬಂದಾಗ ತಂದೆ ಕೇಳ್ತಾರೆ, ಕರ್ಮ ಇವತ್ತಿನ ಭೋಗ ಅರ್ಪಣೆ ಮಾಡ್ದೆಮ್ಮ? ಹಾ ಅಪ್ಪಾಜಿ ಮಾಡ್ದೆ. ಎಲ್ಲಮ್ಮ ನನಗೊಂದಿಷ್ಟು ಕೊಡು. ಏನಪ್ಪಾಜಿ ನೀವು ಭೋಗ ಅರ್ಪಣೆ ಮಾಡ್ದೆ ಸರಿ, ಎಲ್ಲ ಕೃಷ್ಣ ತಿನ್ಬಿಟ್ಟ, ಉಳಿದಿದ್ದು ನನಗ್ ತಿನ್ಸ್ಬಿಟ್ಟ. ಹೌದಾ? ಅವ್ರಿಗೆ ಯಾಕೋ ಒಂಥರ, ಏನೋ ಮುದ್ದು ಮಗು ಏನೋ ಮುದ್ದ ಮಾತಾಡ್ತಾಳೆ. ಹೌದಾ? ಯಾವ ತರ ತಿಂದ ಕೃಷ್ಣ? ನೀವು ತಿನ್ನಿಸ್ತೀರಲ್ಲ ತಂದೆ, ಹಿಂಗೆ ಪರ್ದೆ ಹಾಕ್ತೀರಿ ತಿನ್ನಿಸ್ತೀರಿ. ಆಗ ನಾನ್ ಈ ತರ ಯಾವಾಗ ತಿನ್ನಿಸ್ತೀನಿ? ಅವರಿಗೆ ಆಶ್ಚರ್ಯ, ನಾ ಈ ತರ ತಿನ್ಸಲ್ಲ ಮಗು, ನಾನು ಯಾವತ್ತೂ ಈ ತರ ತಿನ್ಸಿಲ್ಲ. ಇಚ್ಚು ಅವ್ರಿಗೇನೋ ಅನುಮಾನ. ಕೈ ತೋರಿಸ್ತಾರೆ, ನೋಡಿ ತಿಂತ ನನಗೆ ಬೆರಳಿಗೆ ಕಚ್ತಾನೆ ಬೆಳೆ ಅವನು ಕೃಷ್ಣ. ನೀವ್ ಅನ್ಕೊಂಡಾಗ ಸೀದಾ ಸಾದ ಮಣ್ಣು ಇದು ಇಲ್ಲ, ಅವನು ತುಂಬಾ ತುಂಟ, ಅವನು ಸರಳವಾದ ಅಲ್ಲ, ಅವನು ಬಹಳ ತುಂಟ. ನೋಡಿ ಹೆಂಗ ತಿನ್ನ ಕೂಡ ನಿಮ್ ಕೃಷ್ಣನ್ಗೆ ಬರಲ್ಲ. ಬೆಲ್ಲನ್ ಬಟ್ಟೆಗೂ ಒರೆಸ್ದ, ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ದೇವರ ಕೋಣೆ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ ನಂಗೆ ಟೈಮ್ ಆಯ್ತು. ನನಗೆ ಅಂದೆ, ನೀನ್ ಹಿಂಗೆಲ್ಲ ತಿಂದೆ, ನಿಮಗೆ ಮತ್ತೆ ನಾನು ಭೋಗ ಯಾವಾಗ ಮಾಡ್ಬೇಕು ಅಂತಾನು ಕೂಡ ಹೇಳ್ದೆ. ನೋಡಿ ನನಗೆ ಹಿಂಗ್ ಬೆರಳಿಗೆಲ್ಲ ಅಲ್ಲೆಲ್ಲ ಬೆರಳಲ್ಲಿ ನೋಡಿದ್ರೆ ಅದು ಪುಟಾಣಿ ಹಲ್ಲಿಂದು ಗುರುತುಗಳು ಕೃಷ್ಣಂದು. ಅವ್ರ ತಂದೆಗೆ ಆಶ್ಚರ್ಯ, ಅರೆ ನಿನಗೆ ಕೃಷ್ಣ ಬಂದು ನಿಜವಾಗ್ಲೂ ತಂದೆ ತಾಯಿಗೆ ನಂಬಕ್ಕೆ ಆಗಲ್ಲ. ಹೌದಾ ಮಗು? ಹಾಗಾದ್ರೆ ನಮಗೂ ದರ್ಶನ ಮಾಡಿಸು, ನಮಗೂ ದರ್ಶನ. ಅವ್ರ ಹತ್ರ, ಇಲ್ಲ ಮಗುನ, ಯಾವತ್ತೂ ಈ ತರ ಕೃಷ್ಣ ಇಷ್ಟು ವರ್ಷ ಆಯ್ತು, ನಾನು ವಿಗ್ರಹ ಮೂರ್ತಿ ಅನ್ಕೊಂಡ್ವಿ, ಇವತ್ತು ಕೃಷ್ಣ ಬಂದಿಲ್ಲ ನಮ್ಗೆ ಊಟ, ನಮ್ದು ಭೋಗನ ಸ್ವೀಕರಿಸಿಲ್ಲ. ನಾವು ಇರ್ತಾ ಇದ್ವಿ ಒಂದ್ 10 ನಿಮಿಷ ಅದನ್ನ ತಗೊಂಡು ಪ್ರಸಾದ ಅಂತ ತಿಂತಾ ಇದ್ವಿ, ಇವತ್ತು ಬಂದಿಲ್ಲ, ನಮಗೂ ದರ್ಶನ ಮಾಡಿಸು, ತುಂಬಾ ಕೃಪೆ ಆಗಿದೆ ಅಂತ ಹೇಳ್ತೀನಿ. ಸರಿ ಅಂತ ಒಪ್ಪಂತಾರೆ ಕರ್ಮಾಬಾಯಿ. ಕರ್ಮಾಬಾಯಿ ಒಪ್ಕೊಂಡ್ಮೇಲೆ ಅವ್ರ ತಾಯಿ ಒಳ್ಳೆ ಡಿಶಸ್ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಕೃಷ್ಣನಿಗೆ ಪೂರಿ, ಒಟ್ಟಲ್ಲಿ ಮನೇಲಿ ಏನು ಅನುಕೂಲ ಇದೆ ಅದು. ಆಮೇಲೆ ಹೇಳ್ತಾರೆ, ಕರ್ಮ ಇದು ಹೋಗು ಕೃಷ್ಣನಿಗೆ ಅರ್ಪಣೆ ಮಾಡು. ಸರಿ, ಅಲ್ಲಿ ಇಡ್ತಾಳೆ. ಕೃಷ್ಣ ಬಾ. ಅವಾಗ ಬರಲ್ಲ ಕೃಷ್ಣ. ಯಾಕೆ ಬರ್ತಾ ಇದ್ದಾನೆ? ಬರಲ್ಲ. ಕೃಷ್ಣ, ನಮ್ ತಂದೆ ತಾಯಿಗೂ ಕೂಡ ದರ್ಶನ ಕೊಡು, ದಯವಿಟ್ಟು ಬಾ. ಬರ್ತಾರೆ, ಅವ್ರು ಭೋಗ ತಿಂತಾರೆ. ಆದ್ರೆ ಇವ್ರ ತಂದೆ ತಾಯಿ ಕಾಣಿಸ್ತಾ ಇಲ್ಲ. ಅವ್ರು ಏನಂತಾರೆ ಕೃಷ್ಣನ್ಗೆ, ಕೃಷ್ಣ ದಯವಿಟ್ಟು ನಮ್ ತಂದೆ ತಾಯಿಗೂ ದರ್ಶನ ಕೊಡು, ನನಗ್ ಮಾತ್ರ ದರ್ಶನ ಕೊಡ್ತೀವಿ. ಯಾಕೆ? ಅವ್ರು ಮಾತಾಡ್ತಾ ಇದ್ದಾಳೆ, ಅವರು ಮಾತಾಡ್ತಾ ಇದ್ದಾರೆ, ಆದ್ರೆ ಅವ್ರ ತಂದೆ ತಾಯಿಗೆ ಅದು ಕಾಣಿಸಲ್ಲ. ಯಾಕಂದ್ರೆ ಅವ್ರ ಭಾವನೆಯಲ್ಲಿ ವಿಗ್ರಹ ಅದು, ಇವರಿಗೆ ಸ್ವತಃ ಪ್ರತ್ಯಕ್ಷ ನಮ್ಮ ಬಾಲಕೃಷ್ಣ. ಹಾಗಾಗಿ ಏನ್ ಮಾಡೋದು? ಅವ್ರ ತಂದೆ ತಾಯಿ ಅಂತಾರೆ, ಏನ್ರೆ ಕರ್ಮಾಬಾಯಿ ಕೃಷ್ಣ ಬಂದ್ರ, ಮಾತಾಡ್ತಾ ಇದಾರ? ಹೌದು ತಂದೆ ತಾಯಿ ಮಾತಾಡ್ತಾ ಇದ್ದಾರೆ. ಯಾಕೋ ನೀವು ನಮಗ್ ಕಾಣಿಸೋದೇ ಇಲ್ವಲ್ಲ? ಕೇಳ್ದೆ, ಯಾಕೆ ಕೃಷ್ಣ ಏನ್ ತಪ್ಪಾಯ್ತು? ನಮ್ ತಂದೆ ತಾಯಿಗೆ ನೀನ್ ಕಾಣಿಸಲ್ಲ? ನೋಡಿ, ನೀನು ನನ್ನನ್ನ ವಿಗ್ರಹ ಭಾವನೆ ತಿಳ್ಕೊಂಡಿಲ್ಲ, ನನ್ನನ್ನ ಮಗು ತರ ನೋಡ್ತೀಯ. ಒಂದು ಜೀವ ಇರೋದು, ನಮ್ಗೆ ಜೀವ ಇದೆ ಅಂತ ನೀನ್ ಅನ್ಕೊಂಡಿದ್ದೆ, ವಿಗ್ರಹ ಅಲ್ಲ. ಹಾಗಾಗಿ ನಾನು ನಿಮ್ಗೆ ಅಷ್ಟೇ ಕಾಣ್ತೀನಿ. ಅವರು ವಿಗ್ರಹ ಅನ್ಕೊಂಡಿದ್ದಾರೆ, ಅವರು ಯಾವತ್ತೂ ಆ ದೃಷ್ಟಿಯಲ್ಲಿ ನನ್ನನ್ನ ನೋಡಿಲ್ಲ. ಅದಕ್ಕೆ ನಾವು ಯಾವತ್ತು ವಿಗ್ರಹನ ಅಪರಾಧ ಮಾಡೋದು. 32 ಅಪರಾಧಗಳಿದೆ ವೈಷ್ಣವ. ಒಂದೇದು ಯಾವ್ದನ್ನ ಕಲ್ಲು ಅನ್ನೋದು, ಅದು ಮರ, ಅದು ಕಟ್ಗೆ ಅನ್ನೋದು, ಅದು ಜೀವ ಇಲ್ಲದು. ಈಗ ಯಾರಾದ್ರೂ ಮಗ ಕೂತಿರ್ತಾನೆ, ಇದು ನಿಮ್ ಶವ ಅಂದ್ರೆ ಹೇಗೆ ಅನ್ಸುತ್ತೆ ಪಾಪ ಅವ್ರಿಗೆ? ಏನ್ ಮಗಂಗ್ ಹಿಂಗ ಅಂತಾರೆ, ಆ ತರನೇ ಕೃಷ್ಣನ್ಗೂ ಹೇಳ್ಬಾರ್ದು. ವಿಗ್ರಹದಲ್ಲಿದ್ರು ಕೂಡ ಅವರು ವಿರಾಜಮಾನ ಇರ್ತಾರೆ, ಅಲ್ಲಿ ಇರ್ತಾರೆ ಯಾವಾಗ್ಲೂ. ನಾವು ಇವತ್ತು ಆ ಭಾವನೆಯಿಂದ ನೋಡ್ಬೇಕು. ಕೃಷ್ಣ ಸದಾ ವಿಗ್ರಹದಲ್ಲಿದ್ದಾರೆ, ಫೋಟೋಗಳಲ್ಲಿದ್ದಾರೆ, ಭಾಗವತದಲ್ಲಿ ವರ್ಣನೆ ಇದೆ ಅದು ಯಾವ್ದ್ರಲ್ಲಿ ಇದ್ದೀನಿ ಅಂತ. ಹಾಗಾಗಿ ಅವ್ರು ಅಂತಾಳೆ, ದಯವಿಟ್ಟು ನನ್ನ ತಂದೆ ತಾಯಿಗೂ ದರ್ಶನ ಕೊಡು, ನಿನಗಾಗಿ ಎಷ್ಟು ಸೇವೆ ಮಾಡಿದ್ವಿ, ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ, ಆದ್ರೆ ನೀನು ಕೃಪೆ ಮಾಡ್ತಾ ಇಲ್ಲ. ಯಾಕೆ ಮಾಡು ಕೃಷ್ಣ ದಯವಿಟ್ಟು. ಇಲ್ಲ, ಅವ್ರ ಆ ಭಾವನೆ ಇಲ್ಲ. ನೋಡು ಕೃಷ್ಣ, ಅವರು ನನ್ನ ತಂದೆ ತಾಯಿ, ಅವ್ರು ಇರೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಅವರಿಂದ ನಾನು ಭಕ್ತಿ ಕಲ್ತಿದ್ದೀನಿ. ಈಗ ಹೇಗೆ ನನ್ನ ತಂದೆ ತಾಯಿಗೆ ದರ್ಶನ ಕೊಡಲ್ಲ? ಕೃಪೆ ಮಾಡು ತುಂಬಾ ಬೇಡ್ತಾಗ, ಸರಿ ನಿನಗಾಗಿ ಅವ್ರನ್ನ ನಾನು ಕಾಣಿಸ್ಕೊಂತೀನಿ ಅಂತ ಅವ್ರ ಮಾಧುರ್ಯ ಐಶ್ವರ್ಯ ರೂಪದಲ್ಲಿ ಬರ್ತಾರೆ. ಫುಲ್ ಬೆಳಕು, ಇಷ್ಟು ಸುಂದರವಾದ ಬೆಳಕು ಪ್ರತ್ಯಕ್ಷ ಆಗ್ತಾರೆ. ಅದ್ ನೋಡಿ ಅವ್ರ ಕೈ ಮುಗಿದು ದಂಡವತ್ ಪ್ರಣಾಮ ಮಾಡ್ತಾರೆ. ಅವ್ರು ತುಂಬಾ ಖುಷಿ ಆಗುತ್ತೆ. ಅವ್ರು ನೋಡಿ, ನಾವು ಧನ್ಯವಾದಿ, ಇಂಥ ಮಗಳನ್ನ ನಾವು ಹೆತ್ತಿದ ಧನ್ಯವಾದ ಅಂತ ತುಂಬಾ ಖುಷಿ ಪಡ್ತಾರೆ. ಅವ್ರು ಕೃಷ್ಣ ಹೇಳ್ತಾರೆ, ನೋಡು ಕರ್ಮ, ನಂದು ನಿಂದು ಇತ್ತಿದು ಫ್ರೆಂಡ್ಶಿಪ್ ಈಗ 3 ಜನ ಆಗಿದೆ ಫ್ರೆಂಡ್ಶಿಪ್, ನಿನ್ ತಂದೆ ತಾಯಿ ನೀನು ನಾನು.
ಈಗ ಮುಂದೆ ಹಿಂಗೆ ಹೇಳ್ಬೇಡ, ಊರಿನ ಜನ ಎಲ್ಲ ಬರ್ತಾರೆ, ಅವ್ರು ಹೋಗ ತರ್ತಾರೆ, ಅವ್ರಿಗೂ ನೀನ್ ಪ್ರತ್ಯಕ್ಷ ಅಂತ ಹೇಳ್ಬಾರ್ದು, ಸರಿನಾ? ಯಾರೇ ಬರ್ಲಿ ನಿನ್ ಮನೆಗೆ, ನಾನು ಮೂರ್ತಿಯಾಗಿ ಅಥವಾ ಅಂದ್ರೆ ವಿಗ್ರಹವಾಗಿರ್ತೀನಿ, ನಿಮಗೆ 3 ಜನ ಮಾತ್ರ ನಾನು ಜೀವ ಇರೋ ಒಂದು ಕೃಷ್ಣ, ಈ ತರ ಹೇಳ್ತಾರೆ, ಸಜೀವವಾಗಿರ್ತೀನಿ. ಸರಿ ಅಂತ ಹೇಳ್ತಾರೆ. ಹೀಗೆ ಅವ್ರ ದಿನ ಭೋಗ ಮಾಡೋದು, ಚಿನ್ಸೋದು, ಭೋಗ ಮಾಡೋದು, ಕೃಷ್ಣ ಸೇವೆ ಮಾಡೋದು, ಹೀಗೆ ಬೆಳೀತಾ 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 11 ವರ್ಷ ಆಗುತ್ತೆ. 11 ವರ್ಷ ಆದಾಗ ಕರ್ಮಾಬಾಯಿಗೆ ಅವ್ರ ತಂದೆ ತಾಯಿಗೆ ಸ್ವಲ್ಪ ಚಿಂತೆ ಬರುತ್ತೆ. ಯಾಕಂದ್ರೆ ಅವ್ರ ಮೊದಲೇ ವಯಸ್ಸಾಗಿತ್ತು. ವಯಸ್ಸಾದ್ಮೇಲೆ ಅವರಿಗೆ ಮಗಳಾಗಿದ್ದಾಳೆ. ಈಗ ಅವಳಿಗೆ ಮದ್ವೆ ಮಾಡಿಸ್ಬೇಕಲ್ಲ. ಮದ್ವೆ ಮಾಡಿಸ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಒಂದು ವರನ ಹುಡುಕ್ತಾರೆ. ಆ ವರ ರಾಜಸ್ಥಾನದ ಅಲ್ವರ್ ಜಿಲ್ಲೆಯ ಗಡಿಮಾ ಮೋಡ್ ಊರಿನಲ್ಲಿ ಇರುತ್ತೆ. ಅದರಲ್ಲಿ ಸಾಹು ಪರಿವಾರ ಅಂತ ಅಂದ್ರೆ ಗೋತ್ರ ಅವ್ರದ್ದಿರುತ್ತೆ. ಅಲ್ಲಿ ಒಂದು ವರ ಇರುತ್ತೆ. ಅವರ ಹೆಸರು ಲಿಕ್ಮಾರಾಮ್ ಅಂತ ವರ ಇರ್ತಾರೆ. ಅವ್ರಿಗೆ ಕೊಟ್ಟೆ ಅವರನ್ನ ಮದ್ವೆ ಮಾಡಿಸ್ತಾರೆ. ಆದ್ರೆ ಇವರಿಗೆ ಇಷ್ಟ ಇಲ್ಲ ಕರ್ಮಾವಿಗೆ ಮದ್ವೆ ಆಗೋದು. ಅವ್ರ ಹತ್ರ ಇಲ್ಲ, ನನಗೆ ವಯಸ್ಸಾಗಿದೆ, ಯಾವತ್ತು ಹೆಣ್ಣು ಒಬ್ಬಳು ಒಂಟಿ ಇರಬಾರ್ದು, ಜೊತೆ ಇರ್ಬೇಕು, ಅದು ರಕ್ಷಣೆ ನಮ್ದು ಧರ್ಮ, ಹೆಂಗೆ ಹೇಳಿ ಪಾಪ ಸಣ್ಣ ಹುಡುಗಿನ ಮದ್ವೆ ಮಾಡಿಸ್ತಾರೆ. ಇಲ್ಲಿ ಮದ್ವೆ ಆಗಿ ಹೋಗ್ತಾಳೆ. ಏನೋ 1 ವರ್ಷ ಕೂಡ ಆಗಲ್ಲ, ಇದು ಭಗವಂತನ ಲೀಲೆನೋ ಏನೋ ಅನ್ಸುತ್ತೆ. 1 ವರ್ಷ ಕೂಡ ಆಗಲ್ಲ, ಅವ್ರ ಗಂಡ ಅಂದ್ರೆ ಅವರ ಪತಿ ತೀರ್ಕೊಂಡ್ಬಿಡ್ತಾರೆ, ದೇಹನ ತ್ಯಾಗ ಮಾಡ್ತಾರೆ. ದೇಹ ತ್ಯಾಗ ಮಾಡಿದ್ಮೇಲೆ ಅವರಿಗೆ ಇಷ್ಟು ಬೇಜಾರಾಗುತ್ತೆ. 1 ವರ್ಷ ಆಗಲ್ಲ. ಮೊದ್ಲಿನ ಕಾಲದಲ್ಲಿ ಅಂತೂ ತುಂಬಾ ಟಾರ್ಚರ್ ಅಲ್ಲ, ಏನಿದು, ಎಷ್ಟು ಇದು ಸರಿ ಇಲ್ಲ, ಇವಳು ಕಾಲ್ಗುಣ ಸರಿ ಇಲ್ಲ, ಇವಳಿಂದ ಹಿಂಗಾಯ್ತು, ಇವಳು ಅಂತ ಅಪಶಕುನೆ, ದುರಾದೃಷ್ಟೆ, ಹಾಗೆ ಹೀಗೆ ತುಂಬಾ ಇದು ಮಾಡ್ತಾರೆ. ಅವ್ರ ಗಂಡ ಸತ್ ಮೇಲೆ ಅವಳಿಗೆ ಬರೋ ಪಾಲನ್ನ ಕೊಡ್ತಾರೆ. ಪಾಪ ಅವಳು ಸಪ್ರೇಟ್ ಆಗಿ ಇರ್ತಾಳೆ. ಹೊಲ ಗದ್ದೆ ಮಾಡೋದು ಗೊತ್ತಿರುತ್ತೆ, ಯಾಕಂದ್ರೆ ರೈತನ ಮಗಳಲ್ಲ. ಹೊಲ ಗದ್ದೆ ಮಾಡ್ಕೊಂತ ತನ್ನ ಒಂದು ಹಸು ಇರುತ್ತೆ, ಗೋಮಾತ, ಹಾಲನ್ನ ಕರೆದು ಆ ಸೇವೆ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ತಂದೆ ತಾಯಿ ಮನೆ ಕೂಡ ಹೋಗಲ್ಲ. ಯಾಕೆ ಅಂದ್ರೆ ಅವ್ರ ತಂದೆ ತಾಯಿ ವಯಸ್ಸಾಗುತ್ತೆ. ಅವ್ರು ಏನಾಗುತ್ತೆ, ತಂದೆ ತಾಯಿ ಆಗ ತನ್ನ ಅಳಿಯ ದೇಹ ತ್ಯಾಗ ಮಾಡ್ದ ಅಂತ ಗೊತ್ತಾದ ತಕ್ಷಣ ಮಕ್ಕಳನ್ನ ವಿರಹದಲ್ಲಿ ಅಯ್ಯೋ ಹಿಂಗಾಗುತ್ತೆ ಅಂತ ಅವ್ರು ಕೂಡ ಪ್ರಾಣ ಬಿಟ್ಬಿಡ್ತಾರೆ. ಇದೆಲ್ಲ ಕೃಷ್ಣನ್ ಲೀಲೆ ಇರುತ್ತೆ. ಆಮೇಲೆ ಇದು ಆದಾಗ ಪಾಪ ಅವಳಿಗೆ ಎಲ್ಲಿ ಹೋಗ್ತಾಳೆ, ಇಲ್ಲಿ ಗಂಡನ ಮನೆ ಕೂಡ ಅವರಿಗೆ ದುರಾದೃಷ್ಟೆ, ಹಾಗೆ ದೂರ ಇರ್ತಾರೆ. ಇಲ್ಲಿ ತಂದೆ ತಾಯಿ ಇಲ್ಲ. ಆದ್ರೆ ಅವ್ರ ತಂದೆ ತಾಯಿ ಮಾಡೋ ಸೇವೆ ವಿಗ್ರಹ ಕೂಡ ಏನಾಯ್ತು ಅಂತ ಗೊತ್ತಾಗಲ್ಲ. ಕೊನೆಗೆ ಹೀಗೆ ಒಂದು 3-4 ವರ್ಷ ಪಾಪ ಒಬ್ಬಳೆ ಮಾಡ್ಕೊಂಡು ರೈತ ತಾನು ದುಡಿಯೋದು, ತಾನೇ ಹಾಲು ಕರೆಯೋದು, ಭಗವಂತನ ಪ್ರೇ ಮಾಡ್ತಿರ್ತಾಳೆ. ಆದ್ರೆ ಅವಳ ಹತ್ರ ವಿಗ್ರಹ ಇರಲ್ಲ. ಅವಾಗ ಏನಾಗುತ್ತೆ, ಅವಳಿಗೆ ಒಂದು ಸರಿ ನದಿಗೆ ಹೋಗಿ ತುಂಬಾ ಮೆನ್ಷನ್ ಮಾಡಿದ್ದಾರೆ ಬುಕ್ಕಲ್ಲಿ, ಅಂತಾರೆ ಅವರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರು ಅಂತ ಸ್ವಲ್ಪ ಮೆನ್ಷನ್ ಆಗಿ ಹೇಳಿದಾರೆ. ಅದರಲ್ಲಿ ಅವ್ರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನದಿ ತೀರಕ್ಕೆ ಹೋಗ್ತಾರೆ. ನದಿ ತೀರಕ್ಕೆ ಹೋದಾಗ ಅಲ್ಲಿ ನೀರಲ್ಲಿ ಹೋಗ್ತಾರಲ್ಲ, ಅವಾಗ ಅವ್ರು ಹಿಂಗೆ ಹೋಗ್ಬೇಕು ಅಂದಾಗ ನೀರಿನಲ್ಲಿ ಹರಿತಾ ಒಂದು ವಿಗ್ರಹ ಬರುತ್ತೆ. ಆ ವಿಗ್ರಹ ಬರುತ್ತೆ, ಏನೋ ಕಾಲಲ್ಲಿ ಬರುತ್ತೆ. ಅವಳು ಏನಿದೆ ಅಂತ ಹಿಂಗ್ ಎತ್ತಿ ನೋಡ್ತಾಳೆ. ಹರೇ ಕೃಷ್ಣ ಮಾತಾಜಿ, ಸೌಂಡ್ ಕಮ್ಮಿ ಇದೆ ಮಾತಾಜಿ. ಸೌಂಡ್ ಕಮ್ಮಿ ಇದೆಯಾ? ಕೇಳಿಸ್ತಾ ಇಲ್ಲ ಮಾತಾಜಿ? ಹರೇ ಕೃಷ್ಣ. ಲೀನಾ ಮಾತಾಜಿ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ ಮಾತಾಜಿ, ನಮಗ್ ಕೇಳಿಸ್ತಾ ಇದೆ. ಹರಿಬೋಲ್, ಯಾರದು ವಾಲ್ಯೂಮ್ ಕಮ್ಮಿ ಇದೆ ಅಂದಿತ್ತು? ಇಲ್ಲ, ವಾಲ್ಯೂಮ್ ಸ್ವಲ್ಪ ಕಡಿಮೆ ಇದೆ ರೂಪಾ ಮಾತಾಜಿ. ಹೌದಾ ಮಾತಾಜಿ? ಸ್ಪೀಕರ್ ಹಾಕ್ತೀನಿ, ಒಂದ್ ನಿಮಿಷ ಮಾತಾಜಿ. ಸಾರಿ. ನಾನು ಮೊಬೈಲ್ ಇಂದ ಕನೆಕ್ಟ್ ಆಗ್ತೀನಿ ಮಾತಾಜಿ. ಹಾ ಮಾತಾಜಿ, ಹಾ ಕನೆಕ್ಟ್ ಆಗಿ. ವಾಯ್ಸ್ ಕಡಿಮೆ ಇದೆ ಅಂತ ಇದ್ರೆ ಅದಕ್ಕೆ ಸಾರಿ ಫಾರ್ ಡಿಸ್ಟರ್ಬಿಂಗ್ ಮಾತಾಜಿ. Recording in progress. ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ಆ ಮಾತಾಜಿ ಇವಾಗ ಕ್ಲಿಯರ್ ಇದೆ. ಅದು ಸ್ವಲ್ಪ ನಾ ಟ್ಯಾಗ್ ಇಂದ ಕನೆಕ್ಟ್ ಆಗಿದೆ. ಸಾರಿ ಫಾರ್ ಡಿಸ್ಟರ್ಬಿಂಗ್ ಮಾತಾಜಿ, ಕ್ಷಮಿಸಿ ನನ್ಗೆ.
ಸರಿ ಪರವಾಗಿಲ್ಲ ಹೇಳ್ತೀನಿ. ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹೀಗೆ ಅವರು ನದಿ ತೀರದಲ್ಲಿ ಹೋದಾಗ ನದಿಯಲ್ಲಿ ಸ್ನಾನ ಅಥವಾ ಏನೋ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಏನಿರುತ್ತೋ ಹೋಗಿರ್ತಾರೆ. ಅವಾಗ ಅದರ ಕಾಲೆಯಲ್ಲಿ ಹರಿತಾ ಒಂದು ವಿಗ್ರಹ ಬರುತ್ತೆ. ಆ ವಿಗ್ರಹನ ಆ ವಿಗ್ರಹನ ತಗೊಂತಾರೆ. ವಿಗ್ರಹ ತಗೊಂಡ್ಬಿಟ್ಟು ನೋಡ್ತಾರೆ. ನೋಡಿದ್ರೆ ಆ ವಿಗ್ರಹ ದುಂಡವಾಗಿರುತ್ತೆ. ಕೈ ಕಾಲಿರಲ್ಲ ಅದಕ್ಕೆ. ಅದು ಕೃಷ್ಣನ್ ಮೂರ್ತಿ ಇರುತ್ತೆ ವಿಗ್ರಹ. ಅದು ಏನಾಗಿದೆ, ನೀರಲ್ಲಿ ಅರ್ಧವಾಗಿ ಶಿಲೆಗಳಿಗೆ ತಾಗಿ ಅದು ಗುಂಡು ಜಗನ್ನಾಥ್ ತರ ಆಗಿರುತ್ತೆ. ಅದನ್ನ ನೋಡ್ಬಿಟ್ಟು ಅವ್ರು ತುಂಬಾ ಖುಷಿ ಆಗ್ತಾರೆ. ಅದು ಎಷ್ಟು ಸುಂದರವಾಗಿದೆಯಲ್ಲ ಈ ವಿಗ್ರಹ. ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಆ ಊರಿನಲ್ಲಿ ದೇವಸ್ಥಾನದ ಪೂಜಾರಿ ಇರ್ತಾರೆ. ಅವ್ರಿಗೆ ತೋರಿಸ್ತಾರೆ. ಮಹಾರಾಜ್, ಇದು ಯಾವ ವಿಗ್ರಹ? ಇದು ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಜಗನ್ನಾಥ್. ಹೌದಾ, ಜಗನ್ನಾಥ್, ಸರಿ ಅಂತ ಖುಷಿಯಾಗಿ ಮನೆಯಲ್ಲಿ ತಂದು ವಿಗ್ರಹ ಆರಾಧನೆ ದಿನಾ ಕಿಚಡಿ ಮಾಡೋದು, ನೈವೇದ್ಯ ಮಾಡೋದು. ಕೃಷ್ಣ ಬಂದ ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋದು, ತಿನ್ನೋದು, ಮತ್ತೆ ಹೋಗೋದು. ತುಂಬಾ ಫ್ರೆಂಡ್ಶಿಪ್ ಇರುತ್ತೆ ಅವರಿಬ್ಬರಲ್ಲಿ. ತಾಯಿ ಮಗ ತುಂಬಾ ಪ್ರೀತಿಯಾಗಿ ಅನ್ಯೋನ್ಯವಾಗಿ ಇರ್ತಾರೆ. ಹೀಗೆ ಕಾಲ ಕಳೀತಾರೆ. ಒಂದು 14-15 ವರ್ಷದಾಗ ಆಗ್ತಾರೆ. ಅವ್ರ ತಲೆಯಲ್ಲಿ ವಿಚಾರ ಬರುತ್ತೆ. ಅರೆ, ನಾನು ಏನಕ್ಕೋಸ್ಕರ ಇದ್ದೀನಿ ಇಲ್ಲಿದ್ದೇನ್ ಮಾಡ್ಬೇಕು? ಅವಾಗ ಅವರಿಗೆ ಗೌರಾಂಗ ಮಹಾಪ್ರಭು, ನಮ್ಮ ಚೈತನ್ಯ ಮಹಾಪ್ರಭುದು ಎಲ್ಲಾ ಲೀಲೆಗಳು ಗೊತ್ತಾಗಿರುತ್ತೆ. ಅವಾಗ ಇವ್ರು ಬಂದಿದ್ದು, ಅವಾಗ ಅವ್ರು 1500 ಇಸ್ವಿಯಲ್ಲಿ ಇರುತ್ತಾರಲ್ಲ ಚೈತನ್ಯ ಮಹಾಪ್ರಭು. ಇವ್ರು 1600 ಅಂದ್ರೆ ಅವತ್ತ ತನಕ ಅವರು ತುಂಬಾ ಪ್ರಸಿದ್ಧಿ ಆಗಿರ್ತಾರೆ ಪಂಚತತ್ವದ ಬಗ್ಗೆ ಎಲ್ಲ ಲೀಲೆಗಳು. ಹಾಗಾಗಿ ನಾವು ಅಲ್ಲಿ ಹೋಗ್ಬೇಕು, ಇಲ್ಲಿ ಇರಬಾರ್ದು ಅಂತ ಹೇಳಿ ಎಲ್ಲಾ ತನ್ನ ಸಾಮಾನ ತಗೊಂಡು, ವಿಗ್ರಹ ತಗೊಂಡು ಅವರು ಜಗನ್ನಾಥ್ ಪುರಿಗೆ ಬಂದ್ಬಿಡ್ತಾರೆ. ಜಗನ್ನಾಥ್ ಬರ್ತಾರೆ. ಜಗನ್ನಾಥ್ ಪುರಿಯಲ್ಲಿ ಬಂದಾಗ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ದರ್ಶನ ಮಾಡ್ತಾರೆ. ಅಲ್ಲಿ ದರ್ಶನ ಮಾಡಿದಾಗ ಏನ್ ಮಾಡ್ತಾರೆ, ಅವ್ರಿಗೆ ಫೀಲಿಂಗ್ಸ್, ಇದು ಇಷ್ಟು ದೊಡ್ಡ ಜಗನ್ನಾಥ್, ನನ್ನ ಹತ್ರದ ಸಣ್ಣ ಕೃಷ್ಣ, ಇದು ಎರಡು ಒಂದೇನಾ? ಇದು ಏನ್ ಬೇರೆ ಬೇರೆನಾ? ಹಾಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂದಾಗ ಅಲ್ಲಿ ಇಷ್ಟು ಸುಂದರವಾಗಿ ಜಗನ್ನಾಥ್ ಅವ್ರು ಯಾವ ಭಾವನೆಯಲ್ಲಿ ನೋಡ್ತಾರೆ ಆ ಭಾವನೆಯಲ್ಲೇ ಪ್ರಕಟ ಆಗ್ತಾರೆ ಮಗುವಾಗಿ. ಇಷ್ಟು ಸುಂದರವಾಗಂತ, ಅರೆ ಇದನ್ನು ಒಂದೇ ಜಗನ್ನಾಥ, ಇದನ್ನ ಬೇರೆ ಬೇರೆ ರೂಪ ಅಷ್ಟೇ, ಒಂದೇ ನನ್ ಕೃಷ್ಣ ಒಂದೇ. ಹಾಗಾದ್ರೆ ನಂಗೆ ಪ್ರತಿನಿತ್ಯ ಬರೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ ಇಷ್ಟು. ಯಾಕಂದ್ರೆ ಅಲ್ಲಿ ದೇವಸ್ಥಾನ ತುಂಬಾ ರಶ್, ಕ್ರೌಡ್, ಹೋಗಕ್ಕೆ ಕಷ್ಟ ಆಗ್ತಿತ್ತು ಅವರಿಗೆ. ಹಾಗಾಗಿ ಯಾಕೆ ಇಷ್ಟು ದೂರ ನಾನು ಬರ್ಬೇಕು? ಪ್ರತಿನಿತ್ಯ ಅವರು ದೇವಸ್ಥಾನಗಳಿಗೆ ಮೇಲೆ ಸುದರ್ಶನ ಚಕ್ರನ ನೋಡಿ ನಮಸ್ಕಾರ ಮಾಡ್ತಾ ಇದ್ರು. ಅವರು ತನ್ನ ಜಗನ್ನಾಥ್ ಪುರಿಯಲ್ಲಿ ಹತ್ತಿರದಲ್ಲೇ ಅವರು ತನ್ನ ಕುಟಿಯ ಅಂದ್ರೆ ಮನೆನ ಮಾಡ್ಕೊಂಡೆ ಇದ್ರು. ತುಂಬಾ ಚೆನ್ನಾಗಿ. ಸರಿ, ಆಮೇಲೆ ಪ್ರತಿನಿತ್ಯ ಅವರು ಕಿಚಡಿ ಮಾಡೋರು. ಕಿಚಡಿ ಮಾಡೋದು, ಭೋಗ ಅರ್ಪಣೆ ಮಾಡೋದು, ಮತ್ತೆ ಭಕ್ತರುಗಳಿಗೆ ಮಹಾತ್ಮರಿಗೆ ಕೊಡೋದು. ಕಿಚಡಿ ಮಾಡೋದು, ಭೋಗ ಅರ್ಪಣೆ ಮಾಡೋದು. ಪ್ರತಿನಿತ್ಯ ಕೃಷ್ಣ ಅಲ್ಲಿ ಬಂದು ಅವ್ರ ಬಾಲಕೃಷ್ಣ ತಿಂತಾ ಇದ್ದ. ಆ ಪ್ರಸಾದನ ಅವ್ರು ಪ್ರತಿನಿತ್ಯ ಎಲ್ಲರಿಗೂ ಹಂಚ್ತಾ ಇದ್ರು. ಮಹಾತ್ಮರಿಗೆ ಹಂಚ್ತಾ ಇದ್ರು, ಭಕ್ತರಿಗೆ ಹಂಚ್ತಾ ಇದ್ರು. ಹೀಗೆ ಹಂಚಿ ಇಷ್ಟು ಅವ್ರು ಪ್ರಸಿದ್ಧಿ ಆಗ್ಬಿಡ್ತಾರೆ ಕರ್ಮಾಬಾಯಿ ಕಿಚಡಿ ಅಂದ್ರೆ. ಬರೋ ಟೂರಿಸ್ಟ್ ಕೂಡ, ಪ್ರವಾಸಿಗಳು ಕೂಡ ಆ ಕಿಚಡಿನ ತಿಂದೋಗ್ತಿದ್ರು. ಕಿಚಡಿ ಅಂದ್ರೆ ಒಂದೇ ತರ ಕಿಚಡಿ ಮಾಡ್ತಿರ್ಲಿಲ್ಲ, ಅವರು ತುಂಬಾ ವೆರೈಟಿ ಆಫ್ ಕಿಚಡಿ ಮಾಡ್ತಾ ಇದ್ರಂತೆ, ಬೇರೆ ಬೇರೆ ತರ. ಆ ಕಿಚಡಿನ ತಿಂತಾ ಇದ್ರು. ಅವ್ರಿಗೆ ಕಿಚಡಿ ಮಾಡಿ ಭೋಗ ಮಾಡೋದ್ರಲ್ಲೇ ಅವರು ದಿನ ಕಳೀತಾ ಇದ್ರು. ಅವಾಗ ಇಲ್ಲಿ ಏನಾಗುತ್ತೆ, ಜಗನ್ನಾಥ್ಗೆ ಅಯ್ಯೋ ನನ್ಗೆ ಹೊಟ್ಟೆ ಹಸಿತಾ ಇದೆ ಅಣ್ಣ, ಬಲರಾಮ ಹೇಳಿದ್ರು ನಂಗೆ ತಡೆಯಕ್ಕೆ ಆಗಲ್ಲ. ಈ ಪಾಂಡ ಅಂದ್ರೆ ಅಲ್ಲಿನ ಪೂಜಾರಿಗಳು ಒರಿಸ್ಸಾದ. ಹೊಟ್ಟೆ ಹಸಿತಾ ಇದೆ, ತಡೆಯಕ್ಕೆ ಆಗಲ್ಲ, ಏನ್ ಮಾಡೋದು? ಯಾರಾದ್ರೂ ಭಕ್ತರ ಮನೆ ಊಟ ಸಿಗುತ್ತೇನೋ ನೋಡು, ಹಿಂಗೆ ಅಂತಾರ ನಂಗೆ. ದಾವುಭಯ್ಯ ನೋಡು. ಅದಕ್ಕೆ ಬಲರಾಮ, ನಿನ್ ಗೊತ್ತಿದ್ಯಾ, ಇಲ್ಲೊಬ್ರು ಕರ್ಮ ಬಂದಿದ್ದಾಳೆ, ಕರ್ಮಬಾಯಿ ಅಂತ, ಒಳ್ಳೆ ಕಿಚಡಿ ಮಾಡ್ತಾಳಂತೆ, ನಡಿ ಹೋಗೋಣ. ಅವಾಗ ಅವ್ರಿಬ್ರು ಅಂತಾರೆ, ಕೃಷ್ಣ ಅಂತ, ನಡಿ, ಹೆಂಗು ನೀನು ದ್ವಾಪರದಲ್ಲಿ ಕಳ್ತನ ಮಾಡಕ್ ನಂಗೆ ಹೆಲ್ಪ್ ಮಾಡ್ತಾ ಇದ್ದೆ, ಈಗ ಇದಕ್ಕೂ ನಡಿ ನೀನು ಅಂತ ರೆಡಿ ಆಗ್ತಾರೆ. ಅವ್ರಿವ್ರು ನೋಡಿ ಸುಭದ್ರ ಅಂತಾಳೆ, ನನ್ನ ಯಾಕೆ ಬಿಟ್ಟು ಹೋಗ್ತಿದ್ದೀರಾ? ನನಗೂ ಹೊಟ್ಟೆ ಹಸಿಯುತ್ತೆ, ನಾನು ಬರ್ತೀನಿ. ಆಮೇಲೆ ಸುದರ್ಶನನು ಬರ್ತಾರೆ. ಯಾಕಂದ್ರೆ ಅವರಿಗೆ ಪಾಂಡವರು ಎಲ್ಲಾ ಪದ್ಧತಿಯಿಂದ ಅವ್ರ ಭೋಗ ಮಾಡಕ್ಕೆ 12 ಗಂಟೆ ಆಗ್ಬಿಡುತ್ತೆ. ಆ ತನಕ ಹೊಟ್ಟೆ ಹಸಿವು ತಡ್ಕೊಳಲ್ಲ ನಮ್ ಕೃಷ್ಣ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಮಂಗಳಾರತಿ ಬೆಳಿಗ್ಗೆನೆ ಹೊರಟೋಗ್ಬಿಡ್ತಾರೆ. ಅಲ್ಲೇ ಹೊರಟೋಗ್ಬಿಟ್ಟಾಗ ನಮ್ಮ ಕರ್ಮಾಬಾಯಿ ಕಿಚಡಿನ ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋರು, ಅವ್ರು ತಿನ್ಸೋರು. ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ತಿನ್ಸೋರು. ಅವ್ರೆಲ್ಲರಿಗೂ ಕಿಚಡಿ ತಿನ್ನೋರು. ಮತ್ತೆ ಇವರು ವಾಪಸ್ ಮತ್ತೆ ತನ್ನ ದೇವಸ್ಥಾನಕ್ಕೆ ಬಂದು ವಿರಾಜಿಸ್ತಿದ್ರು, ಕುತ್ಕೊಂತಾರೆ. ಹೀಗೆ ಪ್ರತಿನಿತ್ಯ ನಡೀತಾ ಇರುತ್ತೆ. ಒಂದು ದಿನ ಏನಾಗುತ್ತೆ, ಒಬ್ಬ ಮಹಾತ್ಮ ಯಾರು ನೋಡ್ತಾರೆ, ಅಲ್ಲ ಈ ಕರ್ಮಾಬಾಯಿ ಕಿಚಡಿ ಇಷ್ಟು ಫೇಮಸ್ ಸರಿ, ಆದ್ರೆ ಈ ಅಮ್ಮ ಸ್ನಾನನೇ ಮಾಡಲ್ಲ, ಏನು ಸ್ವಚ್ಛತೆ ಇಲ್ಲ, ಇವಳ ಕೈಯಿಂದ ಕಿಚಡಿ ಎಲ್ಲಾರು ಹೆಂಗ್ ತಿಂತಾರೆ? ಸಾಳು ಇವಳಿಗೆ ಪಾಪ, ಸಣ್ಣವಳು ಬೇರೆ, 15-16 ವರ್ಷ, ಅಷ್ಟು ಬುದ್ಧಿ ಇರಲ್ಲ. ನಾನು ಜ್ಞಾನ ಕೊಡ್ತೀನಿ ಅಂತ ಬ್ರಾಹ್ಮಣ ಮಹಾತ್ಮ ಹೋಗ್ತಾರೆ. ಕರ್ಮಾಬಾಯಿ, ನೀನು ಮಾಡ್ತಾ ಇರೋದು ತಪ್ಪು. ನೀನು ಪ್ರತಿನಿತ್ಯ ಶೌಚ ಹೋಗ್ಬೇಕು. ಫಸ್ಟ್ ಸಮುದ್ರದಲ್ಲಿ ಸ್ನಾನ ಮಾಡ್ಬೇಕು ನೀನು, ಆಮೇಲೆ ಶ್ವೇತಗಂಗಾದಲ್ಲಿ ಸ್ನಾನ ಮಾಡ್ಬೇಕು, ಆದ್ರೆ ಮತ್ತೆ ನರೇಂದ್ರ ಸರೋವರದಲ್ಲೂ ಕೂಡ ಸ್ನಾನ ಮಾಡ್ಬಿಟ್ಟು
ಆಮೇಲೆ ಸಗಣಿ ಬರ್ಸ್ತಾರಲ್ಲ ಒಲೆ ಮೇಲೆ, ಆ ಚೌಕಾನ ಹಾಕ್ಬೇಕು. ಆಮೇಲೆ ಪಾತ್ರೆಗಳನ್ನ ಬೂದಿಂದ ಚೆನ್ನಾಗಿ ಉಜ್ಬೇಕು. ಆಮೇಲೆ ಕಟ್ಟಿಗೆಯನ್ನ ನೀನು ತೊಳಿತೀಯ ಹಾಗೆ ಇಡ್ತೀಯ? ಇಲ್ಲ, ನಾನು ಹಾಗೆ ಇಡ್ತೀನಿ. ಅರೆ, ಅದ್ರಲ್ಲಿ ಹುಳುಗಳಿರುತ್ತೆ, ಅದನ್ನ ಹಾಗೆ ಇಟ್ಟಿದ್ರೆ ಅದಕ್ಕೂ ಪಾಪ ಬಂದ್ಬಿಡ್ತೀನಿ. ನೀನು ತೊಳ್ದ್ಬಿಟ್ಟು ಕಟ್ಟಿಗೆನ ಒಲೆ ಹಚ್ಬೇಕು. ಇದೆಲ್ಲ ಮಾಡ್ಬೇಕು ನೀನು. ಆಮೇಲೆ ಮಂತ್ರಗಳು ಹೇಳ್ಬೇಕು, ಶುಭ್ರವಾದ ಪಾತ್ರೆಯಿಂದ ಅಡಿಗೆ ಮಾಡ್ಬೇಕು, ಆಮೇಲೆ ಭೋಗ ಮಾಡ್ಬೇಕು. ಅದು ಬಿಟ್ಟು ನೀನು ಸ್ನಾನ ಇಲ್ಲ ಏನಿಲ್ಲ ಮಾಡ್ಕೊಂಡೆದ್ದು ಡೈರೆಕ್ಟ್ ಆಗಿ ಅಡಿಗೆ ಮಾಡ್ತೀಯ? ಅದೇಂಗ್ ಸಾಧ್ಯ ಅಂತ ಪಾಪ ಹೇಳ್ತಾರೆ. ಹೌದಾ, ಹೌದಾ ಗುರೂಜಿ, ಸರಿ ಅಂತ ಹೇಳಿ ಪಾಪ ಅವಳು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾಳೆ, ಸ್ನಾನಕ್ ಮಾಡಿ ಸಮುದ್ರಕ್ಕೆ ಹೋಗ್ತಾಳೆ, ಶ್ವೇತಗಂಗಾಕ್ ಹೋಗ್ತಾಳೆ, ನರೇಂದ್ರ ಸ್ನಾನ ಮಾಡ್ತಾಳೆ, ಬರ್ತಾಳೆ. ಅವಾಗ ತನಕ ನಮ್ಮ ಜಗನ್ನಾಥ ಒಲೆದೇವ್ ಸುವರ್ಣ ಬಂದ್ಬಿಡ್ತಾರೆ. ಅಮ್ಮ ನಂಗೆ ಹೊಟ್ಟೆ ಹಸಿದಿದೆ, ಹೊಟ್ಟೆಗೆ ಊಟ ಕೊಡು. ತಾಳಿ ನಾನ್ ಸ್ವಲ್ಪ ಒಲೆನ ಚೌಕ ಸಗಣಿನ ಬಳಸ್ತಿದ್ದೀನಿ, ಪಾತ್ರೆನ ತಿಕ್ತಾ ಇದೀನಿ, ಸ್ವಲ್ಪ ಕಿಚಡಿ ಮಾಡಕ್ ಲೇಟ್ ಆಗುತ್ತಾ, ಹೀಗೆ ಅಂತ ಪಾಪ 12 ಗಂಟೆ ಹತ್ರ ಆಗ್ಬಿಡುತ್ತೆ. ರೀತಿ ಪದ್ಧತಿ ಮಾಡ್ತಾ ಆಮೇಲೆ ಗಡಿಬಿಡಿ ಮಾಡಿ ಹೆಂಗೋ ಮಾಡಿ ಕಿಚಡಿ ಒಟ್ಟಲ್ಲಿ ಮಾಡ್ತಾರೆ. ಕಿಚಡಿ ಮಾಡಿದ್ಮೇಲೆ ಅದನ್ನ ತಿನ್ನಿಸ್ಬೇಕಲ್ಲ, ತಿನ್ನಿಸ್ತಾರೆ. ಆ ಪಾಪ ಅರ್ಧ ತಿನ್ಬಿಡ್ತಾರೆ. ದೇವಸ್ಥಾನದ ಗಂಟೆ ಬಾರಿಸ್ಬಿಡ್ತಾರೆ, ಢಣ್ ಅಂತ. ಗಂಟೆ ಬಾರಿಸಿದ ತಕ್ಷಣನೇ ಅಯ್ಯೋ ನಾವ್ ಹೊರಡ್ತೀವಿ ಅಲ್ಲಿ ಭೋಗ ಆಫರ್ ಮಾಡ್ತಾರೆ, ಹೋಗ್ಬೇಕು, ಅಲ್ಲಿ ಪಾಂಡವ ಹುಡುಕ್ತಾರೆ ನಮ್ಮನ್ನ, ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಪಾಪ ಹೀಗೆ ಮಾಡ್ತಾರೆ. ಹೀಗೆ ಒಂದ್ 2-3 ದಿನ ಆಗ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು? ಅವ್ರಿಗೂ ಪಾಪ ಕೃಷ್ಣನ್ಗೂ ಬೇಜಾರ, ಇಲ್ಲಿ ಇವಳಿಗೂ ಬೇಜಾರ. ಆಮೇಲೆ ಪಾಂಡ ಒಂದ್ 2ನೇ ದಿನ 3ನೇ ದಿನ ಅಬ್ಸರ್ವ್ ಮಾಡ್ತಾರೆ. ಜಗನ್ನಾಥ್ ಅವರು ಭಕ್ತರು ಇರ್ತಾರೆ, ಹಾಗಾಗಿ ಜಗನ್ನಾಥ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಜಗನ್ನಾಥ್, ಎಲ್ಲಿ ಹೋಗಿದ್ದೆ? ನಿನ್ ಬಾಯೆಲ್ಲಾ ಕಿಚಡಿ, ಕೈಯೆಲ್ಲಾ ಕಿಚಡಿ. ಭಕ್ತರವ್ರು ಇಷ್ಟು ನಿನ್ ಮಗು ತರ ನಿನ್ ಕೈ ಕಾಲು ತೋಳ್ಸಿಲ್ಲ, ಬಾಯಿ ತೋಳ್ಸಿಲ್ಲ, ಯಾರದು? ಅವಾಗ ಪಾಪ ಜಗನ್ನಾಥ್ ಜೋರ್ ಮಾಡ್ತಾರ, ಯಾಕೆ ನೀನ್ ಹಿಂಗ್ ಬಂದಿದ್ದೀಯಾ, ಯಾರದು, ಏನದು? ಅವ್ರಿಗೆ ನೋವು ತಡ್ಕೊಳಕ್ಕಾಗಲ್ಲ. ಅವ್ರ ಏನ್ ಮಾಡ್ತಾರೆ, ಇಲ್ಲ ನಾನು ಅಲ್ಲಿ ಕರ್ಮಾಬಾಯಿ ಅಂತಿದ್ದಾರೆ ನಮ್ಮಮ್ಮ, ಅವ್ರು ಕಿಚಡಿ ಮಾಡ್ತಾರೆ. ಅವ್ರ ಕಿಚಡಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀವು ಬಹಳ ಲೇಟ್ ಆಗಿ ನಂಗೆ ಊಟ ಕೊಡ್ತೀರಾ, ನಂಗೆ ಹೊಟ್ಟೆ ತುಸೆಗಲ್ಲ, ನಾ ಮನೆಗ್ ಹೋಗ್ತೀನಿ, ಊಟ ಮಾಡ್ತೀನಿ, ಬರ್ತೀನಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸರಿ, ಮತ್ತೆ ಯಾಕೆ ನೀವು ಕೈ ಕಾಲ ತೋರ್ಸಕ್ ಆಗ್ಲಿಲ್ಲ? ಯಾಕೆ ಹೀಗ್ ಬರ್ತಿದ್ದೀರಾ? ಅಲ್ಲಿ ತಿಳ್ಕೊಂಡ್ಬಿಟ್ಟು ಆರಾಮ ಕೈ ಕಾಲದ್ದು ತೊಳ್ದು ಮುಖ ತೊಳ್ಕೊಂಡ್ ಬರ್ಬಾರ್ದಂತ, ಯಾಕೆ ಲೇಟ್ ಆಗ್ತಿದೆ ನಿಮಗೆ? ಹೀಗೆಲ್ಲ ಅಂತಾರೆ. ಅವಾಗ ಅವ್ರಂತಾರೆ, ನೋಡ್ರಿ, ಯಾರೋ ಒಬ್ಬ ಮಹಾತ್ಮ ಬಂದ, ಏನೇನೋ ಪದ್ಧತಿನ ಹೇಳ್ಕೊಟ್ಟ. ಆ ಹೇಳ್ಕೊಟ್ಟದ್ರಿಂದ ನನ್ನ ತಾಯಿಗೆ ಅಡಿಗೆ ಮಾಡಕ್ಕೆ ಲೇಟ್ ಆಯ್ತು. ನಾನ್ ಹೇಳ್ತಾ ಇದ್ದೆ, ಜಲ್ದಿ ಕರ್ಮ. ಆಕ್ಚುಲಿ ಕರ್ಮಾಬಾಯಿ ಹೆಸರು ಏನಿದೆ ಅವ್ರಿಗೆ ಗೊತ್ತಿರಲ್ಲ, ಭಕ್ತರು ತನ್ನ ಹೆಸರು ಮರ್ತ್ ಬಿಡ್ತಾರೆ. ಜಲ್ದಿ ಕರ್ಮ ಅಂತ ಹಿಂದಿಲ್ ಹೇಳ್ತಿದ್ರಂತೆ, ಬೇಗ ಮಾಡ ಅಮ್ಮ ಕರ್ಮ. ಹಾಗಾಗಿ ಕರ್ಮ ಬಾಯಿ ಅಂದ್ರೆ ರಾಜಸ್ಥಾನದಲ್ಲಿ ಲೇಡ್ಸಿಗ್ ಬಾಯಿ ಅಂತ. ಜಲ್ದಿ ಕರ್ಮ ಅಂದಾಗ ನಮ್ ಕೃಷ್ಣನೇ ಅವರಿಗೆ ಹೆಸರು ಪ್ರದಾನ ಮಾಡಿದ್ರು. ನಮ್ಮ ಕರ್ಮಾಬಾಯಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿ ನಿಂತದ್ದು. ಇವ್ನು ಯಾರೋ ಮಹಾತ್ಮ ಬಂದ ಮಧ್ಯ, ಹಿಂಗೆ ಸ್ನಾನ ಮಾಡ್ಬೇಕಂತೆ, ಅದು ಇದು ಒಲೆ ಹಚ್ಬೇಕಂತೆ, ಪಾತ್ರೆ ತಿಕ್ಬೇಕಂತೆ, ಪ್ರೋಕ್ಷಣ ಮಾಡ್ಬೇಕಂತೆ, ಇವೆಲ್ಲ ಮಾಡೋ ತನಕ ನನ್ ತಾಯಿಗೆ ಅಡಿಗೆ ಲೇಟ್ ಆಗ್ತಿದೆ. ಅವ್ನು ಯಾರು? ನನ್ ಮಗ, ತಾಯಿ ಮಗ ಮಧ್ಯೆ ಬರೋರು ಯಾರು? ಅವಳನ್ನ ಏನ್ ಅನ್ಕೊಂಡ? ಅವಳು ನನ್ನ ಯಶೋದ, ನಾನು ಅವಳು ಕೃಷ್ಣ, ಅವಳು ನನ್ನ ರಾಮ, ನಾನು ಅವಳು ಕೌಶಲ್ಯ. ನಮ್ಮ ತಾಯಿ ಮಗ ಮಧ್ಯೆ ಬರೋ ಅವ್ನು ಯಾರು? ಅವನಿಗೆ ಬುದ್ಧಿ ಹೇಳಿ ಬರ್ಬೇಡ ಅಂತ. ಅದೆಲ್ಲ ಅವಳಿಗೆ ನಿಯಮಗಳಿರಲ್ಲ, ಅದೆಲ್ಲ ಅವ್ರಿಗೆ ಶುದ್ಧ ಪ್ರೇಮ ಭಕ್ತಿ ಲೆವೆಲ್ಗೆ ಯಾವತ್ತು ನಿಯಮಗಳು ಇರಲ್ಲ. ಅದೆಲ್ಲ ನಮ್ಮಂತ ಸಾಧನ ಭಕ್ತಿಗಳಿಗೆ ಮಾತ್ರ ನಿಯಮ ಇರುತ್ತೆ. ಅವ್ಳು ಸ್ನಾನ ಮಾಡ್ಲಿ ಬಿಡ್ಲಿ ಅವ್ರದ್ದು ಭಾವನೆ. ಯಾಕಂದ್ರೆ ಅವರಿಗೆ ಅಷ್ಟು ಪ್ರೇಮ ಭಕ್ತಿ ಇರ್ತಂದ್ರೆ ಅವರಿಗೆ ಟೈಮೇ ಇರಲ್ಲ. ಹಾಗಾಗಿ ಅವರಿಗೆ ಅದ್ಯಾವ್ದನ್ನ ನಿಯಮಗಳು ಲಾಗು ಆಗಲ್ಲ ಅವರಿಗೆ. ಆತರ ಕೃಷ್ಣ ಹೇಳ್ತಾರೆ. ಸರಿ, ಆಮೇಲೆ ಅವಾಗ ಅವ್ರ ಪಾಂಡ ಅವ್ನು ಅವ್ರ ಹುಡುಕ್ ಹೇಳ್ತಾರೆ, ಅಲ್ಲಪ್ಪ ನೀನ್ ಅವ್ರಿಬ್ರು ಮಧ್ಯೆ ಬಂದೆ, ಅವಾಗ ಜಗನ್ನಾಥ್ ತುಂಬಾ ಬೇಜಾರ ಮಾಡ್ಕೊಂಡಿದ್ದಾರೆ, ನೀನ್ ಹಾಗೆ ಮಾಡ್ಬಾರ್ದಿತ್ತು, ಯಾಕೆ ಹಂಗ್ ಮಾಡ್ದೆ? ಅವ್ರು ತುಂಬಾ ಹೈ ಲೆವೆಲ್ ಭಕ್ತರು, ಅವರು ಸಾದಾ ಭಕ್ತರಲ್ಲ, ಅವ್ರು ಪ್ರೇಮ ಭಕ್ತಿಲಿರೋದು. ಅವ್ರು ತನ್ನ ಮಗ ಅಂತ ಅಷ್ಟು ಪ್ರೀತಿ ಮಾಡ್ತಾರೆ, ನೀನ್ ತಪ್ಪು ಮಾಡ್ದೆ. ಅವ್ರಿಬ್ರು ಅವ್ರ ಸ್ವಂತ ಹೇಳ್ತಾರೆ ಜಗನ್ನಾಥ್, ನಾನು ಕೃಷ್ಣ, ಅವಳು ನನ್ನ ಯಶೋದೆ, ನಾನು ರಾಮ, ಅವಳು ಕೌಶಲ್ಯ, ಅವ್ರು ಯಾರು ಮಧ್ಯೆ ಬರೋದಕ್ಕೆ ಅಂತ ಬೇಜಾರು ಮಾಡ್ಕೊಂಡು ಬಂದಾಗ, ಸರಿ ನಾನ್ ತಪ್ಪಾಯ್ತು ಅಂತ ಅವಳು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ದೂರದಿಂದ ಅವ್ರು ನೋಡ್ತಾರೆ ಕರ್ಮಾಬಾಯಿ, ಅವರೇ ಈ ಗುರುಜಿ ಮತ್ತೆ ಬಂದ್ರು, ಲಾಸ್ಟ್ ಟೈಮ್ ಬಂದಾಗ ಹೇಳ್ದಾಗ ಇಷ್ಟು ಲೇಟ್ ಆಯ್ತು, ನನ್ನ ಕೃಷ್ಣಗೆ ಸರಿಯಾಗಿ ನನ್ನ ಕಿಚಡಿನೇ ತಿನ್ನಸಾಕತ್ತಿಲ್ಲ, ಈಗ ಬಂದು ಮತ್ತೆ ಇನ್ನೆಷ್ಟು ನಿಯಮಗಳು ಹಾಡ್ತಾರೋ ಗೊತ್ತಿಲ್ಲ ಅಂತ ಹೆದ್ರು ಬಿಡ್ತಾರೆ. ಅವಾಗ ಹತ್ರ ಬರ್ತಾರೆ, ಕರ್ಮಾಬಾಯಿಗೆ ಕಾಲ್ ಬಿದ್ಬಿಡ್ತಾರೆ, ಅಡ್ಡ ಬಿದ್ದು. ಯಾಕೆ ಗುರುಜಿ ನನ್ ಕಾಲ್ ಬಿಡ್ತಾರೆ? ಇಲ್ಲ, ನೀವ್ ಎಷ್ಟು ಒಳ್ಳೆಯವರು, ನಿಮ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ನೀವ್ ಎಷ್ಟು ಇದು ಪ್ರೇಮ ಭಕ್ತಿಯಲ್ಲಿ ಇದ್ದೀರಾ, ನಿಮ್ಮ ಲೆವೆಲ್ ಏನು ನಮ್ಗೆ ಈಗೆಲ್ಲ ಗೊತ್ತಾಯ್ತು. ನಮ್ಮ ಕೃಷ್ಣ ಹೇಳಿದ್ರು, ನೀವು ಯಶೋದೆ ಅಂತೆ, ಅವ್ರು ಕೃಷ್ಣ ಅಂತೆ, ನೀವು ಕೌಶಲ್ಯ ಅಂತೆ, ಅವ್ರ ರಾಮ ಅಂತೆ, ನೀವು ರೋಹಿಣಿ ಅಂತೆ, ಅವ್ರು ಬಲರಾಮ್ ಅಂತೆ, ಈ ತರ ಎಲ್ಲಾ ಹೇಳಿದ್ರು. ನನಗೆ ತುಂಬಾ ಬೇಜಾರ ಆಯ್ತು, ನನ್ನಿಂದ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಅಂಗಣದಲ್ಲಿರೋ ಧೂಳು ಅಂತಾರಲ್ಲ,
ಅದನ್ನ ವ್ರಜ್ನ ತಲೆಗೆ ಹಚ್ಕೊಂಡು ಹೋಗ್ತಾರೆ. ಅದು ಹೋದ್ಮೇಲೆ ಅವಳಿಗೆ ಕರ್ಮಾಬಾಯಿಗೆ ಏನೋ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಕರ್ಮಾಬಾಯಿಗೆ ಶುದ್ಧವಾದ ಭಕ್ತರಿಗೆ ಪ್ರಸಿದ್ಧ ಆಗ್ಬೇಕು ಅಂತ ಭಾವನೆ ಇರಲ್ಲ. ಅವಳಿಗೆ ಗುಪ್ತನೀಯ ಭಕ್ತಿ ಬೇಕಾಗಿತ್ತು, ವಾತ್ಸಲ್ಯ ಭಾವನೆ ಗುಪ್ತನೀಯ ಬೇಕಾಗಿತ್ತು. ಇದನ್ನ ನಮ್ ಕೃಷ್ಣ ಬಹಿರಂಗ ಮಾಡ್ಬಿಟ್ರು. ಅಯ್ಯೋ ನಮ್ ಕೃಷ್ಣ ಬಹಿರಂಗ ಮಾಡ್ಬಿಟ್ಟ, ಹಿಂಗ್ಯಾಕ್ ಮಾಡ್ಬಿಟ್ರು, ನಂದು ಅವ್ರದ್ದು ಪ್ರೀತಿನ ಯಾಕೆ ಜನಗಳಿಗೂ ಯಾಕೆ ಹೇಳ್ಬಿಟ್ರು ಪಾಠ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈಗ. ಹಾಗಾಗಿ ಅವ್ರು ತುಂಬಾ ಬೇಜಾರಾಗ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅವರು ವಾತ್ಸಲ್ಯ ಭಾವನೆ ಇರೋದ್ರಿಂದ ಅವ್ರು ಅಂತಾರೆ, ನನ್ ಗುಪ್ತನೆಯನ್ನ ರಟ್ಪೇರೆ ಮಾಡಿದ್ರು, ಮತ್ತೆ ನನ್ನನ್ನ ಅವ್ರು ಯಶೋಧ ಅಂದ್ರು, ನನ್ನನ್ನ ಕೌಶಲ್ಯ ಅಂದ್ರು, ನನ್ನನ್ನ ಎಷ್ಟು ಇದ್ರಲ್ಲಿ ದರ್ಜೆಯಲ್ಲಿ ಲೆವೆಲ್ ಅಲ್ಲಿ ನನ್ಗೆ ಇದು ಮಾಡಿದ್ರು. ತುಂಬಾ ದುಃಖ ಆಗ್ತಾರೆ. ಆದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅದನ್ನ. ಅವ್ರು ಹೊಗಳಿದ್ದು ಕೃಷ್ಣ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಒಪ್ಕೊಂಡು ತಾಯಿ ಅಂತ ಆದ್ರೆ ಅವ್ರ ಕಿಚಡಿದ ಬಗ್ಗೆ ಎಲ್ಲಾ ಪ್ರಸಿದ್ಧ ಆಗ್ಬಿಡ್ತಲ್ಲ, ಅವಾಗ ಅದು ಪ್ರತಿಯೊಂದು ಜನಗಳು ಮನೆ ಮನೆಗೂ ಗೊತ್ತಾಗ್ಬಿಡುತ್ತೆ. ಕೃಷ್ಣ ಜಗನ್ನಾಥ ಬಲರಾಮ ಮತ್ತೆ ಸುಭದ್ರ ಮೈ ಬೆಳಿಗ್ಗೆ ಹೋಗ್ಬಿಟ್ಟು ಕಿಚಡಿ ತಿಂದು ಬರ್ತಿದ್ರು ಅವ್ರ ಕರ್ಮಾಬಾಯಿ ಮನೆಯಲ್ಲಿ ಅಂತ ಗೊತ್ತಾಗ್ಬಿಟ್ಟಿದೆಲ್ಲ ಎಲ್ಲಾರ್ಗು. ನನ್ನ ಭಕ್ತಿ, ನನ್ನ ಪ್ರೀತಿ ಎಲ್ಲಾರ್ಗು ಗೊತ್ತಾಗ್ಬಿಡ್ತಲ್ಲ, ಇಷ್ಟ ಪಡಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ದಿನ ಆಯ್ತು, 2 ದಿನ ಆಯ್ತು, ಕರ್ಮಾಬಾಯಿ ಮನೆ ಬಾಕ್ಲೆ ಓಪನ್ ಆಗಲ್ಲ, ಬಾಕ್ಲು ಬಂದಿರುತ್ತೆ, ತೆರ್ದೇ ಇರಲ್ಲ. ಆಮೇಲೆ 1 ದಿನ ಆಯ್ತು, 2 ದಿನ ಆಯ್ತು, 5. ಆಮೇಲೆ ಜಗನ್ನಾಥ ತುಂಬಾ ಅಳ್ತಿರ್ತಾರೆ, ಗೊಳು ಅಂತ ಅಳ್ತಿರ್ತಾರೆ. ಪಾಂಡ ಕೇಳ್ತಾರೆ, ಯಾಕೆ ನೀನು ಅಳ್ತಾ ಇದೀಯ ಜಗನ್ನಾಥ? ನನಗೆ ನನ್ ತಾಯಿ ಬಿಟ್ಟು ಎಲ್ಲರಿಗೂ ಆಶ್ಚರ್ಯ. ಹೋಗಿ ಅಲ್ಲಿ ನೋಡ್ತಾರೆ, ಅಲ್ಲಿ ಅವರು ದೇಹ ಇರಲ್ಲ. ಅವರು ಅವರು ಪ್ರಾಣ ಬಿಟ್ರಲ್ಲ, ದೇಹ ಇರಲ್ಲ. ಅವರು ಇವ್ರ ತರ ಮೀರಾಬಾಯಿ ಹೇಗೆ ದೇವರಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ ನೋಡಿ, ಅವ್ರಿಗೆ ದೇಹ ಸಿಗಲ್ಲ, ಆತರ ಹೋಗ್ಬಿಡ್ತಾರೆ. ಅಯ್ಯೋ ಎಲ್ಲಾರ್ಗು ಎಷ್ಟು ಗೊತ್ತಾ, ಕರ್ಮಾಬಾಯಿ ಅಂದ್ರೆ ಎಷ್ಟು ಪ್ರೀತಿ ನಮ್ ಕೃಷ್ಣನ್ಗೆ. ಅವ್ರ ಮನೆ ಧೂಳನ್ನ ಎಲ್ಲಾರು ತಗೊಂಡು ಹಚ್ಕೊಂತಾರೆ, ಮಾಡ್ತಾರೆ. ಆದ್ರೆ ನಮ್ ಕೃಷ್ಣ ಅಳುನೇ ನಿಲ್ಲಲ್ಲ. ದಿನಾ ಸಂಜೆ ಶ್ಯಾಮವರ್ಣ ಬಾಲಕನಾಗಿ ಬಂದು ಬಾಕ್ಲತ್ರ ಅಮ್ಮ 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 ಅಂತ ಅಳ್ತಿರ್ತಾರೆ. ದಿನಾ ಬಂದು ಅಳ್ತಿರ್ತಾರೆ. ಆಮೇಲೆ ಪಾಂಡವ್ರು ಅಂತಾರೆ, ಕೇವಲ 19 ವರ್ಷ ಇರುತ್ತೆ ಕರ್ಮಾಬಾಯಿ 19 ವರ್ಷಕ್ಕೆ ತನ್ನ ದೇಹನ ತ್ಯಾಗ ಮಾಡ್ತಾರೆ. ಅವರು ನಿಧನವಾಗಿದ್ದು ಅಂದ್ರೆ 1634 ಜುಲೈ 25ರಲ್ಲಿ ಅವರು ತಮ್ಮ ದೇಹನ ತ್ಯಾಗ ಮಾಡ್ತಾರೆ. ಸಣ್ಣ ವಯಸ್ಸಿನಲ್ಲೇ. ಯಶೋದಾಗೆ 80 ವರ್ಷ ಬೇಕಾಯ್ತು ಅಮ್ಮ ಅನ್ಸ್ಕೊಳಕ್ಕೆ. ಕೌಶಲ್ಯಗೆ ಅಂತೂ ವಯಸ್ಸಾದ್ಮೇಲೆ ರಾಮ ಆದ್ರು. ಆದ್ರೆ ಕರ್ಮಾಬಾಯಿಗೆ ಸಣ್ಣ ವಯಸ್ಸಿನಲ್ಲಿ ತಾಯಿಯ ದರ್ಜೆ ಪ್ರಾಪ್ತಿ ಆಯ್ತು. ಇಷ್ಟು ಕರ್ಮಾಬಾಯಿದು ಲೀಲೆಗಳು. ಹಾಗಾಗಿ ಜಗನ್ನಾಥಿಗೆ ಅವತ್ತಿನಿಂದ ಕರ್ಮಾಬಾಯಿ ಕಿಚಡಿ ಅಂತ ಫಸ್ಟ್, ಅದಕ್ಕೆ ಯಾವ್ದು ಗಿಂತ್ರಗಳೆಲ್ಲ ಡೈರೆಕ್ಟ್ ಕಿಚಡಿ, ಕರ್ಮಾಬಾಯಿ ಕಿಚಡಿ, ಈ ಸ್ಪೀಕರ್ಸ್ ಅಂತಾರೆ. ಅವಾಗ ಕೃಷ್ಣ ತಿಂತಾರೆ. ಇದು ತೃಪ್ತ. ಅವಾಗಿನಿಂದ ಕರ್ಮಾಬಾಯಿ ಕಿಚಡಿ ಅಂದ್ರೆ ತುಂಬಾ ಫೇಮಸ್. ಅವರ ವಾತ್ಸಲ್ಯ ಭಾವ ಎಲ್ಲರಿಗೂ ಗೊತ್ತಿದೆ. ಕರ್ಮಾಬಾಯಿ ಬಗ್ಗೆ ಇಷ್ಟು ನಾನು ಹೇಳಬಲ್ಲೆ. ಇನ್ನೊಂದು ಲೀಲೆನ ಹೇಳ್ಬೇಕು ಅಂತ ಇಷ್ಟಪಡ್ತಿದ್ದೀನಿ. ಇದು ನಮ್ಮ ಜಗನ್ನಾಥ್ ಹೇಗೆ ಪ್ರಕಟ ಆದ್ರು ಆ ವಿಷಯ ಬಗ್ಗೆ ಈಗ ಚರ್ಚೆ ಮಾಡೋಣ. ಈಗ ಜಗನ್ನಾಥ್ ಪುರಿಯ ರಾಜ ಇಂದ್ರದುಮ್ನ ಅಂತ ಇದ್ರು. ಇಂದ್ರದುಮ್ನ ಅವರ ಪತ್ನಿ ಗುಂಡಿಚ. ಅವರಿಗೆ ಯಾವ ಸಂತಾನ ಇರ್ಲಿಲ್ಲ. ಅವರಿಗೆ ಪ್ರತ್ಯಕ್ಷನಾಗಿ ಕೃಷ್ಣನ ನೋಡ್ಬೇಕನ್ನೋ ಆಸೆ ತುಂಬಾ ಇರುತ್ತೆ. ಹಾಗಾಗಿ ಇವರು ಪ್ರತಿನಿತ್ಯ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಏನ್ ಮಾಡ್ತಾರೆ, ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾರೆ. ತಪಸ್ಸಿ ಸ್ವಲ್ಪ ದಿನ ತಪಸ್ಸೆ ಆದ್ಮೇಲೆ ಕೃಷ್ಣ ಬರ್ತಾರೆ, ಹೇಳ್ತಾರೆ, ನೋಡಿ ನಾನು ಪ್ರಕಟ ಆಗಿದ್ದೀನಿ, ನೀಲ್ಮಾಧವ ರೂಪದಲ್ಲಿ ಆಗಿದ್ದೀನಿ, ನೀವು ಅದನ್ನ ತಂದು ನನ್ನನ್ನ ಪೂಜೆ ಮಾಡ್ಬೋದು, ಆರಾಧನ ಪ್ರತ್ಯಕ್ಷವಾಗಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಆದ್ರೆ ಈ ನೀಲ್ಮಾಧವ್ ಯಾರು, ಈ ವಿಗ್ರಹ ಎಲ್ಲಿ ಬಂತು? ಇದು ಪಾಸ್ಟ್ ಟೆನ್ಸ್ ಇದೆ. ಇದರಲ್ಲಿ ತ್ರೇತಾಯುಗದಲ್ಲಿ ರಾಮ ತಿಲಕ, ಇವರಿಗೆ ಸುಗ್ರೀವದ ತಿಲಕ ಆಗುತ್ತಲ್ಲ, ಅವಾಗ ವಿನ್ ಆಗಿರ್ತಾರಲ್ಲ ಇದನ್ನ, ಅವಾಗ ಅಂಗದ್ಗೆ ಎಲ್ಲಾರ್ಗು ಹೇಳ್ತಾರೆ, ನಿಮಗೆ ಏನ್ ಬೇಕು ವರಗಳು ಕೇಳಿ. ಪ್ರತಿಯೊಬ್ರು ವರಗಳು ಕೇಳ್ತಾರೆ. ವರಗಳು ಕೇಳಿದಾಗ ಇವನಿಗೆ ಅಂಗದಿಗೆ ಏನ್ ಅನ್ಸುತ್ತೆ, ಅದು ಕೃಷ್ಣನ ಲೀಲೆ ಅನ್ಸುತ್ತೆ. ಅವರಿಗೆ ತಕ್ಷಣ ನನ್ನ ತಂದೆ ಯಾರು ಕೊಂದಿದಾರಲ್ಲ ಅವನ್ನ ಸೇಡ್ ತಗೋಬೇಕು, ಮತ್ತೆ ನನ್ ಭಕ್ತಿ ಯಾವತ್ತು ಕುಟಿತ ಆಗ್ಬಾರ್ದು ಅಂತ ಕಂಟಿನ್ಯೂ. ಸರಿ ಅಂತ ಆಮೇಲೆ ಅವ್ರು, ಅಯ್ಯೋ ಕ್ಷಮಿಸಿ ರಾಮ, ನಾನ್ ಯಾಕೆ ಈ ತರ ಕೇಳ್ದೆ, ನನ್ ಬುದ್ಧಿಲಿ ಹಿಂಗಿರ್ಲಿಲ್ಲ ಅಂತ. ಸರಿ ಪರವಾಗಿಲ್ಲ, ನೀನು ಮುಂದಿನ ಜನ್ಮದಲ್ಲಿ ದ್ವಾಪರದಲ್ಲಿ ಜರ ಅಂತ ಆಗ್ಬರ್ತೀಯ. ಆ ಜರದಲ್ಲಿ ನೀನು ನನ್ನನ್ನ ಕೊಲ್ಲು, ಆಮೇಲೆ ನಿನ್ನ ಭಕ್ತಿ ಕೂಡ ಕುಟಿತವಾಗಲ್ಲ ಅಂತ ಹೇಳ್ತಾರೆ. ಸರಿ ಅಂದಾಗ ಒಪ್ಕೊಂತಾರೆ. ಅವ್ರು ಮುಂದಿನ ಜನ್ಮದಲ್ಲಿ ಜರ ಅಂತ ಆಗ್ತಾರೆ. ಜರ ಆದಾಗ ನಮ್ಮ ಕೃಷ್ಣ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು,
ಕೂತಿರ್ತಾರೆ. ಅವ್ರ ಪಾದದಲ್ಲಿ ಕಮಲ ಚಿಹ್ನೆ. ಅವನು ಜರ ಇದ್ದವನು ಜಿಂಕೆನ ಭೇಟಿ ಮಾಡಕ್ ಬಂದಿರ್ತಾನೆ. ಅವ್ರಿಗೆ ಆ ಕಮಲನ ಜಿಂಕೆ ಅನ್ಕೊಂಡ್ಬಿಡ್ತಾನೆ. ಆ ಬಾಣ ಬಿಟ್ಟ ತಕ್ಷಣ ಆ ಬಾಣ ನೇರವಾಗಿ ನಮ್ಮ ಕೃಷ್ಣನ ಕಾಲಿಗೆ ಹೋಗಿ ತಾಗುತ್ತೆ. ಅದು ತಾಗ್ದಾಗ ಅಲ್ಲಿ ನೋಡ್ತಾ ಅಯ್ಯೋ ಏನ್ ಮಾಡ್ಬಿಟ್ಟೆ ನನ್ನ ಹತ್ರ, ಅರೆ ಭಗವಂತ ನೀನು ಎಂತ ಕೆಲಸ ಮಾಡಿದ್ರೆ, ಜನಗಳು ನಿನ್ಗೆ ಏನೇನೋ ಅರ್ಪಣೆ ಮಾಡ್ತಾರೆ, ಹೂವ ಹಣ್ಣು ಹಂಪ್ಲ, ನಾನ್ ಏನೋ ಮಾಡ್ಬಿಟ್ಟೆ ಅಂದಾಗ ಪರವಾಗಿಲ್ಲ, ಅಡ್ಡಿ ಇಲ್ಲ, ನನ್ನ ಪಾದ ಚರಣಕಮಲ ಏನೇ ಅರ್ಪಣೆ ಮಾಡಿದ್ರು ನಾ ಸ್ವೀಕಾರ ಮಾಡ್ತೀನಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಶ್ಚತಿ ಅಂತ ಹೇಳ್ತಾರೆ ಕೃಷ್ಣ. ಪರವಾಗಿಲ್ಲ, ನೀ ಬಾಣ ತಾನೇ ಕೊಟ್ಟಿದ್ಯಾ, ಅದನ್ನು ಸ್ವೀಕರಿಸ್ತಿದ್ದೀನಿ. ನಿಂದು ಹಿಂದಿನ ಕತೆ ಇದೆ, ಅಂಗದಾಗಿದ್ದೆ, ಈ ತರ ವರ ಕೇಳಿದ್ದೆ, ಹಾಗಾಗಿ ನಾನು ಒಪ್ಕೊಂಡಿದ್ದೆ. ಸರಿ, ಈಗ ನೀನು ಮುಂದಿನ ಜನ್ಮದಲ್ಲಿ ಶಬರ ಅಂದ್ರೆ ಪಿಕ್ ಕೀಪರ್, ಹಂದಿಗಳ ಸಾಕೋ ಜನಾಂಗದ ಒಂದು ಜಾತಿ. ಆ ಕುಲದಲ್ಲಿ ವಿಶ್ವವಸು ಅಂತ ಆಗಿ ಬರ್ತೀಯ. ನಾನು ಪ್ರತ್ಯಕ್ಷವಾಗಿ ನೀಲ್ಬಾದವನಾಗಿ ವಿಗ್ರಹ ಇರ್ತೀನಿ, ಅದು ಪ್ರತ್ಯಕ್ಷವಾಗಿರ್ತೀನಿ. ನೀನು ಅದಲ್ಲಿ ನನ್ನ ಸೇವೆ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಸರಿ ಸರಿ ಅಂತ ಅವರು ಒಪ್ಕೊಂತಾರೆ. ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ, ವಿಶ್ವವಸು ಆಗ್ತಾರೆ ಜನ. ಅವರಲ್ಲಿ ನೀಲ್ಮಾಧವ್ ಅಂದ್ರೆ ಪ್ರತ್ಯಕ್ಷ ನಮ್ಮ ನಡೀತಾ ಮಾತಾಡ್ತಾ ಇರೋ ಕೃಷ್ಣ, ಅಷ್ಟು ಸುಂದರವಾಗಿ ಅವ್ರ ಸೇವೆನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಇಂದ್ರದುಮ್ಗೆ ತುಂಬಾ ಚಿಂತೆ ಬಂದ್ಬಿಡುತ್ತೆ. ಏನ್ ಮಾಡೋದು, ಈ ನೀಲ್ಮಾಧವ್ನ ಎಲ್ಲಿ ಹುಡುಕೋದು, ಒಂದೊಂದ್ ದಿಕ್ಕಿಗೆ ಒಬ್ರೊಬ್ರಿಗೆ ಕಳಿಸ್ತಾರೆ. ಆಮೇಲೆ ಈ ಕಡೆ ಪೂರ್ವ ದಿಕ್ಕಿಗೆ ಏನ್ ಮಾಡ್ತಾರೆ, ಅವರ ರಾಜ್ಪುರದ ಗುರು ಇರ್ತಾರ, ಅವರ ಸಹೋದರ ಇರ್ತಾರೆ ವಿದ್ಯಾಪತಿ ಅಂತ. ಆ ವಿದ್ಯಾಪತಿ ಏನ್ ಮಾಡ್ತಾರೆ, ಅವ್ರಿಗೆ ಪೂರ್ವ ದಿಕ್ಕಲ್ಲಿ ಕಳಿಸ್ತಾರೆ. ವಿದ್ಯಾಪತಿ ಹುಡುಕ್ತಾ ವನಕ್ಕೆ ಹೋಗ್ತಾರೆ, ಕಾಡಿಗೆ ಹೋದಾಗ ಅಲ್ಲಿ ಲಲಿತಾ ಅನ್ನೋ ಒಂದು ಹುಡುಗಿ ಅಲ್ಲಿ ಬಂದಿರ್ತಾಳೆ. ಆಮೇಲೆ ಅವಳ ಸ್ನೇಹಿತರಲ್ಲಿ ಲಲಿತಾ ಅಂತ ಕೂಗ್ತಿರ್ತಾಳೆ. ಹೀಗೆ ಪ್ರತಿನಿತ್ಯ ಅವಳು ಬರ್ತಿರ್ತಾಳೆ, ಇವ್ರು ನೋಡಕ್ಕೆ ಇಬ್ರು ತುಂಬಾ ಸುಂದರ. ಅವಳು ಬರ್ತಿರ್ತಾರೆ, ಇವ್ರು ಬರ್ತಿರ್ತಾರೆ. ಹೀಗೆ ಬರ್ತಾ ಒಂದಿನ ಒಬ್ರಿಗೊಬ್ರಿಗೆ ಆಕರ್ಷಣೆ ಆಗುತ್ತೆ. ಆಮೇಲೆ ಅವ್ರು ಅಂತಾರೆ, ನಾನು ನಿನ್ನ ಮದ್ವೆ ಆಗ್ತೀನಿ. ಇವ್ರು ಬ್ರಾಹ್ಮಣರು, ಇವ್ರೇ ಶಬರ್ ಕುಲದವ್ರು. ಹಂದಿ ಸಾಕೋ ಜನಾಂಗ ಶಬರಿ ಇದ್ರಲ್ಲ, ಆ ಜನಾಂಗ ಶಬರ್ ಕುಲದವ್ರು. ಹಾಗಾಗಿ ಏನ್ ಮಾಡೋದು, ತಂದೆಗೆ ಹೋಗಿ ಹೇಳ್ತಾಳೆ ವಿಶ್ವಾಸಕ್ಕೆ, ಅಪ್ಪ ಈ ತರ ನಂಗೆ ಒಬ್ರ ಮೇಲೆ ತುಂಬಾ ಇಷ್ಟಪಟ್ಟಿದ್ದೀನಿ, ಅವ್ರು ಬ್ರಾಹ್ಮಣರು, ನನಗ್ ಮದ್ವೆ ಆಗ್ಬೇಕು ಅಂತ ಇಚ್ಛೆ ಸರಿ. ಅವ್ರಿಗೆ ಖುಷಿ, ಬ್ರಾಹ್ಮಣರ ಕುಲದಲ್ಲಿ ಸಿಗ್ಬೇಕಂದ್ರೆ ತುಂಬಾ ಖುಷಿ ಪಡ್ತಾರಲ್ಲ, ಆಗಿನ ಜಾಗದಲ್ಲ ಬ್ರಾಹ್ಮಣರು ತುಂಬಾ ಶ್ರೇಷ್ಠ. ಹಾಗಾಗಿ ಸರಿ ಅಂತ ವಿದ್ಯಾಪತಿನೇ ಬರ್ತಾರೆ. ನೋಡಿ, ನಾವ್ ಈ ತರ ಹಂದಿ ಸಾಕೋ ಜನಾಂಗದವರು, ನೀವು ಬ್ರಾಹ್ಮಣರು, ನಾಳೆ ಏನಾದ್ರು ಜನ ಇಲ್ಲ ಪರವಾಗಿಲ್ಲ, ಅಡ್ಡಿ ಇಲ್ಲ, ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಲಲಿತಂದು ವಿದ್ಯಾಪತಿದ ಮದ್ವೆ ಆಗುತ್ತೆ. ಲಲಿತಾ ಮತ್ತು ವಿದ್ಯಾಪತಿದ ಮದ್ವೆ ಆದ್ಮೇಲೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಆಗ ವಿದ್ಯಾಪತಿ ಅಬ್ಸರ್ವ್ ಮಾಡ್ತಾರೆ, ನಿರೀಕ್ಷಿಸ್ತಾರೆ, ನಮ್ಮ ಮಾವ ಸಂಜೆ ಡೈಲಿ ಪ್ರತಿನಿತ್ಯ ಎಲ್ಲ ಹೋಗಿ ರಾತ್ರಿ ಬರ್ತಾರೆ ಕತ್ಲಾದಾಗ. ಅವ್ರು ಬಂದಂದ್ರೆ ಅವ್ರ ಶರೀರದಿಂದ ಚಂದನ, ಕಸ್ತೂರಿ, ತುಳಸಿ ಸುಗಂಧ ಬರ್ತಾ ಇರುತ್ತೆ. ಏನಿರ್ಬೋದು ಯೋಚನೆ ಮಾಡ್ತಾರೆ. 1-2 ದಿನ 3 ದಿನ ದಿವಸ. ಆಮೇಲೆ ಹೆಂಡತಿ ಕೇಳ್ತಾರೆ, ನಿಮ್ ತಂದೆ ಪ್ರತಿನಿತ್ಯ ಎಲ್ಲಿ ಹೋಗ್ತಾರೆ, ತುಂಬಾ ಸುಗಂಧಿತ ಬರುತ್ತೆ ಅವ್ರ ಶರೀರದಿಂದ, ಹೇಗೆ ಅದು, ನನಗೆ ಹೇಳು ಅಂದಾಗ ಅವಳ ಪಾಪ ಸೀಕ್ರೆಟ್ ಎಷ್ಟಾದ್ರೂ ಹೇಳ್ತಿಯಲ್ಲ, ಬೇಜಾರ ಅಂತ ಇಲ್ಲ, ನಮ್ ತಂದೆ ಹತ್ರ ನೀಲ್ಮಾಧವ್ ಇದಾರೆ, ಅವ್ರ ಸೇವೆ ಮಾಡಕ್ ಹೋಗ್ತಾರೆ ಅವರು, ಹಾಗಾಗಿ ಅಲ್ಲಿಂದ ಅವ್ರ ಶರೀರದ ಸುಗಂಧ ಬರುತ್ತಲ್ಲ. ಹಠ ಇಡ್ತಾರೆ, ಲಲಿತಾ ನಿಮ್ ತಂದೆಗಳು ನನ್ಗೂ ಕರ್ಕೊಂಡು, ಲಲಿತಾ ನಿಮ್ ತಂದೆಗಳು ನನ್ಗೂ ಹಠ ಹಿಡ್ಬಿಡ್ತಾರೆ. ಹಠ ಹಿಡಿತಾರೆ. ಅಯ್ಯೋ ಏನ್ ಮಾಡೋದು ಅಂತ ಅರ್ಥನೇ ಆಗಲ್ಲ ಅವಳಿಗೆ. ಬರ್ತಾ ತುಂಬಾ ಉದಾಸೀನ ಆಗ್ಬಿಡ್ತಾರೆ ವಿದ್ಯಾಪತಿ. ಲಲಿತನು ಬೇಜಾರಾಗ್ಬಿಡ್ತಾರೆ, ಅವಳಿಗೆ ಭಯ ಆಗ್ಬಿಡುತ್ತೆ. ಎಲ್ಲಿ ದಂಪತಿ ಮಧ್ಯ ಮತ್ತೆ ಇದು ಬಾಂಡಿಂಗ್ ಕಡಿಮೆ ಆಗ್ಬಿಟ್ಟು ಸಂಬಂಧ ಏನಾದ್ರು ನಮ್ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ತನ್ನ ತಂದೆ ಹತ್ರ ತನ್ನ ಸಮಸ್ಯೆಯನ್ನ ಹೇಳ್ಕೊಂತಾಳೆ. ನೋಡಿ ತಂದೆ, ಈಗ ನನ್ ಗಂಡ ಹೇಳ್ತಾ ಇದ್ದೆ ವಿದ್ಯಾಪತಿ ಅವರಿಗೆ ನೀಲ್ಮಾಧವ್ ನೋಡ್ಬೇಕಂತೆ. ಇದುವರೆಗೂ ಅವ್ರ ಮಗಳಿಗೆ ಕೂಡ ತೋರ್ಸಿಲ್ಲ. ಅವ್ರಂತಾರೆ, ಏನ್ ಮಾತಾಡ್ತಿದ್ಯಾ, ನಾ ಇದುವರೆಗೂ ನನ್ನ ನೀಲ್ಮಾಧವ್ನ ಯಾರಿಗೂ ತೋರ್ಸಿಲ್ಲ, ನಿನ್ಗೆ ತೋರ್ಸಿಲ್ಲ, ಅಳಿಯಂಗ್ ಹೆಂಗ್ ತೋರ್ಸಕ್ಕಾಗುತ್ತೆ, ಏನ್ ಮಾಡ್ಲಿ, ತುಂಬಾ ಉದಾಸೀನ ಆಗ್ಬಿಟ್ಟಂದ್ರೆ ಅವ್ರು ಭಯ ಪಡ್ತಾರೆ. ಸಂಬಂಧದಲ್ಲಿ ಏನಾದ್ರು ಒಡತನ ಬಂದ್ಬಿಟ್ಟು ಒಡಕು ಬಹಳ ಕಷ್ಟ, ಬೇಡ, ಸರಿ ಆಯ್ತು. ಆದ್ರೆ ಅವ್ರ ಅಂತಾರೆ ವಿದ್ಯಾಪತಿಗೆ, ನಾನು ನಿಂಗೆ ತೋರಿಸ್ತೀನಿ, ಆದ್ರೆ ಒಂದು ಷರತ್ತು, ಕಣ್ಣಿಗೆ ಬಟ್ಟೆ ಕಟ್ತೀನಿ, ಬಟ್ಟೆ ಕಟ್ಟಿ ಕರ್ಕೊಂಡ್ ಹೋಗ್ತೀನಿ, ಬರಬೇಕಾದ್ರೆ ಕೂಡ ಬಟ್ಟೆ ಕಟ್ತೀನಿ, ಯಾಕಂದ್ರೆ ನೀನು ಆ ರಸ್ತೆಯನ್ನ ನೋಡ್ಬಾರ್ದು. ಸರಿ ಅಂತ ಒಪ್ಕೊಳ್ತಾರೆ. ವಿದ್ಯಾಪತಿ ಬ್ರಾಹ್ಮಣರು ಚತುರ, ಅವ್ರು ಏನ್ ಮಾಡ್ತಾರೆ, ಬಟ್ಟೆಗಳನ್ನ ಒಂದು ಜೋಲಿ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ಕೆಳಗಡೆ ಬ್ಯಾಗ್ ಅಲ್ಲಿ ಧಾನ್ಯ ಹಾಕೊಂಡಿರ್ತಾರೆ, ಧಾನ್ಯಗಳನ್ನ ಕೆಳಗಡೆ ತೂತ್ ಮಾಡಿರ್ತಾರೆ ಹೋಗಿ. ಆಯ್ತು ಆ ಬ್ಯಾಗ್ ತಗೊಂಡಾಗ ಅದು ಒಂದೊಂದೇ ಧಾನ್ಯ ರಸ್ತೆಯಲ್ಲಿ ಬಿದ್ದು ಹೋಗ್ತಾ ಇರುತ್ತೆ. ಕೊನೆಗೆ ಅವ್ರ ನೀಲಗಿರಿ ಪರ್ವತದಲ್ಲಿ ಇರ್ತಾರೆ ನೀಲ್ಮಾಧವ್. ಆ ಪರ್ವತದ ಹೋಗ್ತಾರೆ, ನೀಲಗಿರಿ ಹೋಗ್ತಾರೆ. ಆಮೇಲೆ ಅಲ್ಲಿ ಕಣ್ ತೆಗ್ದು ನೋಡಿದ್ರೆ ಕೃಷ್ಣ, ಪ್ರತ್ಯಕ್ಷ ಕೃಷ್ಣ, ಮಾತಾಡೋ ಕೃಷ್ಣ ನೋಡಿ ಸೇವೆ ಮಾಡ್ತಾರೆ. ಅಳಿಯ ಮಾವ ಚೆನ್ನಾಗ್ ಸೇವೆ ಮಾಡ್ತಾರೆ.
ಆಮೇಲೆ ಸೇವೆ ಮಾಡಿದ್ರೆ ತುಂಬಾ ಖುಷಿ ಆಗ್ಬಿಡ್ತಾರೆ ವಿದ್ಯಾಪತಿ. ಆಮೇಲೆ ಅವರಿಗೆ ಮತ್ತೆ ಬಟ್ಟೆ ಕಟ್ಟಿ ವಾಪಸ್ ಕರ್ಕೊಂಡ್ ಬರ್ತಾರೆ. ಆಮೇಲೆ ವಿದ್ಯಾಪತಿ ಮರ್ತೋಗ್ಬಿಡ್ತಾರೆ, ಇಂದ್ರದ್ಯುಮ್ನ ನೀಲ್ಮಾಧವ್ ಹುಡುಕ್ತಿರೋ ಅನ್ನೋ ವಿಷಯನೇ ಮರ್ತ್ಬಿಟ್ಟಿರ್ತಾರೆ. ತಲೆಗೆ ಹೊಳೆಯುತ್ತೆ, ಅಯ್ಯೋ ನಾ ಇಷ್ಟು ದಿನ ತಪ್ಪು ಮಾಡ್ದೆ, ನಾನು ರಾಜನ್ನ ಹೇಳಿದನ್ನ ಮರ್ತೇ ಬಿಟ್ಟೆ. ಆಮೇಲೆ ಏನ್ ಮಾಡ್ತಾರೆ, ವಿಶ್ವಾವಸು ಇಲ್ಲ ಟೈಮ್ ಅಲ್ಲಿ ಅಲ್ಲಿ ಧಾನ್ಯಗಳು ಹಾಕಿರ್ತಾರಲ್ಲ, ಅಲ್ಲಿ ಏನಾಗುತ್ತೆ, ಸಸಿಗಳು ಬಂದ್ಬಿಟ್ಟಿರುತ್ತೆ. ಆ ಸಸಿಗಳನ್ನೇ ಅದ್ರ ಹಿಂಬಾಲಿಸಿ ಅದನ್ನ ಮುಂದೆ ನೋಡ್ತಾ 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 ಹೋಗಿ ಸರಿಯಾಗಿ ಎಲ್ಲಿದೆ ನೀಲ್ಮದ ಅಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿ ಹೋಗಿ ಸೇರಿ ಅವರು ಸೇವೆ ಮಾಡ್ತಾ ಇರ್ತಾರೆ. ತುಂಬಾ ಖುಷಿ ಆಗ್ತಾರೆ ಸೇವೆ ಮಾಡಿ. ಹೀಗ್ ಮಾಡ್ತಾ ಮಾಡ್ತಾ ರಸ್ತೆ ನೋಡ್ಕೊಂಡ್ಬಿಡ್ತಾರೆ. ಅವಂತಾರೆ, ಓ ಈಗ ರಾಜನ ಹತ್ರ ಹೋಗೋಣ, ರಾಜನ್ಗೆ ಹೇಳೋಣ ಇಲ್ಲಿದೆ ಅಂತ. ರಾಜ ತುಂಬಾ ಖುಷಿ ಆಗ್ತಾರೆ ಅಂತ ಖುಷಿ ಮಾಡಿ ಮನೆ ಬರ್ತಾರೆ. ಅವ್ರು ಹೇಳ್ತಾರೆ, ನೋಡು ನಾನು ನನ್ನ ಊರ್ ಕಡೆ ಹೋಗ್ಬೇಕು, ನನಗೆ ಕೆಲ್ಸ ಇದೆ, ದಯವಿಟ್ಟು ನಾನು ಹೋಗ್ ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಸರಿ ಇವ್ರಿಗೆ ಏನು ಗೊತ್ತೇ ಇಲ್ಲ, ಇವ್ರು ರಾಜನ ಕಡೆಯಿಂದ ಬಂದಿದ್ದಾರೆ ನೀಲ್ಮಾಧವ್ ಕರ್ಕೊಂಡು ಹೋಗಿ ಅಂತ ಗೊತ್ತಿರಲ್ಲ. ಅವಾಗ ಅಲ್ಲಿ ಏನಾಗುತ್ತೆ, ನೀಲ್ಮಾಧವ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ದೇವತೆಗಳು ಅವರಿಗೆ ಪೂಜೆ ಮಾಡ್ತಿರ್ತಾರೆ ಕೃಷ್ಣಂದ. ಸಂಜೆ ವಿಶ್ವಾಸ ಮಾಡ್ತಿರ್ತಾರೆ. ಹಾಗಾಗಿ ಇಂದ್ರದ್ಯುಮ್ನ ಹತ್ರ ಹೋಗ್ತಾರೆ. ಇಂದ್ರದ್ಯುಮ್ನ ನೋಡಿ, ಎಲ್ಲಿ ಹೋಗಿದ್ದೆಯಪ್ಪ ನೀನು, ಇಷ್ಟು ತಿಂಗಳು ನೀನ್ ಪತ್ತೆ ಇಲ್ಲ, ನನ್ ನೀಲ್ಮಾಧವ್ ಇಲ್ದೆ ನಾನು ಬದುಕಾಗ್ತಿಲ್ಲ, ಸಾಯಕ್ಕಾಗ್ತಿಲ್ಲ, ಎಲ್ಲಿ ಹೋಗಿದ್ಯಾ ಅಂತ ಹೇಳ್ತಾರೆ. ಮಹಾರಾಜ್ ಸಿಕ್ಬಿಟ್ರು, ನೀಲ್ಮಾಧವ್ ಸಿಕ್ಬಿಟ್ರು. ಅಲ್ಲಿ ಸಬರ ಕುಲದ ರಾಜ ಇದ್ದಾರೆ ವಿಶ್ವಾವಸು, ಅವರ ಸೇವೆ ಸಲ್ಲಿಸ್ತಾರೆ ಮಹಾರಾಜ್, ನಡೀರಿ ನೀವು ಅಂದಾಗ ಎಲ್ಲಾ ಸೇನೆಗಳನ್ನ ಕರ್ಕೊಂಡು ಇಂದ್ರದ್ಯುಮ್ನ ಹೊರಡ್ತಾರೆ. ಇಂದ್ರದ್ಯುಮ್ನ ಹೊರಡಿದ್ಮೇಲೆ ಅಲ್ಲಿ ಏನಾಗುತ್ತೆ, ಅಷ್ಟೊತ್ತಿಗೆ ದೇವತೆಗಳಿಗೆ ಗೊತ್ತಾಗ್ಬಿಡುತ್ತೆ, ಓ ಇಂದ್ರದ್ಯುಮ್ನ ತುಂಬಾ ರಾಜ ಸ್ಟ್ರಾಂಗ್, ಅವ್ನ್ ಬಂದ್ಬಿಟ್ರಿ ನೀಲ್ಮಾಧವ್ ಕರ್ಕೊಂಡು ಹೋಗ್ಬಿಡ್ತಾನೆ ಸೇವೆ ಅಂತ. ಅವ್ರ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಸ್ವರ್ಗಕ್ಕೆ, ನೀಲ್ಮಾಧವ್ನ ಸ್ವರ್ಗ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲೇ ಬಂದು ನೋಡ್ತಾರೆ ನೀಲ್ಮಾಧವ್ ಇಲ್ಲ, ಏನಿಲ್ಲ. ತುಂಬಾ ಬೇಜಾರು ಮಾಡ್ತಾ ಅಳ್ತಾರೆ, ನನ್ನ ನೀಲ್ಮಾಧವ್ ಅವ್ರಿಗೆ ಕೋಪ ಮಾಡ್ಬಿಡುತ್ತೆ. ಎಲ್ಲಾ ಲಲಿತಾ ತಂದೆ ವಿಶ್ವಾವಸು ಸಬರನ್ ರಾಜ ಇರ್ಬೇಕು, ಅವ್ನ್ ಬಚ್ಚಿಟ್ಟಿದ್ದಾನೆ, ನಾನ್ ಸೇವೆ ಮಾಡಕ್ ಹೋಗ್ತಾ ಇಲ್ಲ, ನನ್ನ ಗೋಳಾಟವನ್ನು ನೋಡಕ್ ಆಗ್ತಾ ಇಲ್ಲ, ಹೇಗಿದ್ದಾನೆ ಹೇಗೆ ಅಂತ ಬೇಜಾರು ಮಾಡಿ ಆಕ್ರಮಣ ಮಾಡಿ ಸೈನ್ಯ ಅಂತ ಸಿದ್ಧ ಮಾಡ್ಬಿಡ್ತಾರೆ. ಅವನನ್ನ ಫುಲ್ ನಾಶ ಮಾಡ್ಬಿಡ್ತೀನಿ, ನನ್ನ ನೀಲ್ಮಾಧವನ ಕೊಡ್ತಾ ಇಲ್ಲ, ಮುಚ್ಚಿಟ್ಟಿದ್ದಾನೆ. ಅವಾಗ ಮೇಲಿಂದ ಆಕಾಶವಾಣಿ ಆಗುತ್ತೆ. ಆಕಾಶವಾಣಿ ಅಂತಾರೆ, ನೀನು ಯುದ್ಧ ಮಾಡ್ಬೇಡ, ಅದು ನೀಲ್ಮಾಧವ್ ನಾನು ಅಂತರ್ಧಾನ ಆಗ್ಬಿಟ್ಟಿದೀನಿ, ಈಗ ನೀನು ನಿನ್ನ ಊರಿಗೆ ಹೋಗ್ಬಿಡು ವಾಪಸ್ಸು. ಅವಂತಿಕದ ರಾಜ ಇರ್ತಾರೆ ಇಂದ್ರದ್ಯುಮ್ನ, ಇನ್ನು ಊರಿಗೆ ಹೋಗ್ಬಿಡು ವಾಪಸ್ಸು. ಅಲ್ಲಿ ಹೋದ್ಮೇಲೆ ನಾನು ದಾರು ರೂಪದಲ್ಲಿ, ಅಂದ್ರೆ ದಾರು ಬ್ರಹ್ಮ ಅಂದ್ರೆ ಕಟ್ಕೆ ವುಡ್, ಆ ರೂಪದಲ್ಲಿ ನಾನು ಬರ್ತೀನಿ, ನನ್ನ ಅಲ್ಲಿ ದೇವಸ್ಥಾನ ಕಟ್ಸು, ನಾನು ಅಲ್ಲಿ ವಿರಾಜ ಆಗ್ತೀನಿ ಅಂತ ಹೇಳ್ತಾರೆ. ತುಂಬಾ ಖುಷಿಯಾಗಿ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಸ್ವಲ್ಪ ದಿನದಲ್ಲಿ ಚಕ್ರ ತೀರ್ಥ ಅಂತ ಅಲ್ಲಿದೆ. ಚಕ್ರ ತೀರ್ಥ ಅಂದ್ರೆ ನಮ್ ಕೃಷ್ಣ ಅಂತರ್ಧಾನ ಆದಾಗ ಲೀಲೆ ಆದ್ಮೇಲೆ ಚಕ್ರ ಒಂದು ಇರುತ್ತೆ. ಆ ಚಕ್ರ ಎಲ್ಲೋಯ್ತು, ಆ ಜಗನ್ನಾಥ್ಪುರಿ ಇರುತ್ತೆ ಚಕ್ರ ತೀರ್ಥ. ಆ ಚಕ್ರ ತೀರ್ಥದಲ್ಲಿ ಸಮುದ್ರದಲ್ಲಿ ಒಂದು ದೊಡ್ಡ ಮರ ಕಾಸ್ಟ್ ಬ್ರಹ್ಮ ಹಾಕೊಂಡ್ ಬರ್ತಾ ಇದೆ. ಅದ್ರಲ್ಲಿ ಕೃಷ್ಣ ಹೇಳಿರ್ತಾರೆ ಆಕಾಶವಾಣಿಯಲ್ಲಿ, ಪದ್ಮ ಇದು ಶಂಖ ಚಕ್ರ ಗದಾ ಪದ್ಮ ಚಿಹ್ನೆ ಇರುತ್ತೆ, ಅದನ್ನ ನೀವು ತಂದು ವಿಗ್ರಹ ಮಾಡ್ಬೇಕು. ಅದು ಹರ್ಕೊಂಡ್ ಬರ್ತಾ ಇರುತ್ತೆ. ನೋಡ್ತಾರೆ ಅವರು, ಎಲ್ಲಾರು ನೋಡಿದಾಗ ಅವ್ರ ಖುಷಿ, ಅಯ್ಯೋ ಹರ್ಕೊಂಡ್ ಬರ್ತಾ ಇದೆ. ಎಲ್ಲಾ ಸೈನಿಕ ಕಳಿಸ್ತಾರೆ, ಹೋಗಿ ತಗೊಬನ್ನಿ. ಎಲ್ಲಾ ಸೇನೆಗಳನ್ನ ಹೋಗ್ತಾರೆ, ಎಲ್ಲಾರು ಹೋಗ್ತಾರೆ. ಯಾರಿಗೂ ಅದು ಎತ್ತಕ್ಕೆ ಬರಲ್ಲ, ತಗೊಂಡ್ ಹೋಗಕ್ಕೆ ಆಗಲ್ಲ. ಏನ್ ಮಾಡೋದು ರಾಜ ತುಂಬಾ ನಿರಾಸೆ ಆಗ್ಬಿಡ್ತಾರೆ. ಮೇಲಿಂದ ಮತ್ತೆ ಆಕಾಶವಾಣಿ ಆಗುತ್ತೆ, ಯಾರಿಗೋಸ್ಕರ ನಾನು ಪ್ರಕಟ ಆಗ್ತೀನಿ ಅಂತ ಹೇಳ್ದೆ ಅವರೇ ಬರ್ಬೇಕು, ಅವಾಗ ನಾನು ಬರ್ತೀನಿ ಈ ಕಡೆ ಅಂತ ಹೇಳ್ತಾರೆ. ಸರಿ ಅಂತ ರಾಜ ಹೋಗ್ತಾರೆ. ತನ್ನ ಮಡ್ಲಲ್ಲಿ ಈ ಸುಲಭವಾಗಿ ಎತ್ಕೊಂಡ್ ಬಂದ್ಬಿಡ್ತಾರೆ ಅವ್ರು. ಇಷ್ಟು ದೊಡ್ಡ ಮರ ಇರುತ್ತೆ ಅದು. ತಂದ್ಮೇಲೆ ಈಗ ವಿಗ್ರಹಕಾರ ಬೇಕಲ್ಲ, ವಿಗ್ರಹಕಾರ ಬರಲ್ಲ. ಅಷ್ಟೊತ್ತಲ್ಲಿ ಏನಾಗುತ್ತೆ, ಇವರು ಬ್ರಹ್ಮದೇವರಿಗೆ, ಅಂದ್ರೆ ಇದ್ರಿಂದ ಹಿಂದೆ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ ಅವರು. ಬ್ರಹ್ಮ ಅಂತ ಸತ್ಯಯುಗದಲ್ಲಿ ರಾಜ ಇವರು. ಬ್ರಹ್ಮನ ಹತ್ರ ಯಾಕೆ ಹೋಗ್ತಾರೆ ಅಂದ್ರೆ, ನಾನ್ ದೇವಸ್ಥಾನ ಕಟ್ಟಿರ್ತಾರಲ್ಲ, ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಕರೆಯೋದಕ್ಕೆ ಹೋಗ್ತಾರೆ. ಆ ಕರೆಯೋ ಹೋಗೋ ಪೀರಿಯಡ್ ಅಲ್ಲಿ ಬ್ರಹ್ಮನ್ ಟೈಮಿಂಗು ಸಮಯ ನಮ್ ಟೈಮಿಗೂ ತುಂಬಾ ಅಜಗಜ ಅಂತ ವ್ಯತ್ಯಾಸ. ಹಿಂಗ್ ಹೋಗಿ ಇನ್ವಿಟೇಷನ್ ಕೊಡೋದು ಇಲ್ಲಿ ಕಲಿಯುಗ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ, ಆ ಸಮುದ್ರ ತೀರದಲ್ಲಿ ಕಟ್ಟಿರೋ ದೇವಸ್ಥಾನ ಮರಳಲ್ಲಿ ಮುಚ್ಕೊಂಡ್ಬಿಟ್ಟಿರುತ್ತೆ. ಮರಳಲ್ಲಿ ಮುಚ್ಕೊಂಡ್ಬಿಟ್ಟಾಗ ಒಂದು ರಾಜ, ಗಲ್ ಮಾಧವ್ ಅಂತ ರಾಜ ಇರ್ತಾರೆ. ಅವ್ರು ಕುದುರೆಯಲ್ಲಿ ಸವಾರಿ ಮಾಡ್ತಾ ಹೋದಾಗ ಆ ಕುದುರೆಗೆ ಏನೋ ಒಂದು ತಾಗ್ಬಿಟ್ಟು ಕುದುರೆ ಬಿದ್ದುತ್ತೆ. ಅವರು ಬಿದ್ದ್ಬಿಡ್ತಾರೆ. ಅವರು ಬಿದ್ಮೇಲೆ ಅವರಿಗೆ ಏನಿರ್ಬೋದು, ಯಾಕೆ ಬಿದ್ದೆ ಅಂತ ಮರಳನ್ನ ಹಿಂಗ್ ಸರಿಸಿ ನೋಡ್ತಾರೆ. ಫುಲ್ ದೇವಸ್ಥಾನ, ಅರೆ ಇಷ್ಟು ಸುಂದರವಾದ ದೇವಸ್ಥಾನ ಇದೆ ಅಂತ ಹೇಳಿ ಅವರು ಒಂದು ಕೃಷ್ಣನ ವಿಗ್ರಹ ಸ್ಥಾಪನೆ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ಇಂದ್ರದ್ಯುಮ್ನ ಬರ್ತಾರೆ. ಇಂದ್ರದ್ಯುಮ್ನ ಅಲ್ಲಿ ಮೇಲಿಂದ ಬರಗೆ ಟೈಮ್ ಫುಲ್ ಚೇಂಜ್. ಇಂದ್ರದ್ಯುಮ್ನ ಬಂತಾರೆ, ಇದು ನನ್ ದೇವಸ್ಥಾನ, ಇದು ಯಾರ್ ಕಟ್ಸಿದ್ರು, ಇದು ಯಾರ್ ಮಾಡಿದ್ರು ಅಂತ. ಇಲ್ಲ, ಇದು ನನ್ ದೇವಸ್ಥಾನ, ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾರೆ ಗಲ್ ಮಾಧವ್ ರಾಜ. ಬ್ರಹ್ಮ ಮತ್ತೆ ನಾರದ್ರು ಸಾಕ್ಷಿ ಇದಾರೆ, ನಾವ್ ಕರ್ಕೊಂಡ್ ಬರ್ತೀವಿ ಅಂತ.
ನಾರದ್ರು ಮತ್ತೆ ಬ್ರಹ್ಮ ಬರ್ತಾರೆ. ಅವ್ರು ಅಂತಾರೆ ಏನಾಯ್ತು ನೋಡಿ, ನನ್ನ ದೇವಸ್ಥಾನ ನಾನ್ ಕಟ್ಸಿದೀನಿ, ನಮ್ ಜಗನ್ನಾಥ್ ಇಲ್ಲಿ ಪ್ರಕಟ ಆಗ್ತಂತ ಅಂತ ಹೇಳಿದ್ರೆ ಇವ್ರು ನೋಡಿದ್ರೆ ವಿಗ್ರಹ ಸ್ಥಾಪನೆ ಮಾಡ್ಬಿಟ್ಟಿದಾನೆ, ನಂದು ಅಂತಿದ್ದಾರೆ, ಈಗ ಸಾಕ್ಷಿ ಕೊಡು ಅಂತ ಇದಾರೆ, ಏನ್ ಮಾಡ್ಲಿ? ಅವಾಗ ಹೌದು ನಾರದ್ರು ಅಂತಾರೆ ಬ್ರಹ್ಮನ್, ಹೌದು ಬ್ರಹ್ಮ ಹೇಳ್ತಾರೆ ನನ್ ಕಡೆ ಬಂದಿದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ, ನೀವು ಇದು ಅವ್ರದ್ದೇ ಅಂದಾಗ ಅವ್ರ ಏನ್ ಅನ್ಕೊಂತಾರೆ, ನೀವು ದೇವತೆಗಳೆಲ್ಲ ಒಂದೇ, ಅವ್ರ ಗ್ರೂಪ್ ಅಲ್ಲೇ ಸೇರ್ಕೊಂಡಿದ್ದೀರಾ, ನನಗೆ ಇದು ಸಾಕ್ಷಿ ಸಾಕಾಗ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ಏನಂತಾರೆ, ಇಂದ್ರದ್ಯುಮ್ನ ಸರೋವರ ಅಂತ ಇದೆ ಅಂತೆ ಅಲ್ಲಿ ಜಗನ್ನಾಥ್ ಪುರಿಯಲ್ಲಿ. ಅಲ್ಲಿ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ಕರ್ಕೊಂಡ್ ಹೋದಾಗ ಅಲ್ಲಿ ಆಮೆಗಳು ಇಂದ್ರದ್ಯುಮ್ನ ನೋಡ್ ತಕ್ಷಣ ಸಮುದ್ರದಲ್ಲಿ ಹೋಗ್ಬಿಡ್ತಾರೆ. ಆ ಅವಾಗ ಅದೇ ಗಲ್ಮಾತ ಮಾತ್ರ ಆಮೆಗಳು ಹೋಗಲ್ಲ. ಅವಾಗ ಆಮೆಗಳಿಗೆ ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಗಲ್ಮಾಧವ್ ಕೇಳ್ತಾನೆ, ಯಾಕೆ ನಾನ್ ಬಂದಾಗ ಸುಮ್ಮನಿದ್ರೆ ಅವ್ರು ನೋಡ್ ತಕ್ಷಣ ಹಂಗ ಹೊರಟೋಗ್ಬಿಟ್ರೆ ಅಂದಾಗ ಅವ್ರಂತಾರೆ ಆಮೆಗಳು, ಈ ರಾಜ ಇಂದ್ರದ್ಯುಮ್ನ ನಾವು ಮನುಷ್ಯರ ಆದಾಗ ಇಷ್ಟು ನಮ್ ಕಡೆಯಿಂದ ಇದು ದೇವಸ್ಥಾನ ಕಟ್ಬಾರಿ ಇಷ್ಟು ಸೇವೆ ಮಾಡಿಸ್ಕೊಂಡಿದ್ದಾರೆ ನಮ್ ಕೈಯಿಂದ. ಆ ಸೇವೆ ಮಾಡ್ತಾ ಮಾಡ್ತಾ ವಜ್ಜಿನ ಏನಂತಾರೆ ವೇಟ್ ನ ಎತ್ತಿ 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 ನಾವು ಮನುಷ್ಯರಿಂದ ಆಮೆಗಳಾಗ್ಬಿಟ್ಟಿದೀವಿ ಅಂತ ಸಾಕ್ಷಿ ಕೊಡ್ತಾರೆ. ಆವಾಗ ಗಲ್ಮಾಧವ್ಗೆ ಗೊತ್ತಾಗುತ್ತೆ, ಹೌದಾ, ಓ ಹಾಗಾದ್ರೆ ಪಕ್ಷಿಗಳು ಕೂಡ ಪ್ರಾಣಿಗಳು ಸಾಕ್ಷಿ ಕೊಟ್ಟಂದ್ರೆ ಇದು ನಿಮ್ದೆ ಅಂತ ಹೇಳ್ತಾರೆ. ಸಂತೋಷವಾಗ್ಬಿಡುತ್ತೆ. ಆವಾಗ ಇನ್ನೇನು, ಈಗ ನಮ್ಮ ಹತ್ರ ಅವ್ರ ಹತ್ರ ದಾರು ಬ್ರಹ್ಮಣ ದಾರುದು ಇದು ಕಟ್ಟಿಗೆ ಕಾಷ್ಟನ ಸಿಕ್ಬಿಟ್ಟಿದೆ, ಈಗ ಕೆತ್ತನೆ ಮಾಡ್ಬೇಕು ವಿಗ್ರಹ. 2 ಲಕ್ಷ ಜನ ಬರ್ತಾರೆ ಕೆತ್ತಕ್ಕೆ, ಒಬ್ರು ಕೈಯಲ್ಲಿ ಮಾಡಕ್ಕಾಗಲ್ಲ. ನಟ್ ಬೋಟ್ ಇದು ಕುತ್ಕೊಳ್ಳಲ್ಲ, ಸುತ್ತಿಗೆ ಮುರಿದೋಗ್ಬಿಡುತ್ತೆ, ಸ್ಕ್ರೂ ಸರಿಯಾಗಿ ಕುತ್ಕೊಳ್ಳಲ್ಲ, ಒಟ್ಟಲ್ಲಿ ಏನ್ ಮಾಡ್ದದು ಆಗ್ತಿರ್ಲಿಲ್ಲ. ತುಂಬಾ ನಿರಾಶೆ ಆಗ್ಬಿಡ್ತಾರೆ, ಏನಪ್ಪಾ ಮತ್ತೆ ಪ್ರಾಬ್ಲಮ್, ಈಗ ಎಲ್ಲಾ ಭಗವಂತನು ವರ ಕೊಟ್ರು ಏನ್ ಹಿಂಗಾಗ್ತಾ ಇದೆ ಅಂತ. ಅವಾಗ ಸ್ವರ್ಗದ ಆರ್ಕಿಟೆಕ್ಚರ್ ಅವರು ಇದಾರಲ್ಲ ವಿಶ್ವಕರ್ಮ, ಒಂದು ಅಜ್ಜನ ರೂಪದಲ್ಲಿ ರುದ್ರ ರೂಪದಲ್ಲಿ ಬರ್ತಾರೆ. ರುದ್ರ ರೂಪದಲ್ಲಿ ಬಂದಾಗ ನಾನು ಮಾಡ್ಕೊಳ್ಬಲ್ಲೆ, ಸರಿ ಮಾಡಿ, ಆದ್ರೆ ಅವ್ರ ಕಂಡೀಷನ್ ಆಗ್ತದೆ, 21 ದಿನ ಯಾರು ಕೂಡ ಬಾಗ್ಲನ್ನ ತೆಗಿಬಾರದು, ಊಟ ಕೊಡಬಾರ್ದು, ತಿಂಡಿ ನೀರು ನಾನು ಏನು ಬಿಡಲ್ಲ, ನನ್ನನ್ನ ನೀವು ತೊಂದರೆ ಕೊಡಬಾರ್ದು ಅಂತ ರಾಜ ರಾಣಿಗೆ ಹೇಳ್ತಾರೆ. ಗುಂಡೀಚ ಮತ್ತೆ ಸರಿ ಆಯ್ತು ನಾವು ತೆಗಿಲ್ಲ. ಸ್ವಲ್ಪ ದಿನ ಫಟ್ 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 ಸೌಂಡ್ ಬರುತ್ತೆ, ಸುತ್ತಿಗೆದು ಅದು ಇದು ಸೌಂಡ್ ಬರುತ್ತೆ. 10 ದಿನ ಆಯ್ತು, 12 ದಿನ ಸೌಂಡ್ ಬಂತು. ಒಂದ್ 3 ದಿನ ಅವಳಿಗೆ ರಾಣಿಗೆ ಭಯ ಆಗ್ಬಿಡುತ್ತೆ, ಏನಪ್ಪಾ ಯಾಕೆ ಹಿಂಗ ಆಗ್ತಾ ಇದೆ, ನಂಗೆ ಅರ್ಥನೇ ಆಗ್ತಾ ಇಲ್ಲಲ್ಲ, ಸೌಂಡ್ ಇಲ್ಲ ಏನಿಲ್ಲ, ಮೊದ್ಲ ವಯಸ್ಸು, ನೀರು ಕುಡ್ದಿಲ್ಲ, ಇದರು ಏನು ಶರೀರ ಬಿಟ್ಟೋಗ್ಬಿಟ್ರು, ಏನ್ ಕತ್ತಿರೋ ನಂಗೆ ತಡೆಕ್ ಆಗ್ತಾ ಇಲ್ಲ ಮಹಾರಾಜ್, ಹೋಗಿ ನೀವು ಸ್ವಲ್ಪ ನಿರೀಕ್ಷಿಸಿ ಚೆಕ್ ಮಾಡಿ ವೀಕ್ಷಿಸಿ ಎಲ್ಲ ಬಿಡ್ಕೊಂತ. ರಾಜ ಬೇಡ ಬೇಡ ಅವ್ರು ಹೇಳುದಾರೆ ಕೇಳಲ್ಲ, ಹೆಂಡತಿ ಮಾತಲ್ಲ ಕೇಳಲ್ಲ, ಹೆಂಡತಿ ಮಾತಂತ ಹೇಳಿ ಕೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಅವ್ರು 14 ದಿನ ಏನ್ ಮಾಡ್ಬಿಡ್ತಾರೆ, ಬಾಗ್ಲನ್ನ ತೆರೆದ್ಬಿಡ್ತಾರೆ. ಬಾಗ್ಲು ತೆರೆದಾಗ ಅಲ್ಲಿ ಜಗನ್ನಾಥ್, ಕೈ ಇಲ್ಲ ಕಾಲಿಲ್ಲ, ನಮ್ಮ ಸುಭದ್ರಕ್ಕಂತೂ ಕೈ ಇಲ್ಲ, ಬಲದೇವ್ಗೂ ಇರಲ್ಲ. ಅವ್ರು ನೋಡ್ಬಿಟ್ಟು ಅಯ್ಯೋ ಏನ್ ತಪ್ಪಾಗೋಯ್ತು, ಎಂತ ಕೆಟ್ಟ ಕೆಲಸ ಮಾಡ್ಬಿಟ್ವಿ ನಾವು, ಅರ್ಧ ಸ್ವರೂಪ ಆಗ್ಬಿಟ್ಟಿದೆ ನಮ್ ಕೃಷ್ಣ ಅಂದ ಗೊಳ್ಳೆ ಅಂತ ಹೇಳ್ತಾರೆ. ಅವಾಗ ಮತ್ತೆ ಆಕರ್ಷಣೆ ಆಗುತ್ತೆ, ಕೃಷ್ಣ ನೋಡು ನೀವು ಅಳ್ಬೇಡ, ಇದು ನಂದೇ ರೂಪ, ನಾನು ರಾಧಾರಾಣಿ ವಿರಹದಲ್ಲಿ ಅವಾಗ ದ್ವಾರಕದಲ್ಲಿ ಎಲ್ಲಾ ನನ್ನ ಹೆಂಡತಿಯರು ರೋಹಿಣಿ ಮಾತಾ ಕತೆ ಹೇಳ್ತಾ ಇದ್ರು ನನ್ನ ಲೀಲೆಗಳನ್ನ, ಅದನ್ನ ಕೇಳಿ 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 ನಾನು ನನ್ನ ಅಣ್ಣ ನನ್ನ ಸುಭದ್ರ ಈ ತರ ನಾವು ಸಿಂಕ್ ಆಗ್ಬಿಟ್ವಿ, ಮುದುಳ್ಕೊಂಡ್ಬಿಟ್ವಿ, ಇದು ರೂಪ ನಂದೇ, ಇದೇ ರೂಪ ನನಗೆ ಅವಾಗ ನಾರದ್ ಮುನಿ ಹೇಳಿದ್ರು, ಇದೇ ರೂಪದಲ್ಲಿ ನೀವು ಕಲಿಯುಗದಲ್ಲಿ ನಾನು ದರ್ಶನ ಕೊಡ್ತೀನಿ ಅಂತ ನಾರದ್ ಮುನಿಗೆ ನಾನು ವಚನ ಕೊಟ್ಟಿದ್ದೇನೆ. ಹಾಗಾಗಿ ನೀವು ಇದೇ ರೂಪ, ಇದು ನನ್ನ ಇಚ್ಛೆ ಇತ್ತು, ನಿಮ್ದೇನು ತಪ್ಪಿಲ್ಲ, ನೀವು ಇದೇ ರೂಪದಲ್ಲಿ ನನ್ನನ್ನ ದೇವಸ್ಥಾನದಲ್ಲಿ ವಿರಾಜನ ಮಾಡಿದೀವಿ, ಅಲ್ಲನ್ನ ಕೂರ್ಸಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂತಾರೆ. ಇನ್ನೇನು ಎಲ್ಲಾ ರೆಡಿ ಆಗುತ್ತೆ ವಿಗ್ರಹ. ಆವಾಗ ಈ ಚಕ್ರ ಇದು ರಥನ ತಯಾರು ಮಾಡ್ತಾರೆ 3, ನಂದಿಘೋಷ್, ತಾಲ್ಧ್ವಜ್, ಪದ್ಮ, ನಂದಿಘೋಷ, ತಾಲ್ಧ್ವಜ್, ಪದ್ಮ, ಹೆಸರು ಮರ್ತ್ಬಿಟ್ಟಿದ್ದೀನಿ, ಸಾರಿ ಕ್ಷಮಿಸಿ ನಮ್ಗೆ. ತಾಲ್ಧ್ವಜ್ ನಂದಿಘೋಷು ನಮ್ಮ ಜಗನ್ನಾಥಿಂದು, ತಾಲ್ಧ್ವಜ್ ನಮ್ದು ಬಲದೇವ್ದು, ದರ್ಪದಲ್ಲನ್ನು ಸುಭದ್ರ ಮತ್ತೆ ಸುದರ್ಶನ ದರ್ಪದಲ್ಲಿ ಕೊಡ್ತಾರೆ, ತಾಲ್ಧ್ವಜದಲ್ಲಿ ಬಲರಾಮ್ ಕೊಡ್ತಾರೆ, ಅಂದ್ರೆ ಬಲದೇವ್, ನಮ್ಮ ಜಗನ್ನಾಥ ನಂದಿಘೋಷಲ್ಲಿ ಕೊಡ್ತಾರೆ. ಸರಿ ನಾನು ಕುತ್ಕೊಂತಾರ ನಂದಿಘೋಷಲ್ಲಿ ಅಂತ ಹೋದಾಗ ಇಂದ್ರದ್ಯುಮ್ನ ಗುಂಡೀಚ ಬಿಡಕ್ಕೆ ತಯಾರಿಲ್ಲ, ಆ ರಥದಲ್ಲಿ ಅಡ್ಡ ಹೋಗಿ ಬಿದ್ಬಿಡ್ತಾಳೆ. ಇಲ್ಲ 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 ನಾನ್ ನಿನ್ನನ್ನ ಬಿಡಲ್ಲ, ನೀನ್ ಇಲ್ಲೇ ಇರ್ಬೇಕು, ನಾನ್ ನಿನ್ನನ್ನ ಬಿಡಲ್ಲ, ನೀನ್ ಹೆಂಗ್ ಹೋಗ್ತೀಯ, ನೀನ್ ಹೋಗೋಗಿಲ್ಲ, ನನ್ಗೆ ಬಿಡಲ್ಲ ಅಂತ ಗೊಳೆ ಅಂತ ಹೇಳ್ತಾರೆ. ಅವಾಗ ಗುಂಡೀಚಾಗ ಹೇಳ್ತಾರೆ, ಇಲ್ಲಮ್ಮ, ಅವ್ರ ಇಂದ್ರದ್ಯುಮ್ನ ಸಮರ್ಥಿಸ್ತಾರೆ, ಇಲ್ಲ ದೇವ್ರು ಜಗತ್ತಿಗಾಗಿ ಪ್ರಕಟ ಆಗ್ಬೇಕು ಈ ಕಲಿಯುಗದಲ್ಲಿ ಅಂತ ಬಂದಿದ್ದಾರೆ, ನೀನ್ ಹಾಗೆ ಮಾಡ್ಬೇಡ. ಕೇಳಲ್ಲ ಅಮ್ಮ, ಕೃಷ್ಣ ಸ್ವಂತ ರಥದಿಂದ ಇಳಿದು, ನೀನ್ ನನ್ನ ಯಶೋದೆ, ನಾನಿನ್ನ ಕೃಷ್ಣ,
ತಾಯಿ ವಾತ್ಸಲ್ಯ ಅವ್ರಿಬ್ರದ್ದು ಮಾಧುರ್ಯ ಇರಲ್ಲ, ಅವ್ರದ್ದು ವಾತ್ಸಲ್ಯ ಪ್ರೇಮ ಇರುತ್ತೆ ಮೊದ್ಲಿಂದ. ನೀನ್ ನನ್ನ ತಾಯಿ, ಹಾಗಾಗಿ ನಾನು ನಿಂಗೆ ವಚನ ಕೊಡ್ತೀನಿ, 10 ದಿನ, ವರ್ಷಕ್ಕೆ ಒಂದ್ಸಲ 10 ದಿನ ನಿನ್ನ ಹತ್ರ ಬರ್ತೀನಿ, ಅವಾಗ ನನಗೆ ಏನ್ ಬೇಕಾದ್ರೂ ನೀನ್ ಸೇವೆ ಮಾಡು, ಆದ್ರೆ ಈಗ ಬಿಡಮ್ಮ, ನಾನು ಹೋಗ್ಬೇಕು, ಜನಗಳ ಕಲ್ಯಾಣ ಮಾಡ್ಬೇಕು ಅಂದಾಗ ತುಂಬಾ ಅವಳು ನೊಂದ್ಕೊಂತಾಳೆ. ಇಲ್ಲ, ಇದು ವರ ಇದೆ, ನಾನು ನಾರದ್ ಮುನಿ ಕೊಟ್ಟಿದ್ ವಚನ, ಅದನ್ನ ನಾನು ಮಾಡ್ಲೇಬೇಕು ಅಂದಾಗ, ಸರಿ ಕೃಷ್ಣ ನೀ ಹೋಗು ಅಂತ ಹೇಳ್ತಾಳೆ. ಎಲ್ಲಾರು ಹೋಗ್ತಾರೆ ಅಲ್ಲಿ, ಒಳ್ಳೆ. ಆಮೇಲೆ ಬ್ರಹ್ಮ ಮತ್ತೆ ನಾರದ್ರು ಬರ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಎಲ್ಲಾ ಪೂಜೆಗಳು ಪುನಸ್ಕಾರ ಆಗುತ್ತೆ. ಅವಾಗ ಸ್ವಂತ ಕೃಷ್ಣ ಹೇಳ್ತಾರೆ, ಜಗನ್ನಾಥ ಅಪ್ಪ ಅಮ್ಮ ನಿಮಗೆ ಏನ್ ಬೇಕು ಜಗನ್ನಾಥ್ ಹೇಳ್ತಾರೆ ಇಂದ್ರದುಮ್ನೆ ಗುಂಡಿಸಗೆ. ಅವ್ರು ಏನೇ ವರ ಕೇಳ್ತಾರೆ ಗೊತ್ತಾ, ನಮಗೇನು ಬೇಡ, ನಮಗೆ ಸಂತಾನ ಬೇಡ, ನಮ್ ಕುಲಕ್ ಸಂತಾನ ಆಗ್ಬಾರ್ದು. ಕೃಷ್ಣ ಅಂತಾರೆ, ಯಾಕೆ ಕೇಳ್ತಾ ಇದೀರಾ, ನಾನಂತೂ ನಿಮಗೆ ಸಂತಾನ ಪ್ರಾಪ್ತಿ ಕೊಡ್ಬೇಕು ಅಂತ ಇಷ್ಟಪಟ್ಟಿದೀಯ, ನೀವು ವರ ಕೇಳ್ತಿದ್ದೀರ ಅಥವಾ ಶ್ರಾಪ ಕೇಳ್ತಾ ಇದಾರೆ ನಂಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲ, ನೀವು ನನ್ನ ಮಗ, ನಾವೇನಾದ್ರೂ ಮಕ್ಕಳಾದ್ರೆ ನಮ್ಮ ಮಮತೆ ಹಂಚ್ಕೊಂಡ್ಬಿಡ್ತೀವಿ, ಅವಾಗ ಫುಲ್ ಮಮತೆ ನಿಮಗೆ ಕೊಡಕ್ಕಾಗಲ್ಲ. ನಮ್ಮ ಮಕ್ಕಳು ಬೇಡ ಆದಾಗ ಕೃಷ್ಣ ಇಷ್ಟು ಖುಷಿಯಾಗಿ ಅವ್ರನ್ನ ತಂದೆ ತಾಯಿಗೆ ಸ್ವೀಕರಿಸ್ತಾರೆ. ಈಗೂ ಕೂಡ ಅವರು ಆಷಾಢ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯಲ್ಲಿ ನಮ್ಮ ಇಂದ್ರದುಮ್ನ ತಿರೋಭವ ತಿಥಿ ಮಾಡ್ತಾರೆ. ಈಗೂ ಕೂಡ ಅವ್ರು ಎಲ್ಲ ಮಾಡ್ತಾರೆ, ಶ್ರಾದ್ದ ಮಾಡ್ತಾರೆ, ಕೃಷ್ಣ ಪಿಂಡದಾನ ಮಾಡ್ತಾರೆ, ಆಮೇಲೆ ತರ್ಪಣ ಕೂಡ ಮಾಡ್ತಾರೆ. ಹೀಗಾಗಿ ಜಗನ್ನಾಥ ಪುರಿಯಲ್ಲಿ ಅವಾಗಿನಿಂದ ಪ್ರಕಟ ಆದ್ರು. ಹಾಗಾಗಿ ಪ್ರತಿ ವರ್ಷದ 10 ತಿಂಗಳು ಅದು ಇದು ಏನಂತಾರೆ, ಯಶೋಧ ಇರೋ ಜಾಗ ವೃಂದಾವನ, ಇದು ಜಗನ್ನಾಥ್ ಪುರಿ ಇದೆ ಅಲ್ಲ, ಅದು ದ್ವಾರಕಾದಿಂದ ರಥದಲ್ಲಿ ಎಳ್ಕೊಂಡು ಹೋಗ್ತಾರೆ, ತಾಯಿ ಮನೆಗೆ ಹೋಗ್ತಾರೆ ಖುಷಿ ಖುಷಿಯಾಗಿ. ಈ ಲೀಲೆ ಇದುವರೆಗೂ ನಡೀತಾ ಇದೆ. ಹಾಗಾಗಿ ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾಕಂದ್ರೆ ತುಂಬಾ ಲೇಟ್ ಆಗ್ತಾ ಇದೆ, ಎಲ್ಲರಿಗೂ ಭಕ್ತರಿಗೂ ಕೆಲಸ ಇರುತ್ತೆ, ಹಾಗಾಗಿ ನನ್ನಿಂದ ಏನಾದ್ರು ತಪ್ಪು ಕಥೆಗಳೇನಾದ್ರು ಹೇಳಿದ್ರೆ, ತಪ್ಪೇನಾಗಿದೆ, ಹಿರಿಯ ಭಕ್ತರು ಇದನ್ನ ಸರಿಪಡಿಸ್ಬೇಕು ಅಂತ ಬೇಡ್ತೀನಿ ಮಾತಾಜಿ. ಹರೇ ಕೃಷ್ಣ ಲೀನಾ ಮಾತಾಜಿ. ಹರಿ ಬೋಲ್, ವೆರಿ ವೆರಿ ನೈಸ್ ಮಾತಾಜಿ. ತುಂಬಾ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ತುಂಬಾ ಏನೋ ಮನ್ಸಿಗೆ ಮುಟ್ಟೋ ಆಗಿತ್ತು ಇವತ್ತಿನ ಎಲ್ಲಾ ಲೀಲೆಗಳು. ನೋಡಿದ್ರ ಜಗನ್ನಾಥನ ಕೃಪೆ ಆಗ್ಬಿಡ್ತು, ನಾನೇನು ಮಾಡಲ್ಲ ಅಂತಿದ್ರಿ ಅಲ್ವಾ. ಇದೇ ರೀತಿ ಎಲ್ರು ಪ್ರೀತಿಗೆ ಮುಂದೆ ಬರ್ಬೇಕು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಿಮ್ ಕೃಪೆ, ಗುರು ಕೃಪೆ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಇದೇ ರೀತಿ ಎವ್ರಿ ಮಂತ್ 1 ಕ್ಲಾಸ್ ಕೊಡ್ಬೇಕು ರೂಪಾ ಮಾತಾಜಿ. ನನಗೆ ಟೈಮ್ ಆಗಿ ನಾನೇ ಹೇಳ್ತೀನಿ ಮಾತಾಜಿ, ಆಯ್ತಾ? ಮಾತಾಜಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸೇವಾ ಮಾತಾಜಿ. ನಂಗೆ ಸೇವೆ ಕೊಟ್ಟರು. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೆ, ಸ್ವಲ್ಪ ನರ್ವಸ್ ಆಗಿದ್ದೆ ಫಸ್ಟ್ ಟೈಮ್ ಅಲ್ಲ, ಆದ್ರೆ ನಾನು ಹೇಳ್ತಾ ನಾನು ಕೃಷ್ಣನ್ ಬೇಡ್ದೆ, ನಂಗೆ ಭಯನೇ ಆಗ್ಲಿಲ್ಲ ಮಾತಾಜಿ. ಅವ್ರು ನಂಗೆ ಎನರ್ಜಿ ಕೊಟ್ಬಿಟ್ರು ಕೃಷ್ಣ, ಫುಲ್ ಲೀಲೆಯಲ್ಲಿ ಮುಳುಗಿದ್ದೆ. ಹರೇ ಕೃಷ್ಣ ಮಾತಾಜಿ ಕಂಪ್ಲೀಟ್ಲಿ ಸರೆಂಡರ್ಡ್ ಸೋಲ್ ಟು ಕೃಷ್ಣ. ಅದಕ್ಕೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ ಅಂತ ಹೇಳಿ, ನನಗೆ ಆದಷ್ಟು ಗೊತ್ತಿದ್ರೆ ಹೇಳ್ತಾರೆ, ನಾನು ಅಷ್ಟು ಹಿರಿಯ ಭಕ್ತರು ಅಲ್ಲ, ಜ್ಞಾನಿ ಅಲ್ಲ. ನಮ್ ಲೀನಾ ಮಾತಾಜಿ ಹಿರಿಯರ ಭಕ್ತರುಗಳಿದ್ದಾರೆ, ಅವ್ರು ನಿಮ್ಗೆ ಉತ್ತರನ ಕೊಡ್ತಾರೆ. ಹರೇ ಕೃಷ್ಣ. ಶ್ಯಾಮಕಾಂತ ಮಾತಾಜಿ, ಹರೇ ಕೃಷ್ಣ. ಇದ್ರು ಕೇಳಿ, ರೂಪಾ ಮಾತಾಜಿ ಅವ್ರ ಆನ್ಸರ್ ಕೊಡ್ತಾರೆ, ಇಲ್ದಿದ್ರೆ ಯಾರ ಡಿವೋಟಿಸ್ ಇದ್ದೇ ಇದೀವಿ. ಸೊ ಯಾರಾದ್ರೂ ಏನೋ ಕ್ವಶನ್ಗಳಿದ್ರೆ ದಯವಿಟ್ಟು ಕೇಳಿ. ಆದ್ರೆ ಇದು ಒಂದು ಮಾತಾಜಿ ಎಲ್ಲರಿಗೂ ಹೇಳ್ತೀನಿ, ನಮ್ಮ ಕೃಷ್ಣನ ಜೊತೆಗೆ ನೀವು ಸಂಬಂಧ ಇಡ್ಲೇಬೇಕು, ಅವಾಗೆ ನಿಮ್ಗೆ ಪ್ರಾಪ್ತಿ. ಮಾಧುರ್ಯನೋ, ವಾತ್ಸಲ್ಯನೋ, ಸಖನೋ, ದಾಸನೋ, ಶಾಂತನೋ, ಯಾಕಂದ್ರೆ ಸಂಬಂಧ ಇದ್ರೆ ತಾನೇ ಅವ್ರು ನಮ್ಮ ಮುಂದ್ ಬರ್ತಾರೆ, ರೆಸಿಪ್ರೊಕೇಟ್ ಮಾಡ್ತಾರೆ, ಇಲ್ಲದ್ರೆ ಮಾಡಲ್ಲ ಕೃಷ್ಣ. ಸಂಬಂಧ ಬೇಕೇ ಬೇಕು. ಆ ಸಂಬಂಧ ಹೆಂಗ್ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ಬೇಡಿ, ಆ ಸ್ವರೂಪ ಮೇಲಿಂದಾನೇ ಬಂದಿರುತ್ತೆ ನಮ್ಗಳಿಗೆ, ಅದನ್ನ ಅವ್ರು ಗುರುತು ಮಾಡಿಸ್ಕೊಡ್ತಾರಂತೆ ಕೃಷ್ಣ. ಹಾಗಾಗಿ ನೀವು ಕಥೆಗಳ ಕೇಳ್ಬೇಕು, ಶ್ರವಣ ಮಾಡ್ಬೇಕು, ಆಗ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ತರ ಪ್ರೀತಿ ಮಾಡ್ತೀವಿ ಕೃಷ್ಣಂಗೆ, ಸಂಬಂಧ ನಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ನಾವ್ ಯಾವ ತರ ಭಕ್ತಿ ಮಾಡ್ತೀವಿ ಅದನ್ನ ನೋಡಲ್ಲ, ನಮ್ಮ ಭಾವನೆ, ನಮ್ಮ ಭಾವಗ್ರಹಿ ಕೃಷ್ಣ ಅಲ್ವಾ. ಸೊ ಅವರು ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಅವರು ಸ್ಪಂದಿಸ್ತಾರೆ. ಸೊ ಮಾತಾಜಿ ಹೇಳ್ದಾಗೆ ಕೃಷ್ಣ ಇಲ್ದೆ ನಮ್ಮ ಜೀವನನೇ ಇಲ್ಲ. ಅದು ಮಾನವ ಜೀವನ ಸಿಕ್ಕ ಮೇಲೆ ಅದು ಕೃಷ್ಣ ಭಕ್ತಿಗೆ ನಾವು ಉಪಯೋಗ ಮಾಡ್ಲೇಬೇಕು. ಮೊನ್ನೆ ಶೋಭಾಮಯ ಮಾತಾಜಿಯವ್ರು, ಒಂದೇ ನಿಮಿಷ ಹೇಳ್ಬಿಡ್ತೇನೆ, ಶೋಭಾಮಯ ಮಾತಾಜಿಯವ್ರು ಒಂದ್ ಲೆಕ್ಚರ್ ಕೇಳ್ತಾ ಇದ್ದೆ. ಸೊ ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಶಾಲಿಗ್ರಾಮ ಶಿಲೆನ ಒಬ್ರು ಮಾಂಸ ಮಾರೋನು ಅದನ್ನ ತೂಕಕ್ಕೆ ಬಳಸ್ತಾ ಇದ್ದ, ತೂಕ ಹಾಕ್ಲಿಕ್ಕೆ. ಸೊ ನೀವು ಕೇಳಿದಿರೇನ, ತೂಕ ಹಾಕ್ಲಿಕ್ಕೆ ಬಳಸ್ತಿರ್ಬೇಕಾದ್ರೆ ಅವನು
ಅದಕ್ಕೆ ಎಷ್ಟು ಅಟ್ಯಾಚ್ಮೆಂಟ್ ಬಂದ್ಬಿಡ್ತಂದ್ರೆ ಒಬ್ಬ ಬ್ರಾಹ್ಮಣಂಗೆ ಈ ವಿಷಯ ಗೊತ್ತಾಗಿ ಅಯ್ಯೋ ನೀನು ಸಾಲಿಗ್ರಾಮ ಶಿಲೆನ ಇದಕ್ ಬಳಸ್ತಿದ್ದಾನಲ್ಲ ಅಂತ ಅದನ್ನ ವಾಪಸ್ ತಗೊಂಡ್ ಹೋಗ್ತಾರೆ ಅವ್ರ ಮನೆಗೆ. ತಗೊಂಡು ನಾನ್ ಪೂಜೆ ಮಾಡ್ಬೇಕಂತ ತಗೊಂಡ್ ಹೋದಾಗ ಅವಾಗ ಕೃಷ್ಣ ಕನ್ಸಲ್ ಬಂದು ನೀನ್ ಯಾಕೆ ತಗೊಂಡ್ ಹೋದೆ, ಅವ್ನ್ ನನ್ನನ್ನ ಅಷ್ಟ್ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅಂತ ಹೇಳ್ದಂತೆ. ಅವ್ನ್ ಕೆಲ್ಸ ಮಾಡ್ತಿದ್ದು ಅದೇನೋ ಅವನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ನಿಗೆ ಏನ್ ಕಷ್ಟ ಇತ್ತೋ ಗೊತ್ತಿಲ್ಲ, ಆ ಕೆಲ್ಸ ಮಾಡ್ತಿದ್ದ ಅವನು. ಬಟ್ ಕೃಷ್ಣ ಅವ್ನ್ ಕೊಡೋ ಪ್ರೀತಿನ ನೋಡ್ದ. ಅವನೇನ್ ಉದ್ಯೋಗ ಮಾಡ್ತಿದ್ದ, ಅವ್ನೇನ್ ಕೆಲ್ಸ ಮಾಡ್ತಿದ್ದ ಅದನ್ನ ನೋಡ್ಲಿಲ್ಲ. ಸೊ ಮಾತಾಜಿ ಹೇಳಿದ್ದು ಕರೆಕ್ಟ್. ಸೊ ಕೃಷ್ಣ ಎನಿವೇ ಅವರು ಸ್ಪಂದಿಸ್ತಾರೆ ನಮ್ಮ ಭಾವನೆಗಳಿಗೆ, ನಾವ್ ಅದನ್ನ ಪ್ಯೂರ್ ಆಗಿ ಇಟ್ಕೊಳ್ಬೇಕು. ಹರೇ ಕೃಷ್ಣ. ಮಾತಾಜಿ ಅವರು ಗೀತ ಗೋವಿಂದ ಹಾಡ್ತಿರ್ತಾರೆ, ಅದಕ್ಕೆ ಅವ್ರ ಅಟ್ರಾಕ್ಷನ್ ಆಗಿರ್ತಾರೆ. ಗೀತ ಗೋವಿಂದ ನಮ್ಮ ಜಗನ್ನಾಥ್ಗೆ ತುಂಬಾ ಪ್ರಿಯ. ಆದಷ್ಟು ಮನೇಲಿ ಎಲ್ಲರೂ ಗೀತ ಗೋವಿಂದ ಕೇಳಿ, ಯಾರು ಗೀತ ಗೋವಿಂದ ಡೈಲಿ ಹಾಡ್ತಾರೆ 24 hours ಮನ್ಸಲ್ಲಿ ಗುಣಸ್ತಾರೆ, ಅವ್ರ ಹಿಂದೆನೆ ಸುತ್ತಾಗ್ತಿರ್ತಾರಂತೆ ಜಗನ್ನಾಥ್. ಅವ್ರದ್ದು ಅದನ್ನು ಪಾಸ್ಟ್ ಟೈಮ್ಸ್ ಗಳಿದೆ ತುಂಬಾ. ಹಾಗಾಗಿ ಅವ್ರ ಚಪ್ಪಲಿ ಹೊಲದ ಜೊತೆಗೆ ಇರ್ತಾರೆ, ಗೀತ ಗೋವಿಂದ ಹಾಡ್ತಿರ್ತಾರೆ ಅವರು. ಹಾ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಹರಿ ಬೋಲ್, ಧನ್ಯವಾದ, ಪ್ರಣಾಮ್ ಎಲ್ಲರಿಗೂ. ಸೊ ಯಾರ್ಗಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಮೋಸ್ಟ್ಲಿ ಯಾರ್ದು ಏನು ಪ್ರಶ್ನೆಗಳಿಲ್ಲ ಅನ್ಕೋತೀನಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ ಈ ದಿನ ಕ್ಲಾಸ್. ರೂಪಾ ಮಾತಾಜಿ ಅವ್ರದ್ದು ತುಂಬಾ ತಿಳ್ಕೊಂಡಿದ್ದಾರೆ ಅವರು. ನಾವು ಇನ್ನು ಇದೇ ತರ ತಿಳ್ಕೊಳ್ಬೇಕೆ ಪ್ರಯತ್ನ ಪಡ್ಬೇಕು. ನಾವೇನು ತಿಳ್ಕೊಂಡಿಲ್ಲ, ಪ್ರವಚನ ಕೇಳ್ತೀವಿ ಅಷ್ಟೇ ಜ್ಞಾನ. ಕಾಪಿ ಅಂಡ್ ಪೇಸ್ಟ್ ಮಾಡಿದೀನಿ, ನನ್ಗೇನು ಜ್ಞಾನ ಇಲ್ಲ. ಎಲ್ಲ ಭಗವಂತನ ಮಾತಾಜಿ ಹಿಂದಿ ಓದ್ತೀರಾ, ಇಂಗ್ಲಿಷ್ ಮಾತಾಡ್ತೀರಾ, ನಾಲೆಡ್ಜ್ ಬೇಕು ಈ ತರ ಎಲ್ಲ. ಇಲ್ಲ ತುಂಬಾ ಖುಷಿ ಆಯ್ತು. ನಮ್ಮ ಒಂದು ಕುಟುಂಬದ ಹುಡುಗಿ ಈ ತರ ಇವತ್ತು ಇಳಿದಿದ್ದಾಳೆ ಅಂದ್ರೆ ತುಂಬಾ ಧನ್ಯವಾದಗಳು. ಹರಿಯಬೋಲ್ ನಿಮಗೆ. ಈ ತರ ಬರ್ಲಿಕ್ಕೆ ಹಿರಿಯರು ಮಾಡ್ತಕ್ಕಂತ ದಾನ ಧರ್ಮ ಪುಣ್ಯ. ನೀವು ಚಿಕ್ಕ ಮಗುವಿಂದನೂ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಇದೇ ತರ ನಮ್ಗೆ ಪ್ರವಚನ ಕೊಡ್ತಾ ಇರಿ. ನೆಕ್ಸ್ಟ್ ಟೈಮ್ ಕ್ಲಾಸ್ ತಗೊಳ್ಳಿ. ತುಂಬಾ ಧನ್ಯವಾದಗಳು. ಇವತ್ ಸೇಮ್ ಸ್ಯಾರಿ ಮಾತಾಜಿದೆ ನಂದು ಇವತ್ತು. ಹರಿಬೋಲ್ ಮಾತಾಜಿ. ಇರ್ಲಿ ಮಾತಾಜಿ. ಕಿಚಡಿ ಬಗ್ಗೆ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಮಕ್ಳು ಸಹ ಕಿಚಡಿನ ಕೇಳ್ತಾರೆ. ಅವರಲ್ಲೂ ಕೃಷ್ಣ ಕಾಣ್ಬೋದು ನಾವು. ಕಿಚಡಿ ಪ್ರಿಯ. ಕ್ಲಾಸ್ ಮತ್ತು ಎಕ್ಸಲೆಂಟ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಂಗೆ ತುಂಬಾ ಖುಷಿ ಆಯ್ತು. ನಾವು ಲೈವ್ ಪ್ರೋಗ್ರಾಮ್ ಬಂದಿದ್ದು ನೋಡಿ. ತುಂಬಾ ಧನ್ಯವಾದಗಳು. ಹರಿಹರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹುಟ್ಟಿ ಕೃಷ್ಣ ಖುಷಿ ಆದ್ರೆ ಎಲ್ಲರೂ ಖುಷಿ. ನಿಜವಾಗ್ಲು ಚೆನ್ನಾಗಿದೆ ಇವತ್ತು ಕ್ಲಾಸ್. ತುಂಬಾ ಹೆಮ್ಮೆ ಆಗತ್ತೆ. ನನ್ನ ಅಣ್ಣನ ಮಗಳು ಈ ತರ ಪ್ರವಚನ ಕೊಡ್ತಾಳೆ, ನನಗೆ ತುಂಬಾ ಹೆಮ್ಮೆ. ಇರ್ಲಿ ತುಂಬಾ ಖುಷಿ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಯ್ಯೋ ಕೃಷ್ಣ, ಅಷ್ಟು ಹೊಗಳಬೇಡಿ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನೀವು ತಗೋಬೇಡಿ, ಆದ್ರೆ ನಿಮ್ಮಿಂದಾನೇ ನಮಗೆ ಇದೆಲ್ಲ ಕೃಷ್ಣ ಭಕ್ತಿ, ಕೃಷ್ಣ ಪ್ರೀತಿ ಇವತ್ತು ಮರೆಯಕ್ಕಾಗಲ್ಲ ನಮ್ ಗುರು. ಕೃಷ್ಣರ ಕೃಪೆ ನಿಮ್ಮ ಮೇಲೆ ಇದೆ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸು. ನಿನ್ನೆ ಮಾತಾಜಿ ಹೇಳಿದ್ರು, ಅವಾಗ ಓ ಮಾತಾಜಿ ಕೊಡ್ಬೋದು, ಅಷ್ಟು ಲೆವೆಲ್ ಅಲ್ಲಿ ನೀವ್ ಇದೀರಾ ಅಂತ ನಂಗೆ ಗೊತ್ತಿತ್ತು. ಥ್ಯಾಂಕ್ ಯು ಮಾತಾಜಿ. ಶಿಷ್ಯರು ನಿಮ್ಗೆ ಗೊತ್ತಿರುತ್ತೆ ಮಾತಾಜಿ. ಪ್ರವಚನ ಕೊಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಯ್ತು. ಇದೇ ರೀತಿ ನಮ್ಮನ್ನ ಇಷ್ಟು ಜಾಗದಲ್ಲಿ ಬರೋದಕ್ಕೆ ನಮ್ಮ ಗುರು ಮಾತಾ ಮೀನಾಕ್ಷಿ ಮಾತಿಗೆ ಜೈ ಹೋ, ಅವರೇ ಕಾರಣ. ಎಲ್ಲ ಶೀಲಾ ಪ್ರಭುಪಾದರಿಗೆ ಜೈವಾಗಲಿ. ಹರೇ ಕೃಷ್ಣ. ಆಮೇಲೆ ನನ್ನನ್ನ ಅವರಿಂದ ನಂಗೆ ನೀನಾ ಮಾತಾಜಿ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಂಗೆ ಸತ್ಸಂಗ ಕೊಡ್ಸಿದ್ರು ಗೋವಾದಲ್ಲಿ. ಇವರಿಬ್ರು ನನ್ನ ಜೀವನದಲ್ಲಿ ತುಂಬಾ ಮೇನ್ ಇದ್ದಾರೆ, ಹೇಳ್ಕೊಳಕ್ ಆಗಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಮಾತಾಜಿ. ಹರೇ ಕೃಷ್ಣ. ರೂಪಾ ಮಾತಾಜಿ ಮೊದಲನೇ ಸಾರಿ ಹೇಳಿದ್ದೀರಾ. ವೆರಿ 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 ಫೈನ್. ತುಂಬಾ ಚೆನ್ನಾಗಿತ್ತು ಕತೆ ಕೇಳಕ್ಕೆ. ನೀವ್ ಇಷ್ಟು ಚೆನ್ನಾಗಿ ಹೇಳ್ತೀರಾ ಅಂತ ಈಗ್ಲೇ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿತ್ತು. ನೀವ್ ಹೇಳ್ದಂಗೆ ಇದು ಮೀನಾ ಮಾತಾಜಿ ಅವ್ರದ್ದು ಸ್ವಲ್ಪ ನಾವು ಅವ್ರ ಇದಾಗಿದ್ದಕ್ಕೇನೆ ಸತ್ಸಂಗ ಸೇರ್ಕೊಂಡು ಭಗವದ್ಗೀತೆಗೆ ಹೇಳ್ತಿದ್ವಿ, ನಾವು ಮುಂದುವರೆದಿದ್ದು. ಅದು ಕರೆಕ್ಟ್ ಮಾತಾಜಿ. ಅವ್ರು ಹೇಳಿದಕ್ಕೆ ನಮ್ಗೆ ಇಂಥವೆಲ್ಲ ಸತ್ಸಂಗ, ಆಮೇಲೆ ಈ ತರ ಎಲ್ಲ ಡೈವರ್ಟೀಸ್ ಇವರೆಲ್ಲ ಸಿಗ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇದಕ್ಕೆಲ್ಲ ಅವರು ತುಂಬಾ ಕಾರಣರಾಗ್ತಾರೆ. ತುಂಬಾ ಚೆನ್ನಾಗಿ ಹೇಳಿದಿರಿ ಮಾತಾಜಿ. ತುಂಬಾ ಖುಷಿ ಆಯ್ತು. ನಮ್ ಗ್ರೂಪ್ ಅಲ್ಲಿ ನೀವು ಮುಂದೆ ಬಂದಿದ್ದೀರಾ. ತುಂಬಾ ಖುಷಿ. ತುಂಬಾ ಹೇಳ್ತಾರೆ ಎಲ್ಲಾರು ಮುಂದ್ ಬರ್ಬೇಕು. ಸೆಕೆಂಡ್ ನಾಗರತ್ನ ಮಾತಾಜಿ, ಫಸ್ಟ್ ರೂಪಾ ಮಾತಾಜಿ, ಸೆಕೆಂಡ್ ನಾಗರತ್ನ ಮಾತಾಜಿ, ಥರ್ಡ್ ಚಂದಾ ಮಾತಾಜಿ. ಅಯ್ಯೋ ಮಾತಾಜಿ, ಹಾಡ್ಬಿಟ್ರೆ ನನ್ಗೆ ಏನು ಬರಲ್ಲ. ಇವಿಷ್ಟೆಲ್ಲ ಅಷ್ಟೇ. ಹಾಡ್ಬೇಕಿದ್ರೆ ಎಷ್ಟ್ ಹೇಳಂತ ಹೇಳ್ತೀನಿ. ಇವೆಲ್ಲ ನನ್ಗೆ ಅಷ್ಟು ಬರೋದಿಲ್ಲ ಮಾತಾಜಿ. ಏನೋ ಎಲ್ಲ ಕೃಷ್ಣನ್ ಕೃಪೆ. ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅವನು ಅದ್ ಕೊಟ್ಟಿರ್ತಾನೆ. ಎಲ್ಲರಲ್ಲೂ ಒಬ್ಬೊಬ್ರು ಹೋಗೋದು ಒಂದೊಂದ್ ಕಲೆ ಇರುತ್ತೆ ಮಾತಾಜಿ. ಎಲ್ಲಾನು ಎಲ್ಲದ್ರಲ್ಲಿ ಇರಕ್ ಸಾಧ್ಯ ಇಲ್ಲ. ತುಂಬಾ ಖುಷಿ ಆಯ್ತು ನಮ್ ಗ್ರೂಪ್ ಅಲ್ಲಿ ರೂಪಾ ಮಾತಾಜಿ ಕೇಳಿದ್ದು.
ಥ್ಯಾಂಕ್ ಯು ಕಿಚಡಿ ಮಾತಾಜಿ. ಮಾಡಿ ಕಿಚಡಿ ಮಾಡಿ ಹಾಕ್ತಾರೆ. ನಮಿಗ್ ಬರೀ ಹರೇ ಚಪ್ಪಲ್ ಕೊಟ್ಟು- ಹರೇ ಕೃಷ್ಣ ಮಾತಾಜಿ, ರೂಪಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ಚೆನ್ನಾಗಿತ್ತು. ನಮ್ ಮೇನ್ ಸಪೋರ್ಟಿವ್ ಮೀನಾ ಮಾತಾಜಿ ಇಲ್ಲಾಂದ್ರೆ ನಮ್ದು 4 ಗೋಡೆಯಲ್ಲೇ ನಮ್ ಸಂಸಾರ ಆಗಿ ನಾವು ಜನನ ಮರಣ ಹುಟ್ಟದಲ್ಲೇ ಇರ್ತಾ ಇದ್ವಿ. ನಮ್ ತುಂಬಾ ಹೌದು. ಹೃದಯ ಪೂರ್ಣಕ ವಂದನೆಗಳು ಮೀನಾ ಮಾತಾಜಿಗೆ, ನಮ್ ಸುಮನ್ ಭಾವಿಗೆ. ಹೌದು, ಅವ್ರಿಂದ ನಮಗೆಲ್ಲ ಜೀವನ ಆಧ್ಯಾತ್ಮಿಕದಲ್ಲಿ ಬಂತಲ್ಲ, ಅದೇ ಒಂದ್ ತುಂಬಾ ಖುಷಿ ಮಾತಾಜಿ ನಮ್ಗೆ. ಹರೇ ಕೃಷ್ಣ ಮಾತಾಜಿ. ಅರ್ಧ ವಯಸ್ಸು ಕಳ್ದ್ಬಿಟ್ಟಿದೀವಿ ನೋಡಿ. ಇದೇ ಮೊದ್ಲೇ ಇದ್ದಿದ್ರೆ ಎಲ್ಲೋ ಇನ್ನೂ ಮುಂದುವರಿತಾ ಇದ್ವಿ ನಾವು. 52ನೇ ವಯಸ್ಸಿಗೆ ಇಷ್ಟೇ ಅಧ್ಯಾಯ ಕಲ್ತಿರೋದು. ಇವಾಗ ಇನ್ನೂ ಕಲಿತಕ್ಕಂಥ ತುಂಬಾ ಇದೆ. ದೇವ್ರ ಬಗ್ಗೆ ನೈವೇದ್ಯ ಮಾಡೋದು, ಹಾಡು, ಕೀರ್ತಿ, ಪ್ರವಚನ, ಇದೆಲ್ಲ ಕೇಳಲಿಕ್ಕೆ ನಾವ್ ಏನು ತಿಳ್ಕೊಂಡಿಲ್ಲ ಇದ್ರು. ಒಂದ್ ಸ್ವಲ್ಪ ನಾವ್ ಇನ್ನೂ ಮುಂದುವರೆದಿಲ್ಲ. ಇನ್ನೂ ತುಂಬಾ ಇದೆ. ನಾವು ತಾಳ್ಮೆಯಿಂದ ಕೇಳ್ಬೇಕು. ಮೀನಾಕ್ಷಿ ಮಾತಾಜಿಯಿಂದ ಸಹಾಯ ತಗೋಬೇಕು. ನಾವು ಅವರಿಂದ ಕ್ಲಾಸ್ ತಗೋತಾರೆ. ಇನ್ನೊಂದ್ಸಲ ರೀಓಪನ್ ಮಾಡಿ ಮಾತಾಜಿ ಭಗವದ್ಗೀತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ 18ನೇ ಅಧ್ಯಾಯ ನಡೀತಾ ಇದೆ, ಮುಗಿಲಿ. ನಮ್ಮ ವೇಣು ಪ್ರಭುಜಿ ಹತ್ರ ಕೇಳ್ಕೊಂಡು ಮುಂದಕ್ಕೆ ಯಾವ ರೀತಿ ಕ್ಲಾಸ್ ಮಾಡ್ಬೋದು ಅಂತ ಕೇಳ್ಬಿಟ್ಟು ನಾವು ಮುಂದುವರಿಯೋಣ ಮಾತಾಜಿ. ನಮ್ ಶಾಮ್ಲಿನಾ ಮಾತಾಜಿಯಿಂದಾನು ತುಂಬಾ ಇದು ಇರುತ್ತೆ ಮಾತಾಜಿ. ಅವ್ರ ಕ್ಲಾಸಸ್ ಎಲ್ಲ ಕೇಳ್ಲಿಕ್ಕೆ ಅವರೇ ಅಷ್ಟೇ ನಮ್ಗೆ ಇದು ಕೊಡ್ತಾರೆ ಅಂದ್ರೆ ನಮ್ಗೆ ಖುಷಿ ಅನಿಸ್ತದೆ ಮಾತಾಜಿ. ಅವರಿಂದ ಸ್ವಲ್ಪ ನಾವು ಮಾಡಬಲ್ಲೆ ಅನ್ನೋದೊಂದು ಹೋಪ್ಸ್ ಬರುತ್ತೆ ಮಾತಾಜಿ. ಅವ್ರ ಕ್ಲಾಸ್ ತುಂಬಾ ವೇಣು ಕೃಷ್ಣ ಪ್ರಭುಜಿನು ಶಾಮ್ಲೀಲಾ ಮಾತಾಜಿ ಕ್ಲಾಸ್ ಅಂತೂ ಅಲ್ಟಿಮೇಟ್ ಇರುತ್ತೆ ಮಾತಾಜಿ. ಅವ್ರು ನಾವೇ ಅಲ್ಲಿ ಇದೀವಿ ಅಂತನ ಫೀಲಿಂಗ್ ಅಲ್ಲಿ ಕ್ಲಾಸ್ ಮಾಡ್ತಾರೆ ಮಾತಾಜಿ. ಪ್ರಭುಜಿನೂ ಆಗ್ಲಿ ಮಾತಾಜಿ. ಎಲ್ಲಾ ಹಿರಿಯ ಭಕ್ತರು ತುಂಬಾ ಚೆನ್ನಾಗಿ ಕೊಡ್ತಾರೆ ಕ್ಲಾಸ್ಗಳನ್ನು. ಆಯ್ತು, ಹರೇ ಕೃಷ್ಣ ಪ್ರತಿನಿತ್ಯ ಮಾತಾಜಿ. ಎಲ್ಲರೂ ಯಾವಾಗ ಆಗುತ್ತೆ ವೀಕ್ಲಿ ಒನ್ಸ್ ಕೃಷ್ಣನ್ಗೆ ಚಪ್ಪನ್ ಭೋಗ ಇಷ್ಟ ಅಂತ ಅಷ್ಟೇ ಗೊತ್ತಿತ್ತು ನಮಗೆ. ಆದ್ರೆ ಕಿಚಡಿ ಅದ್ರಕ್ಕಿಂತ ಇಷ್ಟ ಅಂತ ನಮಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗಿದ್ದೆಲ್ಲ ಕರ್ಮಾಬಾಯಿ ಕಿಚಡಿ ಫೇಮಸ್. ಎಲ್ಲರೂ ಪ್ರೀತಿಯಿಂದ ಕಿಚಡಿ ಮಾಡಿ ನಮ್ ಜಗನ್ನಾಥ್ಗೆ ಅರ್ಪಿಸಿ ತುಂಬಾ ಖುಷಿಯಾಗಿ ತಗೊಂತಾರೆ. ಇಷ್ಟೇ ಹೇಳ್ಬಲ್ಲ. ಹರೇ ಕೃಷ್ಣ ಮಾತಾಜಿ, ರೂಪಾ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್, ಸೂಪರ್ ಆಗಿತ್ತು. ಎಲ್ಲ ನಮ್ ಕೃಷ್ಣನ ಕೃಪೆ, ನಮ್ದೇನಿಲ್ಲ. ಓಕೆ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಎಲ್ಲಾರು ಮಾತಾಜಿ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರಿ. ಸೊ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ರೂಪಾ ಮಾತಾಜಿ, ಹೀಗೆ ನಮ್ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರವಚನಗಳು ಇರಲಿ ಅಂತ ಕೇಳ್ತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತು ಈ ಒಂದು ನಮ್ಮ ಪ್ರವಚನ ಇದನ್ನ ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಇವಾಗ. ಸೊ ಇವತ್ತು ಯಾರಾದ್ರೂ ಹೊಸಬ್ರು ಇದ್ದೀರಾ? ಕೇಳೋದ್ ಮರ್ತ್ಬಿಟ್ಟೆ ಸ್ಟಾರ್ಟಿಂಗ್ ಅಲ್ಲಿ. ಹರೇ ಕೃಷ್ಣ ಮಾತಾಜಿ, ಯಾರು ಹೊಸದಾಗಿ ಜಾಯಿನ್ ಆಗಿದ್ದೀರಾ ಕ್ಲಾಸ್ಗೆ ಮೊದಲನೇ ಸಲ? ಓಕೆ, ಮೈಟ್ ಬಿ ಯಾರು ಇಲ್ಲ ಅನ್ಸುತ್ತೆ ಇವತ್ತು ಹೊಸೊಬ್ರು. ಓಕೆ, ಸೊ ಇವತ್ತಿನ ಕೊನೆಯ ಸೆಕ್ಷನ್ ಬಂದಿದ್ದೀವಿ. ಕೊನೆಯ ಸೆಕ್ಷನ್ ಆದ ನರಸಿಂಹ ಭಜನೆ. ಸೊ ನರಸಿಂಹ ಭಜನೆಯ ಹಾಡಕ್ಕೆ ನಮ್ ಜೊತೆ ಇವತ್ತು ನಂದಿನಿ ಮಾತಾಜಿ, ಇವರು ಮೈಸೂರಿನವರು. ಸೊ ಇವರು ಇದ್ದಾರೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಓಕೆ, ಅದಕ್ಕೂ ಮುಂಚೆ ಒಂದ್ಸಲ ಮಾತಾಜಿ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಸೊ ಮಾತಾಜಿ ಅವರು ನಮ್ಮ ಈ ಮೈಸೂರು ಕಾಂಗ್ರೆಗೇಷನ್ ಅಲ್ಲಿ ಅವರ ಒಂದು ಸೇವೆ ನಿರತವಾಗಿದೆ. ಸೊ ಅವರು ಎಸ್ಪೆಷಲಿ ಚಿಲ್ಡ್ರನ್ಸ್ ಕ್ಲಾಸ್ ನಲ್ಲಿ ಮಕ್ಕಳನ್ನ ಒಟ್ಟು ಮಾಡೋದ್ರಲ್ಲಿ, ಮತ್ತೆ ಈಗ ರೀಸೆಂಟ್ ಆಗಿ ನಮ್ ಜಗನ್ನಾಥ ರಥಯಾತ್ರ ಮುಗೀತು. ಸೊ ಜಗನ್ನಾಥ ರಥಯಾತ್ರದಲ್ಲಿ ಸೇವೆಗೆ ಅಂತ ಹೇಳಿ ಡೊನೇಷನ್ ರೈಸ್ ಮಾಡ್ಬೇಕು. ಸೊ ಡೊನೇಷನ್ ರೈಸ್ ಮಾಡೋದ್ರಲ್ಲಿ ಮಾತಾಜಿ ತುಂಬಾ ಸಹಾಯ ಮಾಡಿದ್ದಾರೆ. ಜೊತೆಗೆ ಅದ್ರಲ್ಲಿ ತುಂಬಾ ನಿಪುಣರು ಮಾತಾಜಿ. ಸೊ ತುಂಬಾ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದಾರೆ ಮೈಸೂರಿನಲ್ಲಿ ಅವರು. ಸೊ ಹೀಗೆ ಅವರು ಆಮೇಲೆ ಮಾತಾಜಿಗೆ ರಿಕ್ವೆಸ್ಟ್ ಮಾಡ್ತೀವಿ ಇನ್ಮೇಲೆ ಪ್ರತಿನಿತ್ಯ ಅವರು ದೇವಸ್ಥಾನಕ್ಕೆ ಬರ್ಬೇಕು ಅಂತ. ಸೊ ಆಬ್ವಿಯಸ್ಲಿ ಎಲ್ಲ ಅವ್ರವ್ರದ್ದು ಒಂದು ಕಟ್ಟುಗಳಿರತ್ತೆ. ಸೊ ಮಾತಾಜಿ ಸ್ವಲ್ಪ ಕಮ್ಮಿ ಬರ್ತಾರೆ ಟೆಂಪಲ್ಗೆ, ಆದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ಬನ್ನಿ ಅಂತ ಕೇಳ್ಕೊತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿನ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಸ್ಟಾರ್ಟ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್.
ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಾಕಾಶಿ ಪೂರ್ವಶಃ ಹಿರಣ್ಯಾಕಾಶಿ ಪೂರ್ವಶಃ ಚಿಲಟಂಕಾನಕಾಲಾಯ ತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಾಹಿರ್ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿ ಶರಣಂ ಪ್ರಪದೇ ನರಸಿಂಹಮದಿ ಶರಣಂ ಪ್ರಪದೇ ಅವಕರ ಕಮಲವರೇ ಅದ್ಭುತ ಶೃಂಗಂ ದಲಿತ ಹಿರಣ್ಯಕಾಶಿಪೂತನು ಭೃಂಗಂ ಕೇಶವಧೃತಾಲರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಯ ಜಗದೀಶ ಹರೇ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ಪ್ರಹ್ಲಾದ ಜಯ ಪ್ರಹ್ಲಾದ ಮಹಾರಾಜ ಜಯ ಪ್ರಹ್ಲಾದ ಮಹಾರಾಜ ಜಯ ಪ್ರಹ್ಲಾದ ಮಹಾರಾಜ ಜಯ ಜಯ ಪ್ರಭುಪಾದ 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 ಜಯ ಶೀಲ ಪ್ರಭುಪಾದ सर्व विनाशक नरसिंह भगवान की जय भक्त शिरोमणि प्रहलाद महाराज की जय जय जगत गुरु श्री प्रभुमा महाराज की जय हरे कृष्ण ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾತಾಜಿ. ಸೊ ಅವಾಗ ಹಾಡಕ್ಕೆ ಬನ್ನಿ ಮಾತಾಜಿ ಟೆಂಪಲ್ಗೆ. ನಮಗೆ ಬಂದಾಗ ನಮ್ಗೆ ಮನೇಲಿ ಹೇಳ್ಕೊಡ್ತಿದ್ದೆ, ಟೆಂಪಲ್ ಬಂದಾಗ ಎಲ್ಲರ ಜೊತೆ ಹೇಳ್ತಾ ಇದ್ದೆ. ಫಸ್ಟ್ ಟೈಮ್ ಒಬ್ಳೆ ಹೇಳ್ತಾ ಇದೀನಿ. ಅದಕ್ಕೆ ಟೆಂಪಲ್ ಬನ್ನಿ ಮಾತಾಜಿ, ಇನ್ಮೇಲೆ ಮಿಸ್ ಮಾಡ್ದೆ ಎವ್ರಿ ಸಂಡೇಸ್. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಲೀಲಾಮಣಿ ಮಾತಾಜಿಗೆ ಮತ್ತೆ ನಿಮ್ಗೆ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಲೀಲಾಮೆ ಮಾತಾಜಿ ಏನೋ ಅನೌನ್ಸ್ಮೆಂಟ್ಸ್ ಇಲ್ಲ ಅನ್ಕೋತೇನೆ. ಅನೌನ್ಸ್ಮೆಂಟ್ ಏನಿಲ್ಲ, ಬಟ್ ಯಾರಾದ್ರೂ ಯಾವ್ದಾದ್ರು ಸೇವೆಗಳು